ಒಂದು ಸಾಧನೆ ಮಾಡಿ ಡೀಲ ಬಿಡೋದು ಬೇಡ, ಸಾಧನೆನ ಡೀಲ ಬಿಡೋದಿಲ್ಲ. ನಿಮಗೆ ಮಾಡ್ತಾ ಮಾಡ್ತಾ ಅನುಭವಕ್ಕೆ ಬರುತ್ತೆ. wherever you stay, wherever you reside, wherever you preside, then that bong sound. ಫಸ್ಟು ದೂರದಲ್ಲಿ ಏನೋ ಕೇಳ್ದಂಗೆ ಆಗುತ್ತೆ. ಒಂದು ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಒಳಗಡೆನೇ ಆ ಸೌಂಡ್ ಒಳಗಡೆನೇ ಕೇಳುತ್ತೆ. ಆ ಒಳಗಡೆ ಕೇಳಿದಾಗ ನಿಮ್ಮ ಬೆನ್ನಿಂದೆ ಕೇಳುತ್ತೆ. ಆ ಬೆನ್ನಿಂದೆ ಕೇಳಿದಾಗ ಅಕ್ಕಪಕ್ಕ ಈ ಕಡೆ ಸೈಡ್ ಎಲ್ಲೋ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ. ಇಟ್ ಟ್ರಾವರ್ಸಸ್ ಥ್ರೂ ದ ಹೋಲ್ ಆಫ್ ಯು. ನಿಮ್ಮ ಅಂತರ ಒಳಗಡೆನೇ ಒಳಗಡೆ ಅದು ನಿಮ್ಮ ಸೌಂಡು ಗುಯಿಗುಟ್ಟತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ರೆವರ್ಬರೇಷನ್. ಈ ಗುಯಿಗುಟ್ಟೋ ಸೌಂಡೇನೆ ರೆವರ್ಬರೇಷನ್ ಅಂತ ಕರೆಯೋದು ನಾವು. ಬಾಂ ಈ ರೀತಿ ಹಾಗೆ ಗುಯಿಗುಟ್ಟುತ್ತೆ ಆ ನಾದ. ಕಿವಿ ಒಂದು ಇಟ್ಸ್ ಓನ್ಲಿ ಅನ್ ಎಕ್ಸ್ಟರ್ನಲ್ ಇನ್ಸ್ಟ್ರೂಮೆಂಟ್ ಫಾರ್ ಅಸ್ ಟು ಹಿಯರ್. ಇದೆಲ್ಲ ಒಳಗಡೆ ಆಗೋ ಶಬ್ದ, ಇದಕ್ಕೆ ಕಿವಿ ಬೇಕಾಗಿಲ್ಲ. ಯು ಡೋಂಟ್ ರಿಕ್ವೈರ್ ದ ಇಯರ್ ಟು ಹಿಯರ್ ದಿಸ್ ಅನಾಹತನಾದ. ಯಾಕೆ ಅಂದರೆ ಇದು ಇಲ್ಲಿಂದ ಶುರುವಾಗಿ ಇಷ್ಟೇ, ಈ ಎಷ್ಟರ ಒಳಗಡೆನೇ ಈ ಹೃದಯದಿಂದ ಸೆಂಟ್ರಿಂದ ಇಲ್ಲಿ ನಿಮ್ಮ ವೋಕಲ್ ಕಾರ್ಡ್ಸ್, ನಿಮ್ಮ ಧ್ವನಿ ಪೆಟ್ಟಿಗೆ, ಆ ಧ್ವನಿ ಪೆಟ್ಟಿಗೆಯಲ್ಲಿ ಮುಗಿದೋಗ್ಬಿಡುತ್ತದು ಸೌಂಡು. ಸೊ ಕಿವಿ ಬೇಕಾಗಿಲ್ಲ. ನಿಮಗೆ ಕಿವಿ ಇರೋದ್ರಿಂದ ನಿಮಗೊಂದು ಫೀಲಿಂಗ್ ಬರುತ್ತೆ, ಓಕೆ ಕಿವಿ ಇರಲೇಬೇಕು, ನನ್ನ ಕಿವಿ ಕೇಳಿಸ್ತಾ ಇದೆ ಚೆನ್ನಾಗಿ ಅಂತ. ಯು ಆರ್ ರಾಂಗ್. ಒಳಗಡೆ ಕೇಳೋ ಶಬ್ದ ಇದು. ಮಲಗಿದ್ದಾಗ ಕೇಳುತ್ತೆ, ಕೂತಾಗ ಕೇಳುತ್ತೆ, ಏನೋ ಕೆಲಸ ಮಾಡ್ತಿದ್ದಾಗ ಕೇಳುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಲುಕ್ ಎಟ್ ಯುವರ್ ಆಡಿಯೋಮೆಟ್ರಿ ಲೆವೆಲ್ಸ್. ಬೇಕಾಗಿಲ್ಲ. ಸುಮ್ಮನೆ ಹಾಗೆ ಕೇಳುತ್ತೆ ಒಳಗಡೆ. ರೆವರ್ಬರೇಷನ್. ಅನಾಹತ, ಅನಾಹತನಾದ ಎಲ್ಲ ಶುರುವಾಗುತ್ತೆ. ಗಂಟೆ ಶಬ್ದ, ಆ ಶಬ್ದ, ಈ ಶಬ್ದ. ಅಂದರೆ ದೆನ್ ಯು ಹ್ಯಾವ್ ಟು ಸೆಗ್ರಿಗೇಟ್ ಯಾವ್ಯಾವುದನ್ನು. ಅದರಲ್ಲಿ ನಿಮಗೆ ಸೆನ್ಸಿಟಿವಿಟಿ ಬರುತ್ತೆ. ಅದೇನಾಗುತ್ತೆ ಅಂದಾಗ ನಿಮ್ಮಲ್ಲಿ ಆ ಸೂಕ್ಷ್ಮತನ ಬರುತ್ತೆ. ಆ ಸೂಕ್ಷ್ಮ ಬಂದಾಗ ಏನು ಎತ್ತ ಅಂತ ಗೊತ್ತಾಗ. ಅದಕ್ಕೆ ನಾನು ಹೇಳ್ತಾ ಇರೋದು ನೋಡಿ, ಸಿ ಅವರ್ ಕಾನ್ಷಿಯಸ್ನೆಸ್ ಈಸ್ ಸಬ್ಮರ್ಜ್ಡ್ ವಿತ್ ಅವರ್ ಸೆನ್ಸಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಹೆಂಗೆ ಬರುತ್ತೆ ನೋಡಿ. Now tell me, where is anahata nada in this? Our consciousness finally is submerged where? ಉತ್ತರ ತಗೊಳ್ಳೋಣ. Let us take an answer. Our consciousness is submerged. ಮುಳುಗಿದೆ. ನಮ್ಮ ಚೈತನ್ಯ ಮುಳುಗೋಗಿದೆ. ಎಲ್ಲಿ ಮುಳುಗೋಗಿದೆ? ಎಲ್ರಿ ಮುಳುಗೋಗಿದೆ ನಮ್ಮ ಚೈತನ್ಯ? ಇಂದ್ರಿಯಗಳಲ್ಲ, ನಮ್ಮ ಕೆಟ್ಟ ಗುಣಗಳಲ್ಲ. ಎಲ್ಲಿ ಮುಳುಗೋಗಿದೆ ಚೈತನ್ಯ? ವೇರ್ ಈಸ್ ಅವರ್ ಕಾನ್ಷಿಯಸ್ನೆಸ್ ಸಬ್ಮರ್ಜ್ಡ್? ವೇರ್ ಈಸ್ ಅವರ್ ಕಾನ್ಷಿಯಸ್ನೆಸ್ ಸಬ್ಮರ್ಜ್ಡ್? ವೇರ್ ಈಸ್ ಅವರ್ ಕಾನ್ಷಿಯಸ್ನೆಸ್ ಸಬ್ಮರ್ಜ್ಡ್? Is it submerged in our senses? Is it submerged in our habits? Is it submerged in the lack of discipline? Or is it submerged in vices? Or is it submerged in day-to-day problems? Or because of lack of culture? Or because of lack of moral and cultural values? It is submerged in our consciousness itself. Got the point? It is submerged in our consciousness itself. ಉದಾಹರಣೆಗೆ ನೀವು ಮಾವಿನ ಹಣ್ಣು ತೊಗೊಳ್ತೀರ. ಮಾವಿನ ಹಣ್ಣಲ್ಲಿ ಎಲ್ಲಿಂದ ಬರುತ್ತೆ? ಮಾವಿನ ಮರದಿಂದ ಬರುತ್ತೆ. ಮಾವಿನ ಮರದಲ್ಲಿ ಯಾವ ಥರ ಬರುತ್ತೆ? ಒಂದು ಗೊಂಚಲಲ್ಲಿ ಮಾವಿನ ಹಣ್ಣು ಇರುತ್ತೆ. ಒಂದು ಮರದಲ್ಲಿ ಒಂದು ಗೊಂಚಲಲ್ಲಿ ಮಾವಿನ ಹಣ್ಣು ಇರುತ್ತೆ.
ಆ ಮಾವಿನ ಹಣ್ಣಲ್ಲಿ ಸುಮಾರು ಒಂದು ಗೊಂಚಲಲ್ಲಿ ನಿಮಗೆ ಒಂದು 50 ಮಾವಿನ ಹಣ್ಣಿದೆ ಅಂತ ಅಂದ್ಕೊಳ್ಳೋಣ. ಆ ಮಾವಿನ ಹಣ್ಣನ್ನ ನೀವು ಕೀಳ್ತೀರ. ಆ ಮಾವಿನ ಹಣ್ಣಲ್ಲಿ ಏನಿರುತ್ತೆ, ಒಂದು ಮಾವಿನ ಹಣ್ಣನ್ನ ನೀವು ಕೀಳ್ತೀರ, ಅದರಲ್ಲಿ ಏನಿರುತ್ತೆ, ತೊಟ್ಟಿರುತ್ತೆ. ಆ ತೊಟ್ಟು ಬಂದಾದಮೇಲೆ ಸಿಪ್ಪೆ ಇರುತ್ತೆ. ಆ ಸಿಪ್ಪೆ ಅದಾದಮೇಲೆ ದ ಪಲ್ಪ್ ಆಫ್ ಮ್ಯಾಂಗೋ ಇಸ್ ದೇರ್. ಆ ಮಾವಿನ ಹಣ್ಣು ಒಂದು ಮಾವಿನ ಹಣ್ಣು ಇರುತ್ತೆ, ಆ ಪಲ್ಪ್. ಆ ಮಾವಿನ ಹಣ್ಣು ಪಲ್ಪ್ ತೊಗೊಂಡಾದ್ಮೇಲೆ ಅದಕ್ಕೆ ಒಂದು ಬೀಜ ಇರುತ್ತೆ ಅಲ್ವಾ? ಸೊ ಒಂದು ಮಾವಿನ ಹಣ್ಣು ಗಿಡದಲ್ಲಿ ಒಂದು ಮಾವಿನ ಹಣ್ಣು ಬೀಜ ಇದೆ. ಆ ಮಾವಿನ ಹಣ್ಣು ಬೀಜದಲ್ಲೇ ಒಂದು ಬೀಜ ಇರುತ್ತಲ್ಲ, ಅದೇ ರೀತಿ ಕಾನ್ಷಿಯಸ್ನೆಸ್ ಈಸ್ ಸಬ್ಮರ್ಜ್ಡ್ ಇನ್ ದ ಕಾನ್ಷಿಯಸ್ನೆಸ್ ಇಟ್ ಸೆಲ್ಫ್. ಅರ್ಥ ಆಗ್ತಾ ಇದೆಯಾ? ಒಂದು ಮಾವಿನ ಹಣ್ಣಲ್ಲಿ ನಾವು ಅದನ್ನೇ ಸುಳಿತಾ ಹೋದಾಗ ಕೊನೆಯಲ್ಲಿ ಅದರಲ್ಲಿ ಬಿತ್ತನೂ ಇದೆ. ಆ ಬಿತ್ತದಿಂದಾನೇ ಆ ಮಾವಿನ ಹಣ್ಣು ಗಿಡನೇ ಬಂದಿರುತ್ತೆ. ಆ ಗಿಡದಲ್ಲಿ ಕೊಂಬೆ, ಆ ಕೊಂಬೆನಲ್ಲಿ ಹಲವಾರು ಹಣ್ಣುಗಳು ಬಿಡುತ್ತೆ. ಆ ಹಣ್ಣಲ್ಲಿ ಒಳಗಡೆನೂ ಒಂದು ಬಿತ್ತ ಇದೆಯಲ್ಲ, ಆ ಬಿತ್ತ ಒಣಗಿಸಾದ್ಮೇಲೆ ಆ ಬಿತ್ತ ಭೂಮಿಗೆ ಹಾಕಿದ್ರೆ ಇನ್ನೊಂದು ಮಾವಿನ ಹಣ್ಣು ಗಿಡ ಬೆಳೆಯುತ್ತೆ. ಎಸ್ ಆರ್ ನೋ? ಅದೇ ರೀತಿ ಆ ಕಾನ್ಷಿಯಸ್ನೆಸ್ ಇಸ್ ಸಬ್ಮರ್ಜ್ಡ್ ಇನ್ ಕಾನ್ಷಿಯಸ್ನೆಸ್ ಇಟ್ಸ್ ಸೆಲ್ಫ್. ನಾನು ಹೇಗೆ ಒಂದು ಮಾವಿನ ಹಣ್ಣು ಮರದಲ್ಲಿ ಒಂದು ಗೊಂಚಲಿರುತ್ತೋ, ಆ ಗೊಂಚಲಲ್ಲಿ ಸುಮಾರು ಮಾವಿನ ಹಣ್ಣು ಇರುತ್ತೋ, ಆ ಮಾವಿನ ಹಣ್ಣು ಒಳಗಡೆ ಅದು ಸಿಪ್ಪೆ ಬಿಡಿಸ್ತಾ ಹೋದಾಗ ಅದರಲ್ಲಿ ಒಂದು ಬೀಜ ಇರುತ್ತೋ, ಆ ಬೀಜದನ್ನೇ ನಾವು ಕೊನೆಯಲ್ಲಿ ಹುಟ್ಟಾಗ ಅದಕ್ಕೆ ಒಂದು ಮರ ಬೆಳೆಯುತ್ತಲ್ಲ, ಒಂದು ಸಸಿ ಬೆಳೆಯುತ್ತಲ್ಲ. ಆ ಸಸಿನಲ್ಲಿ ಹಾಗೇ ಬೆಳೀತಾ ಹಣ್ಣಾದಮೇಲೆ ಅದು ಒಳಗಡೆ ಒಂದು ಬಿತ್ತ ಇರುತ್ತಲ್ಲ. ಅದೇ ಅರ್ಥ. ಕಾನ್ಷಿಯಸ್ನೆಸ್ is submerged in the very consciousness itself. Our consciousness is submerged in the divine consciousness itself, or is a part of the divine entity called as the divine consciousness itself. And that is consciousness is called as divine consciousness. Devara ಒಂದು ಭಾಗ. Whether you believe in God, whether you are an atheist, or whether you are an believer, theist, is submerged in the consciousness, and that consciousness is called as divine consciousness, and that divine consciousness is called as ಸಂಸ್ಕಾರ. ನಾವು ಇರೋದು ಮಾನವ ಸಂಸ್ಕಾರ. ಜಾತಿ ಗೀತಿ ಎಲ್ಲ ಮಾನವ ಸಂಸ್ಕಾರ. ದೈವತ್ವ ಸಂಸ್ಕಾರ ಅಂದಾಗ, ಡಿವೈನ್ ಸಂಸ್ಕಾರ ಅಂದಾಗ ಅದರಲ್ಲಿ ಏನಾಗುತ್ತೆ, ರೀತಿ ನೀತಿ ಧರ್ಮ. ದ ಡಿವೈನ್ ಧರ್ಮ ಇಸ್ ಕಾಲ್ಡ್ ಆ್ಯಸ್ ರೀತಿ ನೀತಿ ಧರ್ಮ. ಬರ್ಕೊಳ್ಳಿ ನೀವು ಕೈನಲ್ಲಿ, ಇಲ್ಲಿ ಬರೆಯೋದು ಬೇಡ, ಬೋರ್ಡಲ್ಲಿ. ಇಲ್ಲಿ ಏನಾಗುತ್ತೆ ಅಂದಾಗ, ಆ್ಯಂಡ್ ದಟ್ ಡಿವೈನ್ ಕಾನ್ಷಿಯಸ್ನೆಸ್ ಈಸ್ ಕಾಲ್ಡ್ ಆ್ಯಸ್ ರೀತಿ ನೀತಿ ಸಂಸ್ಕಾರ. ದೇವತಾ ರೀತಿ ನೀತಿಗಳು, ರೀತಿ ನೀತಿ ದೇವತಾ ವಿಧಾನ ವಿಧಿಗಳು ಅದೆಲ್ಲ ದೈವತ್ವ ರೀತಿಗಳಲ್ಲೇ ನಮ್ಮಲ್ಲಿ ಸೃಷ್ಟಿ ಆಗಿರೋದು. ಪರಮಾತ್ಮನಿಂದ ಕೊಡುಗೆ ಇರತಕ್ಕಂಥ ಕೃಪೆ. ದಟ್ ಕಲ್ಚರ್ ಇಸ್ ಕಾಲ್ಡ್ ಆಸ್ ಡಿವೈನ್ ಕಲ್ಚರ್, ರೀತಿ ನೀತಿ ಧರ್ಮ. ಅದಕ್ಕೆ ನಮ್ಮ ಪೂರ್ವಿಕರೆಲ್ಲ ಒಂದು ಆಲಮರದ ಬಿತ್ತಾಯಿಂದ ಒಂದು ಆಲಮರದ ಗಿಡನೇ ಬೆಳೆಯುತ್ತೆ ಅನ್ನೋ ಉದಾಹರಣೆಗಳು ಮಾದರಿಯಾಗಿ ಕೊಟ್ಟರು. ಯಾಕೆಂದರೆ ದ ಕಾಮನ್ ಮ್ಯಾನ್ ವಿಲ್ ಅಂಡರ್ಸ್ಟ್ಯಾಂಡ್. ಆದರೆ ಇವತ್ತು ಒಂದು ಸ್ಟೆಪ್ ಕ್ಲೋಸರ್. ಇಟ್ ಈಸ್ ಫ್ರಮ್ ದಿಸ್ ಕಾನ್ಷಿಯಸ್ನೆಸ್ is submerged in the divine consciousness itself. This is the whole essence of divinity. ಇನ್ನೂ ಇಂಟ್ಯೂಷನ್ ಬಂದಿಲ್ಲ ನಾನಿನ್ನು. ವಿಲ್ ಸ್ಟಾರ್ಟ್ ದ ಇಂಟ್ಯೂಷನ್ ಲೇಟರ್. ಇದೇನು ಸುಮಾರು ವಿಚಾರ ಇದೆ ಮಾತಾಡೋಕ್ಕೆ. ಯಾಕಂದರೆ ಎಳೆಯಾಗಿ ಬಿಡಿಸಿದ್ರೇ
ಕಾಮನ್ ಎಕ್ಸಾಂಪಲ್ಸ್ ಕೊಟ್ಕೊಂಡೇ ಇದು ಹೇಳಿದ್ರೇ ನಿಮಗೆ ತಲೆ ಒಳಗಡೆ ಹೋಗೋದು. ಹೃದಯದಿಂದ ತಲೆಯನ್ನು ಮುಟ್ಬೇಕು ನಾವು, ತಲೆಯಿಂದ ಹೃದಯ ಮುಟ್ಟೋದಲ್ಲ. ಇಫ್ ಐ ಟೀಚ್ ಯು ಹೌ ಟು ಅಂಡರ್ಸ್ಟ್ಯಾಂಡ್ ಕಂಪ್ಯಾಷನ್, ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಕಂಪ್ಯಾಷನ್. ಯಾಕಂದರೆ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕಂಪ್ಯಾಷನ್ ಫ್ರಮ್ ಯುವರ್ ಬ್ರೈನ್, ಯು ಆರ್ ರಾಂಗ್. ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಕಂಪ್ಯಾಷನ್ ಫ್ರಮ್ ಯುವರ್ ಬ್ರೈನ್ ಲೆವೆಲ್. ಅದಕ್ಕೆ ನಿಮಗೆ ಕಲ್ಲು ಮನಸ್ಸು, ಬ್ರೈನಿಂದ ಕಂಪ್ಯಾಷನ್ ಎಂಟ್ರಾಗಲ್ಲ. ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಇವತ್ತು ಇನ್ನೊಂದು ಸಲ ಹೇಳ್ತೀನಿ ಅಲ್ವಾ. ದಿನನಿತ್ಯ ಒಂದೇ ಭಿಕ್ಷಕಾರ ಬಂದು ಅಮ್ಮ ಏನಾದ್ರು ಕೊಡಮ್ಮ, ನೆನೆ ಅಷ್ಟೇ ಕೊಟ್ಟಿದ್ದೀನಿ ಹೋಗಯ್ಯ ಮುಂದಕ್ಕೆ. 3 ದಿವಸ ಬಂದಾದ್ಮೇಲೆ ವಾಪಸ್ ಹೊರಟೋಗ್ತಾನೆ ನಾನು. ಇಲ್ಲ ಅಲ್ಲಿ ಹೋದರೆ ಅಲ್ಲಿ ಬೈತಾರವರು, ನಾನು ದಿನ ಹಿಂಗೆ ಹೋಗ್ತಾಯಿದ್ದೀನಿ, ಸರಿ ಹೋಗಲ್ಲ. ಯಾಕಂದರೆ ಅವನಿಗೇನು ಅನಿಸುತ್ತೆ ಅಂದಾಗ, ನೀವು ದಾನ ಧರ್ಮ ಮಾಡೋರಲ್ಲ, ನೀವು ದಾನ ಧರ್ಮ ಮಾಡೋರಲ್ಲ, ನೀವು ಆ ಥರ ವ್ಯಕ್ತಿ ಅಲ್ಲ ನೀವು ಅಂತ ಅವನಿಗನ್ಸುತ್ತೆ, ನನಗನ್ಸಲ್ಲ. ಅವನಿಗನ್ಸುತ್ತೆ ಅಲ್ಲಿ ಹೋಗೋಬಿಡ, ಅಲ್ಲಿ ಹೋದರೆ ಅವರು ರೇಗಾಡ್ತಾರೆ, ಕಿರ್ಚಾಡ್ತಾರೆ, ನಾಯಿ ಬಿಡ್ತಾರೆ, ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳಿ ಅಂತಾರೆ, ಕಳಿಸ್ತಾರೆ ಅಲ್ವಾ. ಯಾಕೆ? ಬಿಕಾಸ್ ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಕಂಪ್ಯಾಷನ್ ಥ್ರೂ ಯುವರ್ ಬ್ರೈನ್. ಬ್ರೈನಿಂದ ಅರ್ಥನೇ ಆಗಲ್ಲ. ಕರುಣೆ, ತಾಳ್ಮೆ, ಅನುಕಂಪ. ಯಾಕೆಂದರೆ ತಲೆಯಿಂದ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು ಏನು ಅಂದಾಗ, ತಲೆಗೆ ಏನು ಬೇಕೋ ಆ ಥರ ಇಂಧನಗಳೆಲ್ಲ ತಲೆಯಲ್ಲಿದೆ ಅಷ್ಟೆ, ನಿಮ್ಮ ಹೃದಯದಲ್ಲಿ ಏನೂ ಇಲ್ಲ. ನಾನು ಅದಕ್ಕೆ ತಲೆಯಲ್ಲಿ ಇಲ್ಲದೇ ಇರೋ ವಿಚಾರ ಹೇಳ್ತಾ ಇಲ್ಲ. ಇಂಟ್ಯೂಷನ್ ಅನ್ನೋದು ಹೃದಯದಿಂದ ಬರಬೇಕು, ಇಲ್ಲಿಂದ ಬರಬೇಕು. 21,600 ಸಲ ಶ್ವಾಸವನ್ನು ಎಳ್ಕೊಂಡು ಶ್ವಾಸವನ್ನು ಬಿಡಬೇಕಾದ್ರೆ ಅದರಲ್ಲಿ ಅರ್ಧಕ್ಕರ್ಧ ಶ್ವಾಸ ತಲೆಗಳಿಗೆ ಆಕ್ಸಿಜನೇಟೆಡ್ ಬ್ಲಡ್ ಮೂಲಕ ಹೋಗಬೇಕು ತಲೆಗೆ. ಅದು ತಲೆಗೆ ಹೋದ್ರೇ ನಿಮ್ಮ ಬ್ರೈನ್ ಸೆಲ್ಸ್ ಎಲ್ಲ ಚಾಲೂ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಇಸ್ ನೋ ಪಾಯಿಂಟ್ ಟಾಕಿಂಗ್ ಟು ಯು ಅಬೌಟ್ ಇಂಟ್ಯೂಷನ್. ಯಾಕೆ ಅಂದರೆ ಅದು ಬ್ರೈನಿಗೆ ಹೋಗೋತಕ್ಕಂಥ ಅಂಶ ಇಲ್ಲಿಂದ ಇಲ್ಲಿಗೆ ಹೋಗಬೇಕು, ಇಲ್ಲಿಂದ ಇಲ್ಲಿಗೆ ಬರಲ್ಲ. ಅನುಕಂಪ ಇಲ್ಲಿಂದ ಬರಲ್ಲ, ಕಂಪ್ಯಾಷನ್ ಇಲ್ಲಿಂದ ಬರಲ್ಲ. ಕೇರು, ಕನ್ಸರ್ನು ಇಲ್ಲಿಂದ ಬರಲ್ಲ. ಎಂಪತಿ, ಸಿಂಪತಿ ಇಲ್ಲಿಂದ ಬರಲ್ಲ. ಕರುಣೆ, ಅನುಕಂಪ, ತಾಳ್ಮೆ, ಸಹನೆ ಇದೆಲ್ಲ ಇಲ್ಲಿಂದ ಬರೋದಲ್ಲ, ತಲೆಯಿಂದ ಬರೋದು ಯಾವುದೂ ಇಲ್ಲ. ಇದೆಲ್ಲ ಏನು ಅಂದರೆ ಫೀಲಿಂಗ್ಸ್ ಫ್ರಮ್ ದ ಹಾರ್ಟ್. ಇದೆಲ್ಲ ಹೃದಯ ಗುಣಗಳಿಂದ ಬರೋತಕ್ಕಂಥದ್ದು. ಅನುಕಂಪ, ಕರುಣೆ, ತಾಳ್ಮೆ, ಸಹನೆ ಇದೆಲ್ಲ ಹೃದಯದಿಂದ ಬರೋದು. ಅದಕ್ಕೆ ಸಂಸ್ಕಾರ ಇರಬೇಕು, ತಂದೆ ತಾಯಿರು ಹೇಳ್ಕೊಟ್ಟಿರಬೇಕು, ಇಲ್ಲ ಅಂದರೆ ಪೂರ್ವ ಜನ್ಮದಿರಬೇಕು, ಇಲ್ಲ ನಿಮ್ಮ ತಾತ ಅಜ್ಜಿನಲ್ಲಿ ಆ ಸಂಸ್ಕಾರ ಹೇಳಿ ಬಡಿಸಿರೋತಕ್ಕಂಥ ರೀತಿ ನೀತಿ ಧರ್ಮ ಎಲ್ಲ ನಿಮ್ಮ ತಾತ ಮುಜ್ಜಿ ತಾತನಿಂದ ಬಂದಿರೋತಕ್ಕಂಥ ವಿಚಾರಗಳು ಇವೆಲ್ಲ ಈಗ ಬರೋಲ್ಲ. ಅಟ್ ದಿಸ್ ಏಜ್ ವಿಲ್ ನಾಟ್ ಕಮ್. ಇಲ್ಲಿ ಒಳಗಡೆ ಏನಿದೆಯೋ 20 ವರ್ಷದಿಂದ ಅಷ್ಟೇ ಇದೆ ಇಲ್ಲಿ. ಇದೆಲ್ಲ ಇಲ್ಲಿಗೆ ಬರಬೇಕು, ಇಲ್ಲಿಂದ ಬರಬೇಕು. ತಪ್ಪಲ್ಲ, ಐ ಆಮ್ ನಾಟ್ ಬ್ಲೇಮಿಂಗ್ ಯು. ಯಾವುದನ್ನು ಬ್ಲೇಮಾಗಿ ತಗೋಬೇಡಿ. ದಿಸ್ ಈಸ್ ದ ವೇ. ಇದರ ಗುಣಗಳೇ ಬೇರೆ, ಇದರ ಗುಣಗಳೇ ಬೇರೆ. ಸೊ ಐ ಆಮ್ ಟ್ರೈಂಗ್ ಟು ಹೈಲೈಟ್ ಟು ಯು, ಹೃದಯದಲ್ಲಿರೋ ಗುಣಗಳನ್ನ ಹೃದಯದಿಂದನೇ ತೆಗಿಬೇಕು, ಇಲ್ಲಿರೋ ಗುಣಗಳನ್ನ ಇಲ್ಲಿಂದನೇ ತೆಗಿಬೇಕು. ಇದು ಎರಡು ಯಾವಾಗಲೂ ಮ್ಯಾಚ್ ಆಗೋದಿಲ್ಲ. ಈ ಎರಡರಲ್ಲೂ ಮ್ಯಾಚ್ ಮಾಡ್ಕೊಳ್ಳೋದು ಏನು ಅಂದರೆ ಆಮ್ಲಜನಕ, ನಿಮ್ಮ ಉಸಿರು, ನಿಮ್ಮ ಶ್ವಾಸ, ನಿಮ್ಮ ಜೀವ. ಇಟ್ ಈಸ್ ಯುವರ್ ಲೈಫ್ ಬ್ರೆತ್, ಇಟ್ ಈಸ್ ಯುವರ್ ಲೈಫ್ ಫೋರ್ಸ್ ವಿಚ್ ಮೇಕ್ಸ್ ಯು ಟು ಟಿಂಗಲ್ ಆ್ಯಂಡ್ ಟು ಮಿಂಗಲ್ ವಿತ್ ಪೀಪಲ್ ಅರೌಂಡ್ ಯು. ಅನ್ಫಾರ್ಚುನೇಟ್ಲಿ ಇಲ್ಲಿಲ್ಲ. ಇದು ಇಲ್ಲಿ ಏನಿದೆಯೋ
ನೀವೇನು ವಿದ್ಯಾಭ್ಯಾಸ ಮಾಡಿದ್ದೀರೋ ಅದು ನಿಮ್ಮ ಎಕ್ಸ್ಪೀರಿಯನ್ಸಿಂದ ಅದನ್ನು ಬೆಳೆಸ್ತಾ ಬಂದರೆ ಅದಿಲ್ಲಿರುತ್ತಷ್ಟೇ, ಇಲ್ಲ ಇಲ್ಲದೇ ಇರೋ ಜಾಗ ಇದೆ. ಕೇರ್, ಕಂಪ್ಯಾಷನ್, ತಾಳ್ಮೆ, ಕರುಣೆ ಏನಾದರೂ ಇಲ್ಲಿಂದ ಬರೋತಕ್ಕಂಥ ವಿಚಾರಗಳಲ್ಲ. ಇಫ್ ಯು ಥಿಂಕ್ ಯು ಆರ್ ಇಂಟೆಲಿಜೆಂಟ್, ಐ ವಿಲ್ ಗಿವ್ ಯು 90% ಆನ್ ದ್ಯಾಟ್. 100ರಲ್ಲಿ 90% ನಾನು ಕೊಡ್ತೀನಿ ಮಾರ್ಕ್ಸ್, ಇಫ್ ಯು ಕನ್ಸಿಡರ್ ಮೀ. ಓಕೆ, ಎಸ್, ಯು ಆರ್ ಇಂಟೆಲಿಜೆಂಟ್, ಯು ಆರ್ ಹಾರ್ಡ್ ವರ್ಕಿಂಗ್, ಯು ಆರ್ ಡಿಲಿಜೆಂಟ್, ಅದೆಲ್ಲ ಹ್ಞೂ 80 to 100% ಇದ್ದೀರಾ ನೀವು. ಬಟ್ ವೆನ್ ಇಟ್ ಕಮ್ಸ್ ಟು ಕಂಪ್ಯಾಷನ್, ಆಲ್ ದಟ್ ಇಲ್ಲಿರೋತಕ್ಕಂಥ ವಿಚಾರನೇ ಅಲ್ಲ. ಹಿಯರ್ ಇಟ್ ಇಸ್ ಝೀರೋ. ಅದಕ್ಕೆ ನೀವು ಕ್ರೂರವಾಗಿ ಮಾತಾಡೋದು, ಆ ಥರ ಏನಾದ್ರು ಮಾತಾಡಿದ್ರೆ, ಕ್ರೂಡಾಗಿ ಮಾತಾಡೋದು, ಆ ಥರ ಏನಾದ್ರು ಮಾತಾಡಿದ್ರೆ, ರೂಡಾಗಿ ಮಾತಾಡೋದು, ಆ ಥರ ಏನಾದ್ರು ಮಾತಾಡಿದ್ರೆ, ಅದೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಇಲ್ಲಿಂದ ಬರತಕ್ಕಂಥ ವಿಚಾರ. ಇಲ್ಲಿ ಇಲ್ಲವೇ ಇಲ್ಲ. ಇದು ಅನುಕಂಪ, ಕಂಪನ ಇಲ್ಲಿಂದ ಅಲ್ಲ. ಕಂಪನ ಎಸ್ ಸ್ವಲ್ಪ ಇಲ್ಲಿಂದ ಬರುತ್ತೆ. ಆ ಕಂಪನದಿಂದ ಏನಾಗುತ್ತೆ ಅಂದಾಗ ಈ ಸೆಲ್ಸ್ ಎಲ್ಲ ನಮಗೆ ಇಂಧನ, ಶ್ವಾಸ ಇಂಧನದಿಂದ ಇದು ಹೈಲೈಟ್ ಆಗುತ್ತೆ. ಹೈಲೈಟ್ ಆದಾಗ ಆಲ್ಬರ್ಟ್ ಐನ್ಸ್ಟೀನ್ ಥರ ಯು ವಿಲ್ ಬಿಕಮ್ ಹೈಲಿ ಇಂಟೆಲಿಜೆಂಟ್, ಅಲೈವ್ ಆ್ಯಂಡ್ ಅಲರ್ಟ್. ಅದು ಮುಖ್ಯವಾಗಿ ನೀವು ನೋಡೋತಕ್ಕಂಥ ವಿಚಾರ. ದಿಸ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು ಟು ಜಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಇದು ಇಲ್ಲಿ ಇಂಟ್ಯೂಷನ್, ಪ್ರೇರಣಾ ಶಕ್ತಿ. ಇಲ್ಲಿಂದ ಎಷ್ಟು ಭಾಗ ಬರುತ್ತೆ, ಇಲ್ಲಿಂದ ಏನು ಬರುತ್ತೆ? 75% ನಿಮ್ಮ ಶ್ವಾಸದಿಂದ ಆಕ್ಸಿಜನೇಟೆಡ್ ಬ್ಲಡ್ ಥರ ಇಲ್ಲಿ ಹೋಗಿ ಎಕ್ಸರ್ಸೈಸ್, ಮೆಂಟಲ್ ಎಕ್ಸರ್ಸೈಸ್ ಅಲಾಂಗ್ ವಿತ್ ಸಿಸ್ಟಮ್ಯಾಟಿಕ್ ಬ್ರೀದಿಂಗ್, ಪೂರಕ ರೇಚಕ. ಸಿಸ್ಟಮ್ಯಾಟಿಕ್ ಆಗಿ ಒಂದು ಲೆವೆಲ್ಗೆ ನಾವು ಪೂರಕ ರೇಚಕ ಮಾಡಿದಾಗ ಕುಂಭಕದಲ್ಲಿ ಕೂತ್ಕೊಂಡು ಧ್ಯಾನ, ಕುಂಭಕದಲ್ಲಿ ಮೆಡಿಟೇಷನ್ ಮೂಲಕ ನಾಗೆ ಧ್ಯಾನ ಮಾಡೋದು. ಅದಕ್ಕೆ ಸೋಹಂ ಸೋಹಂ ಹಂಸ, ಹಂಸ ಮೆಡಿಟೇಷನ್. ಸೋಹಂ 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 ಸೋಹಂ. ಹಂಗೆ ಮಾಡ್ತಾ ಮಾಡ್ತಾ ಅದಕ್ಕೆ ನಾನು ಹೇಳೋದು, ಡೋಂಟ್ ಓಪನ್ ಯುವರ್ ಐಸ್, ಕೀಪ್ ಯುವರ್ ಐಸ್ ಕ್ಲೋಸ್, ಕೀಪ್ ಆಲ್ ಯುವರ್ ಥಾಟ್ ಪ್ರೋಸೆಸಸ್ ಸ್ಟಿಲ್. ನಿಶ್ಶಬ್ದದಿಂದ ನಿಮ್ಮ ಯೋಚನಾ ಲಹರಿಗಳನ್ನೆಲ್ಲ ಬಿಟ್ಟುಬಿಡಿ. ಹಾಗೆ ಕ್ವೈಟಾಗಿ ಕಾಮಾಗಿರಿ. ದಟ್ ಈಸ್ ದ ಟೈಮ್ ವೆನ್ ಕುಂಭಕ ಹ್ಯಾಪನ್ಸ್. ಆ ಹಂಸ ಸ್ಟೇಟ್ಗೆ ನೀವು ಹೋಗಿ, ಆ ಕುಂಭಕ. ಸೋಹಂ, ಕೀಪ್ ಆಲ್ ಯುವರ್ ಥಾಟ್ ಪ್ರೋಸೆಸಸ್. ಒಂದು 15 ನಿಮಿಷ ನಿಶ್ಶಬ್ದವಾಗಿ ನಿರಾಳ ಮನಸ್ಸಿನಿಂದ ನೀವಿರಿ. ಅಲ್ಲಿದ್ದಾಗ ನಿಮಗೆ ಥಾಟ್ ಪ್ರೋಸೆಸ್, ಯಾಕಂದರೆ ಇದುವರೆಗೂ ರನ್ನಿಂಗ್ ಮೈಂಡ್, ನಿಮಗೆ ಸಿಸ್ಟಮ್ಯಾಟಿಕ್ ಮೈಂಡ್ ವಿಲ್ ರನ್. ಮೈಂಡ್ ವಿಲ್ ರನ್. ನಿಮ್ಮ ಮೈಂಡ್ ಯು ಕೆನಾಟ್ ಸ್ಟಿಲ್. ಎಷ್ಟೋ ಸಲ ಮೈಂಡು ರನ್ ಆಗ್ತಾ ಇದ್ದರೆ ಕನಸುಗಳು ಬರುತ್ತೆ ನಮಗೆ. ರಾತ್ರಿ ಮಲಗಿದಾಗ ಕನಸು ಬರುತ್ತೆ. ಕನಸು ಬರೋದು ಯಾಕೆ ಹೇಳಿ? ದ ಮೈಂಡ್ ಈಸ್ ರನ್ನಿಂಗ್. ಸೊ ಯು ಆರ್ ಸ್ಟಿಲ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್. ಸೊ ಯು ಆರ್ ಗೆಟಿಂಗ್ ಅ ಲಾಟ್ ಆಫ್ ಡ್ರೀಮ್ಸ್. ಸಮ್ಟೈಮ್ಸ್ ಯು ಡ್ರೀಮ್, ಸಮ್ಟೈಮ್ಸ್ ಯು ಡೋಂಟ್ ಡ್ರೀಮ್. ಆ ಡ್ರೀಮ್ ಬರೋದು ಯಾತಕ್ಕೆ ಅಂದಾಗ ಇಲ್ಲಿ ಒಳಗಡೆ ನಮ್ಮ ಮೈಂಡ್ ರನ್ ಆಗ್ತಾ ಇರುತ್ತೆ.
ಅದಕ್ಕೆ ನಾವು ಬೆಳಗ್ಗೆ ಎದ್ದಾಗ ಏನೋ ಒಂಥರ ವಿ ಡೋಂಟ್ ಫೀಲ್ ವೆರಿ ಕಂಫರ್ಟಬಲ್, ವಿ ಡೋಂಟ್ ಫೀಲ್ ಅಲೈವ್. ನಮ್ಮಲ್ಲಿ ರೆಸ್ಟೆಡ್ ಸ್ಲೀಪ್ ಇಲ್ಲ ನಮ್ಮಲ್ಲಿ. ಏಕೆಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಓಡ್ತಾ ಇರುತ್ತಲ್ಲ, ಡ್ರೀಮ್ಸ್ ಎಲ್ಲ ಬರೋಕ್ಕೆ ಶುರು ಆದಾಗ ಇನ್ನು ಆಮೇಲೆ ಭಯಂಕರವಾದ ಡ್ರೀಮ್ಸ್ ಎಲ್ಲ ಬರುತ್ತೆ. ಸಾಮಾನ್ಯವಾಗಿ ಬರೋದು ಏನೋ ಅಂದರೆ ಒಂದು ಹಾವು ಒಟ್ಟಿಸ್ಕೊಂಡು ಬರ್ತಾಯಿದೆ, ಓಡ್ತಾ ಇರ್ತೀವಿ. ಹಾವು ಆ ಕೊನೆಯಲ್ಲಿ ಎಚ್ಚರ ಆಗೋದು ಯಾವಾಗ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಹಿಂಗೆ ಸಡನ್ನಾಗಿ ಎಚ್ಚರ ಆಗೋದು. ಯಾಕೆ ಅಂದರೆ ಎಲ್ಲೋ ಹಳ್ಳಕ್ಕೋ ಬಿದ್ದಿರ್ತೀವಿ, ಅದು ಕನಸಲ್ಲೇ ಹಳ್ಳಕ್ಕೆ ಬಿದ್ದಿರ್ತೀವಿ. ಓಕೆ, ನಾವು ಸುಮ್ಮನೆ ಇಲ್ಲ ಹಳ್ಳಕ್ಕೆ ಬೀಳಲ್ಲ, ನಾವು ಅಲ್ಲೇನೋ ಮತ್ತು ಬಗ್ಗ ಅಂತ ಬಡಾರ ಅಂತ ಆ ಕಡೆ ಈ ಕಡೆ ಕಾಲು ಬಡಿತೀವಿ, ಕೈ ಬಡಿತೀವಿ, ನಮಗೆ ಎಚ್ಚರ ಆಗಿಬಿಡುತ್ತೆ. ಹುಫ್ ಅಂತ ಏನೋ ಕೆಟ್ಟ ಕನಸು ಅಂತ ಮಾಡಿಬಿಡ್ತೀವಿ. ಆಮೇಲೆ ಯಜಮಾನರು ಅವರು ಇವರು ಇದ್ದಾರೆ, ಅಕ್ಕಪಕ್ಕ ಯಾರು ಇರ್ತಾರೋ ಮಕ್ಕಳಿದ್ರೆ ಹೇ ಅಂತೇಳಿ ಅವ್ರಿಗೆ ನಾವು ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಗೆ ಅಲ್ಲಿ ಈಗೋ ಇರುತ್ತಲ್ಲ, ನಾವು ಎಚ್ಚರ ಆದ ತಕ್ಷಣ ಈಗೋ ಬಂದ್ಬಿಡುತ್ತೆ. ಎಚ್ಚರ ಈಗೋ ಎಲ್ಲಿರಲ್ಲ ಅಂದರೆ ಯಾವಾಗಲೂ ಇರುತ್ತೆ. ಅಷ್ಟು ಗೊತ್ತಾ ನಿಮಗೆ? ಟೆಲ್ ಮೀ ಅಟ್ ವಿಚ್ ಪೊಸಿಷನ್ ದೆರ್ ಇಸ್ ನೋ ಈಗೋ, ಬಿಕಾಸ್ ಎವ್ರಿವೇರ್ ದೆರ್ ಇಸ್ ಈಗೋ. ಎಲ್ಲಿ ಯಾವ ದಿನ ನಾವು ನೆಮ್ಮದಿಯಾಗಿ ಮಲಗಿರ್ತೀವಿ ಹೇಳಿ? ಮಲಗಿರಲ್ಲ, ಈಗೋ ಇದ್ದೇ ಇರುತ್ತೆ. ಸೊ ಓಡ್ತಾ ಇರ್ತೀವಿ. ಇನ್ನು ಈ ಥರ ನಾವು ಸಬ್ಕಾನ್ಷಿಯಸ್ ಮೈಂಡು ಕಾನ್ಷಿಯಸ್ನೆಸ್ಸೇ ಸಬ್ಕಾನ್ಷಿಯಸಲ್ಲಿರ್ಬೇಕಾದ್ರೆ ಎಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸರಿ ಅಲ್ಲ? ಏನಾದ್ರು ಒಂದು ತೊಂದರೆ ಇರೋದೇ ಇರುತ್ತಲ್ಲ ಮನುಷ್ಯನಿಗೆ. ಕಾನ್ಷಿಯಸ್ನೆಸ್, ದ ಕಾನ್ಷಿಯಸ್ನೆಸ್ ಇಟ್ ಸೆಲ್ಫ್, ಇದರ ವಿವರ ಏನು? ವಾಟ್ ಈಸ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ದಿಸ್? ಚೈತನ್ಯದ ಭಾವನೆ ಚೈತನ್ಯದ ಒಳಗಡೆನೇ ಇದೆ. ಮೂಲಭೂತ ನಮ್ಮ ಚೈತನ್ಯದ ಒಳಗಡೆನೇ ಇದೆ. ಈ ಚೈತನ್ಯ ಹೇಗೆ ಕೆಲಸ ಮಾಡುತ್ತೆ? ಇನ್ ಅ ಸಿಸ್ಟಾಲಿಕ್ ಆ್ಯಂಡ್ ಅ ಡಯಾಸ್ಟಾಲಿಕ್ ವೇ, ಪೂರಕ, ರೀಚಕ ಹಾಗೂ ಕುಂಭಕ, ಸಿಸ್ಟಾಲಿಕ್ ಆ್ಯಂಡ್ ಅ ಡಯಾಸ್ಟಾಲಿಕ್ ವೇ, ಆ್ಯಂಡ್ ಫೈನಲಿ ದ ಎಕ್ಸ್ಪ್ಯಾನ್ಷನ್ happens. And this expansion called as meditation. Meditation is not stilling of the mind. It is where the systolic and the diastolic way of breathing finally establishes in that stability of the mind, where at this point, at this junction, the mind expands. ಪೂರಕ ಹಾಗೂ ರೇಚಕ ಆ ಕ್ಷಣದಲ್ಲಿ ಯಾವಾಗ ಉಸಿರು ಹಿಡಿದಾಗ ನಾವು ನಿಲ್ಲಿಸ್ತೀವೋ ಅನ್ನೋತಕ್ಕಂಥ ಒಂದು ಫೀಲಿಂಗ್ ಬರುತ್ತೋ, ಆ ಉಸಿರನ್ನ ಯಾವಾಗ ದಮ್ ಹಿಡ್ಕೋಬೋದು ಅನ್ನೋತಕ್ಕಂಥ ಒಂದು ವಿಶ್ವಾಸ ಹುಟ್ಟುತ್ತೋ, ಆ ಟೈಮಲ್ಲಿ ಭಗವಂತನ ಲೀಲೆ, ಅಲ್ಲಿ ಭಗವಂತ ಬೇಡ, ವಿ ಅಂಡರ್ಸ್ಟ್ಯಾಂಡ್ ವೆನ್ ಬೋತ್ ದ ಪೂರಕ ಆ್ಯಂಡ್ ದ ರೇಚಕ ಸ್ಟಾಪ್ಸ್ at this juncture, the rise of the breath gets into that state of stillness. ಆ ಸ್ಟಿಲ್ನೆಸ್ಸಲ್ಲಿ, ಆ್ಯಂಡ್ ದಟ್ ಸ್ಟಿಲ್ನೆಸ್ ಇಸ್ ಕಾಲ್ಡ್ ಆಸ್ ಕುಂಭಕ. ಆ ಕುಂಭಕದಲ್ಲಿ ನಮಗೆ ಎಕ್ಸ್ಪ್ಯಾನ್ಷನ್ ಬಿಗಿನ್ಸ್. ನಮ್ಮ ಹೃದಯ ಅರಳಕ್ಕೆ ಶುರುವಾಗುತ್ತೆ. ಆ ಅರಳೋದೇನೆ ಪೂರ್ವಿಕರು 1,000 ದಳದ ಕಮಲ ಅಥವಾ ಪದ್ಮ ಅದು ಅರಳಕ್ಕೆ ಶುರುವಾಗುತ್ತೆ. ಅದು ಅರಳ್ದಾಗಲೇ ನಮಗೆ ಆ ಸ್ಟಿಲ್ನೆಸ್ ಹೋಗಿ the bottom of the stalk of that 1,000 petal lotus as described in the scriptures, the Hridaya Kamala opens up. At this point, Brahma resides.
ಈ ಜಾಗದಲ್ಲೇ ಸೃಷ್ಟಿಕರ್ತನಾದಂಥ ಬ್ರಹ್ಮ ತಾನಾಗಿ ಪದ್ಮಾಸನದಲ್ಲಿ ಅವನು ಕೂತಿದ್ದಾನೆ ಅಂತ ಹೇಳಿ ನಮ್ಮ ಪುರಾಣಗಳು ಸಾರ್ಕೊಂಡು ಬಂದಿದೆ. ಈ ಹೃದಯ ಕಮಲದಲ್ಲೇ ಬ್ರಹ್ಮ ಕೂತಿದ್ದಾನೆ. ಯಾವಾಗ ಬ್ರಹ್ಮ ಕೂತ್ಕೊಂಡಿದ್ದಾನೋ ಅವನ ಮೂಲಾಧಾರದಿಂದ ಈ ಒಂದು ಪದ್ಮ ಆ ತೊಟ್ಟು ಅದರ ಮೂಲೆ ಅಲ್ಲಿಂದ ಶುರುವಾಗಿ ಅಲ್ಲಿಂದ ನಮಗೆ ಮಣಿದ್ವೀಪ, ವೈಕುಂಠ, ಕೈಲಾಸ ಪ್ರಾರಂಭ ಶುರುವಾಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ವೇದವ್ಯಾಸರು, ಋಷಿಮುನಿಗಳು ವೇದವ್ಯಾಸರ ಮೂಲಕ ಇದನ್ನು ಸಾರ್ಕೊಂಡು ಬಂದಿದ್ದಾರೆ. ಇದನ್ನೇ ದೇವಿ ಮಹಾತ್ಮೆಯಲ್ಲೂ ಇದನ್ನೇ ಪುರಾಣದಲ್ಲೇ ಇದನ್ನು ಭಾಳ ವಿವರಿಸ್ತಾ ಬಂದಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಇದನ್ನು ಮನನ ಮಾಡಿ. ಸೊ ಕಾನ್ಷಿಯಸ್ನೆಸ್ is submerged in the consciousness itself. ಚೈತನ್ಯ, ನಮ್ಮ ಚೈತನ್ಯ, ಈ ದೈವತ್ವದ ಚೈತನ್ಯ ಒಳಗಡೆ ಅಡಗಿದೆ, ಮುಳುಗಿದೆ. ಆ ದೈವತ್ವ ಚೈತನ್ಯ ಏನಿದೆ ಅಂದರೆ ದೈವತ್ವ ಕೃಪೆ ನಮ್ಮ ಉಸಿರಿನ ಮೂಲಕ ನಮಗೆ ಸೇರಿಕೊಂಡಿದೆ. ಸೊ ದೈವತ್ವದ ಚೈತನ್ಯ, ದೈವಿಕ ಚೈತನ್ಯದಲ್ಲಿ ನಮ್ಮ ಒಳಗಡೆ ಉಸಿರಿನ ರೂಪದಲ್ಲಿ ಇನ್ ದ ಮ್ಯಾಟರ್ಸ್ ಆಫ್ ಲೈಫ್ ಆ್ಯಂಡ್ ಬ್ರೆತ್ಸ್ ವಿತಿನ್ ಅವರ್ ಸೆಲ್ಸ್ ಇಸ್ ಎನ್ಕ್ಲೋಸ್ಡ್ ವಿತಿನ್ ಅವರ್ ಸೆಲ್ಸ್. ಇದನ್ನು ನಾವು ಅರ್ಥ ಮಾಡ್ಕೊಂಡು. ಸೊ ಟುಡೇ ಅವರ್ ಕಾನ್ಷಿಯಸ್ನೆಸ್ is enclosed, is submerged in our consciousness itself. Okay? ಇಂಟ್ಯೂಷನ್ ಅಂದರೆ ಪ್ರೇರಣಾ ಶಕ್ತಿ. ಪ್ರೇರಣಾ ಶಕ್ತಿಗೆ ಫಸ್ಟ್ ಆಫ್ ಆಲ್ ನೀವು ದೇವರನ್ನ ನಂಬ್ತೀರಾ ಅನ್ನೋದು ಗೊತ್ತು. ಅದೇ ರೀತಿ ಪ್ರೇರಣಾ ಶಕ್ತಿ ಮೇಲೂ ನೀವು ನಂಬ್ತೀರಾ ಏನು, ನಿಮ್ಮ ಅನುಭವ ಏನು. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ್ಯಾಟ್. ವಾಟ್ ಈಸ್ ಇಂಟ್ಯೂಷನ್? ನಾವು ತೊಗೊಳತಕ್ಕಂಥ ವಿಚಾರ ಯಾವುದು? ಸಬ್ಜೆಕ್ಟ್ ಅಂತ ನಾವೇನಾದಿದ್ರೆ ವಿಚಾರ ಏನು ಅಂದರೆ ಸಬ್ಜೆಕ್ಟ್ ಏನು ಅಂದರೆ ಇಂಟ್ಯೂಷನ್, ಪ್ರೇರಣಾ ಶಕ್ತಿ. ಪ್ರೇರಣಾ ಶಕ್ತಿ ಅಂದರೆ ಏನು? ನಮಗೆ ನಿಜವಾಗ್ಲೂ ಪ್ರೇರಣಾ ಶಕ್ತಿ ಮೇಲೆ ನಮಗೆ ನಂಬಿಕೆ ಇದೆಯಾ? ಆ ನಂಬಿಕೆ ಇರಬೇಕಾದ್ರೆ ನಮ್ಗೆ ಅದು ಏನು ಅಂತ ಗೊತ್ತಿರಬೇಕಲ್ಲ. ಗಟ್ ಫೀಲಿಂಗ್ ಅಂತ ಇನ್ನೊಂದು ಲೌಕಿಕ ಭಾಷೆಯಲ್ಲಿ ಅದನ್ನು ಗಟ್ ಫೀಲಿಂಗ್ ಅಂತ ಹೇಳ್ತೀವಿ. ಮಾತಾ ಓಂ ಜೈ ಗುರುದೇವ. ಕರೆಕ್ಟ್. Intuition is in some ways like instinct and in other ways absolutely unlike instinct. ಶಕುಂತಲಾ ದೇವಿಯೊಂದಿಗೆ ಅಂತಃಪ್ರಜ್ಞೆಯ ಮ್ಯಾಜಿಕ್ ಓಶೋ ಅವರಿಂದ. ಅಂತಃಪ್ರಜ್ಞೆಯು ಪ್ರವೃತ್ತಿಯಂತಹ ಕೆಲವು ವಿಧಗಳಲ್ಲಿ ಮತ್ತು ಇತರ ರೀತಿಯಲ್ಲಿ ಸಹಜವಾಗಿ ಭಿನ್ನವಾಗಿರುತ್ತದೆ. ಇನ್ನೂ ಇತರ ರೀತಿಯಲ್ಲಿ ಇದು ಬುದ್ಧಿಶಕ್ತಿಯಂತೆ ಮತ್ತು ಇನ್ನೂ ಇತರ ರೀತಿಯಲ್ಲಿ ಸಂಪೂರ್ಣವಾಗಿ ಬುದ್ಧಿಗೆ ವಿರುದ್ಧವಾಗಿರುತ್ತದೆ. ಅಂತಃಪ್ರಜ್ಞೆಯು ಪ್ರವೃತ್ತಿಯಂತಿದೆ, ಏಕೆಂದರೆ ನೀವು ಇದರ ಬಗ್ಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಪ್ರವೃತ್ತಿ ನಿಮ್ಮ ದೇಹದ ಭಾಗವಾಗಿರುವಂತೆಯೇ ಇದು ನಿಮ್ಮ ಪ್ರಜ್ಞೆಯ ಭಾಗವಾಗಿದೆ. ಆದರೆ ನಿಮ್ಮ ಪ್ರವೃತ್ತಿಯನ್ನು ಪೂರೈಸಲು ನೀವು ಅನುಮತಿಸುವಂತೆಯೇ ನಿಮ್ಮ ಅಂತಃಪ್ರಜ್ಞೆಯನ್ನು ಪೂರೈಸಲು ನೀವು ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಬಹುದು. ಅದೇ ನಮಗೆ ಆ ಪ್ರವೃತ್ತಿ ಏನು ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ನಮ್ಮಲ್ಲಿ ಇರುತ್ತೆ. ನಿವೃತ್ತಿ, ಪ್ರವೃತ್ತಿ. ನಿವೃತ್ತಿ ಅಂದರೆ ಏನು?
ನಿವೃತ್ತಿ ಅಂದರೆ ನಾವು ಆ್ಯಕ್ಚುಲಿ ನೆನ್ನೆತನ ನಮ್ಮ ಕ್ಲಾಸಲ್ಲಿ ಹೇಳಿದ್ರು, ಪ್ರವೃತ್ತಿ ಅಂತಂದರೆ ಹೊರಗಿನ ವಿಚಾರಗಳಲ್ಲಿ ಆಸಕ್ತರಾಗಿರೋದು ಪ್ರವೃತ್ತಿ, ಅಂತರ್ಮುಖ ಆಗೋದು ನಿವೃತ್ತಿ ಅಂತ ಹೇಳಿದ್ರ. ಇದು ಉಪನಿಷತ್ಗಳಲ್ಲಿ ಹೇಳಿರೋವಂಥ ಅರ್ಥ ಅಂತ ಹೇಳಿ. ಅದೇ ಪ್ರೇರಣಾ ಶಕ್ತಿ ಅನ್ನೋದು ಕೆಲವು ವಿಚಾರದಲ್ಲಿ ನಮ್ಮಲ್ಲಿ ಇರುವಂಥ ಪ್ರವೃತ್ತಿ ಅಂತ ಲಿಟ್ರಲ್ ಟ್ರಾನ್ಸ್ಲೇಷನ್ ತೊಗೊಂಡ್ರೆ ಇನ್ಸ್ಟಿಂಕ್ಟ್ಗೆ ಆ ಥರ ಇರುತ್ತೆ. ಆದರೆ ಕೆಲವು ಸತಿ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ. ತದ್ವಿರುದ್ಧ ಅಂದರೆ ಕಂಪ್ಲೀಟ್ಲಿ ಬೇರೆ ರೀತಿ ಇರುತ್ತೆ ಅಂತ. ಎಕ್ಸಾಕ್ಟ್ಲಿ ಆಪೋಸಿಟ್. ಕೆಲವು ಸತಿ ನಮ್ಮ ಬುದ್ಧಿಶಕ್ತಿಗೆ ಸೀಮಿತವಾಗಿರುವಂಥದ್ದು, ಕೆಲವು ಸತಿ ಬುದ್ಧಿಶಕ್ತಿಗೆ ವಿಪರೀತವಾಗಿರುವಂಥದ್ದು ಅಂತ. ಬುದ್ಧಿಗೆ ಸಿಗದೆ ಇರೋತಕ್ಕಂಥದ್ದು, ಟೋಟ್ಲಿ ಅಗೇನ್ಸ್ಟ್ ಇಂಟೆಲೆಕ್ಟ್ ಅಂತಿದೆ ಇಲ್ಲಿ. ಟೋಟ್ಲಿ ಅಗೇನ್ಸ್ಟ್ ಇಂಟೆಲೆಕ್ಟ್ ಅದು. ಪ್ರೇರಣಾ ಮತ್ತು ಪ್ರವೃತ್ತಿ ಎರಡೂ ಏನು ಅನ್ನೋದನ್ನು ನಾವು ಅಂದರೆ ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಇದು ನಮ್ಮ ಚೈತನ್ಯದ ಒಂದು ಭಾಗ. ಹೇಗೆ ನಮಗೆ ಪ್ರವೃತ್ತಿ ನಮ್ಮ ದೇಹಕ್ಕೆ ಒಂದು ಭಾಗ ಆಗಿರುತ್ತೋ, ಅಂದರೆ ಇನ್ಸ್ಟಿಂಕ್ಟ್ ಅನ್ನೋದೇ ವಾಸಿ. ಪ್ರವೃತ್ತಿ ಅಂದರೆ ಎಲ್ಲರಿಗೂ ಅಷ್ಟು ಸರಿಯಾಗಿ ಅರ್ಥ ಆಗಲ್ಲ. ಇನ್ಸ್ಟಿಂಕ್ಟಾಗೆ ಇಟ್ಕೊಂಡ್ರೆ ನಮ್ಮ ದೇಹಕ್ಕೆ ಹೇಗೆ ಇನ್ಸ್ಟಿಂಕ್ಟ್ ಇರುತ್ತೋ ಅದೇ ಥರ ಇಂಟ್ಯೂಷನ್ನು ನಮ್ಮಲ್ಲಿರುತ್ತೆ. ಸರಿ. ಹೇಗೆ ನಾವು ಇನ್ಸ್ಟಿಂಕ್ಟ್ಸ್ಗೆ ಆ್ಯಕ್ಚುಲಿ ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಕೊಡ್ತೀವೋ ಅದೇ ಥರ ನಾವು ಪ್ರೇರಣಾ ಶಕ್ತಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಕರೆಕ್ಟ್. ಪ್ರೇರಣಾ ಶಕ್ತಿಗೂ ಅವಕಾಶ ಮಾಡಿ ಕೊಡಬೇಕು. ಹೇಗೆ? ಅದನ್ನು ಫಸ್ಟ್ ನಮಗೆ ನಂಬಿಕೆ ವಿಶ್ವಾಸ ಬರಬೇಕು, ನಮಗೆ ಆಗ್ತಾ ಇರೋದು ಪ್ರೇರಣೆ ಅಂತ. ಅದು ಹೇಗೆ ಬರೋದು? ಅದು ಅಭ್ಯಾಸದಿಂದಾನೇ ಬರೋದು. ಸಾಧನೆ ಅಭ್ಯಾಸದಿಂದ ಬಂದು ನಮಗೆ ಕೂಗೋ ಅಂದರೆ ಒಳಗಿಂದ ಕೇಳುತ್ತಲ್ಲ. ವರ್ಷನ್ ಅಥವಾ ಸ್ಮೃತಿಗಳ ವರ್ಷನ್? ಇಲ್ಲ, ಇದು ನನ್ನ ವರ್ಷನ್, ನನ್ನ ಎಕ್ಸ್ಪೀರಿಯನ್ಸ್ ವರ್ಷನ್. ಓಕೆ. ಓಹೋ. ಅಂದರೆ 2-3 ಸತಿ ಪ್ರೇರಣೆ ಶಕ್ತಿ ಆದಾಗ ನನಗೆ ಅದು ಪ್ರೇರಣೆ ಅಂತ ನಂಬಿಕೆ ಆಗದೆ ನಾನು ಅದು ಪ್ರೇರಣೆ ಶಕ್ತಿ ಆದಂಗೆ ಮಾಡಿಲ್ಲ ಅಥವಾ ಹೇಳಿಲ್ಲ. ಅದಾದಮೇಲೆ ಅದಕ್ಕೆ ನಿಜ ಅಂತ ಗೊತ್ತಾದಾಗ ನಂಗೆ ಅನಿಸಿದೆ ನಾನು ಧೈರ್ಯವಾಗಿ ಹೇಳಬೇಕಾಗಿತ್ತು. ಅಂದರೆ ಉದಾಹರಣೆಗೆ ಇವಾಗ ಈ ಬರ್ತ್ ಚಾರ್ಟ್ ಅನಾಲಿಸಿಸ್ ಎಲ್ಲ ಮಾಡಬೇಕಾದ್ರೆ ಕೆಲವುದು ಇದರಲ್ಲಿ ಇರೋದು ಗ್ರಹಗತಿಗಳದ್ದು ಅಲ್ಲದೇನೂ ನಮ್ಗೆ ಒಂದೊಂದ್ಸತಿ ಕೆಲವುದು ಹಿಂಗೆ ಅಂತಲೇ ಬರುತ್ತೆ. ಅದು ಬಂದಾಗ ನಾನು ಹೇಳಿಲ್ಲ ಗುರುಜಿ, ಎಲ್ಲ ಎಷ್ಟು ಗ್ರಹದ ಕಾಣಿಸ್ತದೆ ಅಷ್ಟು ಮಾತ್ರ ಹೇಳೋಣ, ಇದು ನಿಜ ಇಲ್ಲದಿದ್ರೆ ಏನು ಮಾಡೋದು. ದೆನ್ ಯು ಆರ್ by closing your brain you are not disclosing the intuition. ಅದೇ ಆ ಥರ ಆಗಿತ್ತು ಬಿಗಿನಿಂಗಲ್ಲಿ. By closing the brain you are not disclosing the intuitional effect of your brain. By closing your brain you are not disclosing the intuitional part of your brain. ಅರ್ಥ ಆಯ್ತಾ? ಅದೇನೇ ಅನುಭವ ಅಂತ ಹೇಳಿದ್ದು. ಆಮೇಲೆ ಏನಾಯಿತು, ನಂಗೆ ನಂಬಿಕೆ ಬರೋಕ್ಕೆ ಶುರು ಆಯಿತು. ಎವ್ರಿ ಟೈಮ್ ಏನೋ ಒಂದು ಅನಿಸ್ದಾಗ ಇದು ಆ್ಯಕ್ಚುಲಿ ಪ್ರೇರಣಾ ಶಕ್ತಿ, ಇದನ್ನು ನಾನು ನಂಬಿ ಹೇಳಬೇಕು, ಯಾಕಂದರೆ ಇದು ಸತ್ಯವಾಗೇ ಇರುತ್ತೆ ಅಂತ. ಅದಾದಮೇಲೆ ಅದು ತನೂ ಕನ್ಫರ್ಮ್ ಆಯಿತು. ಹೇಗಾಯಿತು ಅಂದರೆ ಉದಾಹರಣೆಗೆ ಫಸ್ಟ್ ಟೈಮ್ ನಾನು ನಂಬಲಿಲ್ವಲ್ಲ, ನೀವು ಹೇಳಿದ್ರಲ್ಲ, ಬೈ ಕ್ಲೋಸಿಂಗ್ ದ ಬ್ರೈನ್ ಕ್ಲೋಸಿಂಗ್ ದ ಇಂಟೆಲೆಕ್ಚುಯಲ್ ಪವರ್ ಅಂತ, ಇಂಟ್ಯೂಷನ್ ಪವರ್ ಅಂತ. ಹಿಂಗೆ ಒಬ್ಬರು ಹಾರೋಸ್ಕೋಪ್ ನೋಡಬೇಕಾದ್ರೆ ಅವ್ರಿಗೆ ಯೂಟ್ರಸಲ್ಲಿ ಫೈಬ್ರಾಯ್ಡ್ ಇದೆ ಅಂತ ನಂಗೆ ಅನಿಸ್ತು ತುಂಬ ಸ್ಟ್ರಾಂಗ್ ಆಗಿ. ಬಟ್ ನಾನು ಹೇಳಲಿಲ್ಲ, ತುಂಬ ಜನ್ರಿಕಾಗಿ ಹೇಳಿದೆ. ಸ್ಪೆಸಿಫಿಕ್ಕಾಗಿ ಇಂಟ್ಯೂಷನ್ ಆಗಿತ್ತು ಏನು ಪ್ರಾಬ್ಲಮ್ ಅಂತ. ಬಟ್ ನಾನು ಅದು ಹೇಳಿದೆ, ಜಸ್ಟ್ ಜನ್ರಿಕಾಗಿ ಹೇಳಿದೆ, ಸಮ್ ಗೈನಕೊಲಾಜಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟೆ ಅಷ್ಟೇ. ಬಟ್ ಅವ್ರು ಎಕ್ಸಾಕ್ಟ್ಲಿ ಏನು ಅಂತ ಕನ್ಫರ್ಮ್ ಮಾಡಿದಾಗ ನಂಗೆ ಅನಿಸ್ತು ನಮ್ಮ ಇಂಟ್ಯೂಷನ್ ನಮ್ಮ ಹೇಳಿದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಿರೋದು ಅಂತ. ಎರಡನೇ ಸತಿ ಏನಾಯಿತು, ಒಬ್ಬರು ಮೈಸೂರವ್ರಿಗೆ ಅವ್ರ ಬರ್ತ್ ಚಾರ್ಟ್ ನೋಡಿದ ತಕ್ಷಣ ಅವ್ರ ಕುಲದೇವರು ದೇವಿ ಅಂತ ಅನಿಸ್ತು. ಸೊ ಅವ್ರು ಅದು ಬಂದ್ಬಿಡ್ತು ಬಾಯಲ್ಲಿ, ನಂಬಿಕೆ ಬಂದಮೇಲೆ ಹೇಳ್ಬೋಣ ಅಂತ. ಸೊ ನಿಮ್ಮ ಕುಲದೇವರು ಒಂದು ದೇವಿ ಶಕ್ತಿ, ಅದಕ್ಕೆ ನೀವು ದೇವಸ್ಥಾನ ಎಲ್ಲ ಇಟ್ಕೊಂಡಿರ್ತೀರ, ಪೂಜೆ ಮಾಡೋದು ಬಿಡಬೇಡಿ ಅಂತ ಹೇಳಿದೆ. ಅದು ಅವನಿಗೆ ಶಾಕ್ ಆಗೋಯ್ತು ಆ್ಯಕ್ಚುಲಿ, ಹೆಂಗೆ ಗೊತ್ತಾಯ್ತು ಅಂತ. ಆಮೇಲೆ ಇಮಿಡಿಯೇಟ್ಲಿ ಅವ್ನು ಕುಲದೇವರು ದೇವಿದು ಫೋಟೋ ಎಲ್ಲ ಕಳಿಸ್ದ, ನೀವು ಹೇಳಿದ್ದು ಕರೆಕ್ಟು ಅದೆಲ್ಲ ಈ ಥರ ಅಂತ. ಸೊ 2 ಅನುಭವನೂ ಆಗಿದೆ. ನಮ್ಮದೇ ಇರೋವಂಥದ್ದು ಒಂದು ಬಿಗಿನಿಂಗಲ್ಲಿ ಈ ಥರ 2-3 ನಮ್ಮದೇ ಇರೋ ಥರ, ನಾನೇ ನಮ್ಮದೇ ಇರೋ ಥರ ನನ್ನ ಇಂಟ್ಯೂಷನ್ನು, ರೆಸ್ಟ್ರಿಕ್ಟಿಂಗ್ ಮೈ ಓನ್ ಇಂಟ್ಯೂಟಿವ್ ಪವರ್ ಬೈ ನಾಟ್ ಅಲೋವಿಂಗ್ ಇಟ್ ಟು ಫ್ಲೋ ಫ್ರೀಲಿ. ಎರಡನೇ ಸತಿ ಏನಾಯಿತು, ಇಲ್ಲ ಐ ಶುಡ್ ಬಿ ಮೋರ್ ಇದು, ಐ ಶುಡ್ ಫಸ್ಟ್ ಬಿಲೀವ್ ಇನ್ ವಾಟ್
ಗುರು ಇಸ್ ಪ್ರಾಂಪ್ಟಿಂಗ್ ಅಂತ ಅಂದಮೇಲೆ ನನಗೆ ನನ್ನ ಕಾಲು ಆ ಥರ ಆದಮೇಲೆ ಇವಾಗ ಇಂಟ್ಯೂಷನ್ ಪವರ್ನು ನಂಬೋ ಹಂಗೆ ಆಗಿದೆ ಅಷ್ಟೆ. ಸೊ ಮುಂದಕ್ಕೆ ಏನು ಮಾಡಬೇಕು ಅಂತಿದೆಯಾ? ಈ ಪವರ್ ಮೇಲೆ ನಿನಗೆ ಸಂಪೂರ್ಣ ವಿಶ್ವಾಸ ಇದೆಯಾ? ಇದೆ, ಇನ್ನೂ ಹೆಚ್ಚು ಮಾಡ್ಕೊಳ್ಳೋ ಆಸಕ್ತಿನೂ ಇದೆ. ಅದು ಹೆಂಗೆ ಮಾಡ್ತೀಯಾ ಅನ್ನೋದೇ ಇವತ್ತಿನ ದಿವಸ ಡಿಸ್ಕಷನ್. ಇವತ್ತು ಗುರುಜಿ ಹೇಳಿದ ಸತ್ಸಂಗ ಪ್ರಕಾರ ಬ್ರೀದಿಂಗ್ ಪ್ಯಾಟರ್ನ್ ಮೇಲೆ ಗಮನ ಕೊಡಬೇಕು. ಹೌದು. ಹೇಗೆ ಬಾವಿಯಿಂದ ಸೇದೋವಾಗ ಪೂರಕ ರೇಚಕ ನಾವು ಕಾನ್ಷಿಯಸ್ ಆಗಿ ಮಾಡ್ತಾ ಬಂದರೆ ಕುಂಭಕ ತನಗೆ ತಾನೇ ಆಗುತ್ತೆ. ನಾವೇ ಹಿಡಿದು ಕುಂಭಕದಲ್ಲಿ ಇರಬೇಕಾಗಿಲ್ಲ, ಆಗಲ್ಲ. ಸೊ ಈ ಥರ ನಾವು ಜ್ಞಾಪಕ ಇಟ್ಕೊಂಡು ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳೋದು ಬೇಡ, ಅವೇರ್ ಆಗಿರಬೇಕು. ಮತ್ತು ನಾವು ನಮ್ಮ ಕಾನ್ಷಿಯಸ್ನೆಸ್ ಏನಾದರೂ ಈ ಸೆನ್ಸಸ್ಸಲ್ಲಿ, ಹ್ಯಾಬಿಟ್ಸಲ್ಲಿ, ಡೇ ಟು ಡೇ ಪ್ರಾಬ್ಲಮ್ಸಲ್ಲಿ ಏನಾದರೂ ಉಳಿಗಿದೆಯಾ ಅಂತ ನೋಡ್ಕೋಬೇಕು. ಅದ್ರ ಮೇಲೆ ಒಂದು ಗಮನ ಇಟ್ಕೋಬೇಕು. ಅದಿಲ್ಲ, ನಾವು ಯಾವಾಗಲೂ ಸಬ್ಮರ್ಜ್ಡ್ ಇನ್ ದ ಡಿವೈನ್ ಕಾನ್ಷಿಯಸ್ನೆಸ್ ಅನ್ನೋದನ್ನು ಅರಿವಲ್ಲಿ ಇಟ್ಕೋಬೇಕು. ಕರೆಕ್ಟ್. ಇವತ್ತಿನ ಸತ್ಸಂಗ್ ಪಾಯಿಂಟ್ಸ್ನ ನಾವು ಇಷ್ಟು ಮನನ ಮಾಡ್ಕೊಂಡು ಬಂದರೆ ಆವಾಗ ಪ್ರೇರಣಾ ಶಕ್ತಿ ಹೆಚ್ಚಾಗುತ್ತೆ ಅಂತ ಅನಿಸ್ತದೆ. ಸಿ ವೈ ಇಸ್ ಇಟ್ ದಟ್ ಯು ಬಿಲೀವ್ ಇನ್ ದಿಸ್ ಅನ್ನೋದು ಯಾಕೆ ಅಂದರೆ ನಿನ್ನ ಇಂಟ್ಯೂಷನ್ ಪವರ್ನ ಹೆಚ್ಚು ಮಾಡ್ಕೋಬೇಕು. ವೈ ಆರ್ ಯು ಆಲ್ ಸೆಲೆಕ್ಟೆಡ್? ಬಿಕಾಸ್ ಆಫ್ ಸಮ್ ಪವರ್ ಯು ಹ್ಯಾವ್. ಕೆಲವರಿಗೆ ಕೋಆರ್ಡಿನೇಷನ್ ಪವರ್ ಇದೆ, ಕೆಲವರಿಗೆ ಹೇಳಿದ್ದನ್ನು ಮಾಡೋತಕ್ಕಂಥ ಪವರ್ ಇದೆ, ಹೇಳಿದ್ದನ್ನು ತಪ್ಪದೆ ಅದನ್ನು ಮಾಡೋತಕ್ಕಂಥದ್ದಿದೆ. ಅದು ಇಟ್ಸ್ ಆಲ್ ಕಾಗ್ನಿಷನ್ ಪವರ್. ಇಂಟ್ಯೂಷನ್ ರೆಕಗ್ನಿಷನ್ ಪವರ್ ಅಲ್ವಾ? ಹೇಳಿದ ಕೆಲಸನ ಮಾಡೋದನ್ನೆಲ್ಲ ನೀವು ಗ್ರಹಿಸಿ ಅದನ್ನು ಪಾಲಿಸೋದು. ಲೈಕ್ ಇಫ್ ಯು ಆರ್ ವರ್ಕಿಂಗ್ ಫಾರ್ ಅನ್ ಆರ್ಗನೈಸೇಷನ್ and if you understand your boss very clearly, that is you cognize. ಸೊ ಆ ಬಾಸ್ ಏನು ಮಾಡ್ತಾನೆ, ನಿನ್ನಲ್ಲಿ ಕ್ವಾಲಿಟೀಸ್ನ ಮೆಚ್ಚಕ್ಕಿಂತ ಹೆಚ್ಚಾಗಿ ನಿಮ್ಗೆ ಈ ವರ್ಕನ್ನು ಅಸೈನ್ ಮಾಡಿ ನೀನು ಶ್ರದ್ಧೆ ಭಕ್ತಿಯಿಂದ ಇದು ಕೆಲಸ ಮಾಡ್ತೀಯ. ಅದನ್ನು ಫಸ್ಟು ಕಾಗ್ನೈಸ್ ಮಾಡ್ತಾನೆ. ಅದು ಕಾಗ್ನೈಸ್ ಮಾಡಾದಮೇಲೆ then comes how you do it, how you understand it, how you grasp it. ಅದು we call it as recognition. ಸೊ ಅವನು ಫಸ್ಟು ನಿನ್ನ ಕಾಗ್ನೈಸ್ ಮಾಡಿದಾಗ ನಿನ್ನ ಕ್ವಾಲಿಟೀಸ್ ಎಲ್ಲ ಅವನು ತಂದು ನಿನಗೊಂದು ಕೆಲಸ ಜವಾಬ್ದಾರಿ ಕೊಡ್ತಾನೆ, ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾನೆ. ಸೊ ಎಬಿಲಿಟಿ ನಿನ್ನ ಕಂಡುಹಿಡಿತಾನೆ ಕಾಗ್ನಿಷನ್ನು, ಅದನ್ನು ನಿನಗೆ ಕೆಲಸ ವಹಿಸ್ತಾನೆ, ಅದು ರೆಸ್ಪಾನ್ಸಿಬಿಲಿಟಿ. ಅದು ವಹಿಸಾದ ಮೇಲೆ ಅದನ್ನು ನೀನು ಕಂಟಿನ್ಯೂಸ್ ಆಗಿ ಮಾಡ್ತೀಯ. ಅದು ಕಂಟಿನ್ಯೂಸ್ ಆಗಿ ಮಾಡಿದಾಗ ಶ್ರದ್ಧೆ ಭಕ್ತಿಯಿಂದ ಮಾಡೋದ್ರಿಂದ ಇಟ್ ಈಸ್ ಯು ವಿಲ್ ಅಚೀವ್ ದಟ್ ರೆಸ್ಪಾನ್ಸಿಬಿಲಿಟಿ ವಿತ್ ಫುಲ್ ಮಾರ್ಕ್ಸ್ ಅಲ್ವಾ? ಸೊ ನಿನ್ನ ಕಾಗ್ನಿಷನ್ ಪವರು ಹಿ ವಿಲ್ ಗಿವ್ ಯು ಅ ರೆಕಗ್ನಿಷನ್ ಪವರ್. ನೀನು ಮಾಡೋದ್ರಿಂದ ರೆಕಗ್ನಿಷನ್ ಆಗುತ್ತೆ. ಆ ರೆಕಗ್ನೈಸ್ ಆದಮೇಲೆ ನಿನ್ನ ನೇಮು, ಫೇಮು, ಪೊಸಿಷನ್ನು ಎಲ್ಲ ಇಂಪ್ರೂವ್ ಆಗುತ್ತೆ. ಓಕೆ, ಅದಕ್ಕೆ ರೆಕಗ್ನಿಷನ್ ಪವರ್. ಫಸ್ಟ್ ನಿನ್ನ ಸೆಲೆಕ್ಟ್ ಮಾಡೋದು ಇಂಟರ್ವ್ಯೂ ಮಾಡಾದ್ಮೇಲೆ ನಿನ್ನ ಸೆಲೆಕ್ಟ್ ಮಾಡೋದು ಕಾಗ್ನಿಷನ್ ಪವರ್. ರೆಕಗ್ನಿಷನ್ ಪವರು ಹೌ ಯು ಕಂಟಿನ್ಯೂ ದ ಟಾಸ್ಕ್, ಹೌ ವಿಲ್ ಯು ಫುಲ್ಫಿಲ್ ದ ಟಾಸ್ಕ್, ದಟ್ ಈಸ್ ರೆಕಗ್ನಿಷನ್ ಪವರ್. ಇಲ್ಲಿ ನಾನು ಹೇಳಿರೋದು ಕಾಗ್ನಿಷನ್ ಪವರ್. ಕಾಗ್ನಿಷನ್ ಪವರ್ನ ಅರ್ಥ ಮಾಡಿಕೊಂಡು ನಿಮ್ಮ ರೆಕಗ್ನಿಷನ್ ಪವರ್ನ ಅದನ್ನು ಕಾಗ್ನೈಸ್ ನಾನು ಮಾಡೋತಕ್ಕಂಥ ಏಜೆನ್ಸಿ ನಾನು ಕಾಗ್ನೈಸ್ ಮಾಡಿದ್ದೀನಿ. ಆ ಕಾಗ್ನೈಸ್ ಮಾಡಾದಮೇಲೆ ಅದನ್ನು ಹಿಡ್ಕೊಂಡು ನಿಮಗೆ ಆ ಜವಾಬ್ದಾರಿ ಕೊಟ್ಟುಕೊಂಡಾಗ ಆ್ಯಸ್ ಅ ಡಿಸೈಪಲ್ ಯು ಆರ್ ಸಪೋಸ್ ಟು ಡೂ ದೀಸ್ ಥಿಂಗ್ಸ್ ಮಾಡಿದಾಗ, ಆ ದೇವರು ಅನ್ನೋತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿನ ಮಾಡಿದಾಗ ಆ ದೇವರು ನಿಮಗೆ ಆ ಧಾರಾಕಾರವಾಗಿ ಕೃಪೆ ಹರಿಸ್ತಾನೆ. ಆ ಕೃಪೆ ಹರಿಸಿದಾಗ ಅದರ ಜೊತೆಗೆ ಅವನ ನಿಮ್ಮ ಪ್ರಾಣಶಕ್ತಿ, ನಿಮ್ಮ ಉಸಿರು ಶಕ್ತಿ, ನಿಮ್ಮಲ್ಲಿ ಇರೋತಕ್ಕಂಥ ಸಾಮರ್ಥ್ಯ ಶಕ್ತಿನ ಅವನು ಕೊಟ್ಟಾಗ ದಟ್ ಹೀ ರೆಕಗ್ನೈಸಸ್ ಬಿಕಾಸ್ ಆಫ್ ಹಿಸ್ ರೆಕಗ್ನಿಷನ್ ಪವರ್. ಅದನ್ನು ಮಾಡಿದಾಗ ಆ ಪವರ್ನ ಇನ್ನೂ ಹೆಚ್ಚೆಚ್ಚು ಮಾಡ್ಕೊಳ್ಳೋಕ್ಕೆ ಯು ವಿಲ್ ಗೋ ಆನ್ ರೆಕಗ್ನೈಸಿಂಗ್ ಮಚ್ ಮೋರ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಫಸ್ಟು ದೇವರು ಕಾಗ್ನೈಸ್ ಮಾಡ್ತಾನೆ. ಕಾಗ್ನೈಸ್ ಮಾಡಾದಮೇಲೆ ಹೀ ವಿಲ್ ಗಿವ್ ಯು ದಟ್ ಜಾಬ್.
ಆ ಜಾಬ್ ಮಾಡಾದ್ಮೇಲೆ ಯು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್ ವೆರಿ ಕಾಂಪಿಟೆಂಟ್ಲಿ ಅನ್ನೋದು ಅವನಿಗೆ ಗೊತ್ತಿರೋದ್ರಿಂದ ಹಿ ವಿಲ್ ಸ್ಟಾರ್ಟ್ ವ್ಯಾಲ್ಯೂಯಿಂಗ್ ಯುವರ್ ಟೈಮ್ ವಿತ್ ಪವರ್ ಪೊಸಿಷನ್ನಲ್ಲಿ ಅವನು ಕೊಟ್ಬಿಟ್ಟು ಹಿ ವಿಲ್ ಗೋ ಆನ್ ಇಂಪ್ರೂವಿಂಗ್. ಬಾಸ್ ಮೂಲಕ ದೇವರು, ಆ ದೇವರು ಫಾಲೋ ಮಾಡಿದಾಗ ನಮಗೆ ಆ ರೆಕಗ್ನಿಷನ್ ಪವರ್ ಬರ್ತಾ ಇದ್ದಂಗೆ ನಮ್ಮ ಏಬಲ್ ಆಗ್ತೀವಿ, ನಮ್ಮ ಎಬಿಲಿಟಿ ಸ್ಥಾಪನೆ ಆಗುತ್ತೆ, ನಮ್ಮ ಸ್ಟೆಬಿಲಿಟಿ ಸ್ಥಾಪನೆ ಆಗುತ್ತೆ. ಸೊ ಸ್ಟೆಬಿಲಿಟಿ ಆ್ಯಂಡ್ ಎಬಿಲಿಟಿ ಕಮ್ಸ್ ಓನ್ಲಿ ಥ್ರೂ the power of the breath. Ability to the brain will give you stability when you get into that kumbhaka. ಅಂದರೆ ನಿಮ್ಮ ಬ್ರೈನ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಹೋಗ್ತಾ ಬಂದಾಗ ನಿಮಗೆ ಬ್ರೈನ್ ಸೆಲ್ಸು ಆ್ಯಕ್ಟಿವೇಟ್ ಆಗುತ್ತೆ. ಈ ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಆಗ್ತಾ ಇದ್ದಂಗೆ ನಿಮಗೆ ಬ್ರೈನಿನ ಕೆಪ್ಯಾಸಿಟಿ ಏನು ಅನ್ನೋದು ಗೊತ್ತಾಗುತ್ತೆ. ಒನ್ಸ್ ದ ಬ್ರೈನ್ ಕಮ್ಸ್ ಟು ದಟ್ ಪರ್ಟಿಕ್ಯುಲರ್ ಲೆವೆಲ್, ಈಗ ಇಲ್ಲಿದ್ದೀರಾ ನೀವು, ಈ ರೈಟ್ ಹ್ಯಾಂಡ್ ಹತ್ರ ಇಲ್ಲಿದ್ದೀರಾ. ಸೊ ಈ ಲೆವೆಲ್ಲಿಂದ ಈ ಲೆವೆಲ್ಗೆ ಏರ್ಬೇಕು ನೀವು. ಬ್ರೈನ್ ಸೆಲ್ಸು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಸ್ಟ್ಯಾಮಿನಾ, ಐ ಆಮ್ ಟಾಕಿಂಗ್ ಅಬೌಟ್ ದ ಕೇಪಬಿಲಿಟಿ ಆಫ್ ಯುವರ್ ಬ್ರೈನ್. ಸೊ ಬ್ರೈನ್ ಎಕ್ಸಸೈಸ್ ಮಾಡ್ತಾ ಬಂದಾಗ ನಮಗೆ ಬ್ರೈನ್ ವಿಲ್ ರೀಚ್ ದಟ್ ಕೈಂಡ್ ಆಫ್ ಅ ರೆಕಗ್ನಿಷನ್. ವೆನ್ ಗಾಡ್ ಕ್ರಿಯೇಟೆಡ್ ಯು, ಗಾಡ್ ಕ್ರಿಯೇಟೆಡ್ ವಿತ್ ಅಟ್ಲೀಸ್ಟ್ 90% ಆಫ್ ವಾಟ್ ಹೇಳಿ ನೋಡೋಣ. ಗಾಡ್ ಕ್ರಿಯೇಟೆಡ್ ಯು ಆಫ್ಟರ್ 12 years. Once you are past that age of 12, which you have already passed, ಆ 12th year ಆದಮೇಲೆ ನಿಮಗೆ ಸ್ಟೆಬಿಲಿಟಿ ಆಫ್ ದ ಬ್ರೈನ್ ಬರುತ್ತೆ. ದಟ್ ಸ್ಟೆಬಿಲಿಟಿ ಆಫ್ ದ ಬ್ರೈನ್ ಮೇಕ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ದ ಲಾಜಿಕಲ್ ಪಾರ್ಟ್ ಆಫ್ ದ ಬ್ರೈನ್. ನಿಮ್ಮ ಬ್ರೈನ್ ಕೆಪ್ಯಾಸಿಟಿ, ಲಾಜಿಕಲ್ ಪಾರ್ಟ್ ಎಷ್ಟಿದೆ ಅನ್ನೋದು ಫ್ರಮ್ ದ ಏಜ್ ಆಫ್ 12 till the age of 25. ಆ ಲಾಜಿಕಲ್ ಪಾರ್ಟು ನಿಮ್ಮೆಲ್ಲರ ಬ್ರೈನಲ್ಲೂ ಲಾಜಿಕಲ್ ಪಾರ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಲಾಜಿಕಲ್ ಪಾರ್ಟು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಹೌ ಯು ಎಸ್ಟಾಬ್ಲಿಷ್ ದ ಲಾಜಿಕಲ್ ಪಾರ್ಟ್ ಆಫ್ ಯುವರ್ ಬ್ರೈನ್? ಅಪ್ ಟು 24-25 ತುಂಬ ಲಾಜಿಕಲ್ ಪಾರ್ಟ್, ಅದಕ್ಕೆ ಅನಾಲಿಸಿಂಗ್ ಕೆಪ್ಯಾಸಿಟಿ, ಅಂಡರ್ಸ್ಟ್ಯಾಂಡಿಂಗ್ ಕೆಪ್ಯಾಸಿಟಿ, ಅಂಡರ್ಸ್ಟ್ಯಾಂಡಿಂಗ್ ಎಫಿಷಿಯನ್ಸಿ, ಅದೆಲ್ಲ ಚೆನ್ನಾಗಿ. ಅದಕ್ಕೆ ನಮಗೇನಾಗುತ್ತೆ ಅಂದರೆ 12 ವರ್ಷದಿಂದ 24 ವರ್ಷದವರೆಗೂ ದ ಬ್ರೈನ್ ಇಸ್ ಕಾಂಡ್ಯೂಸಿವ್ ಟು ರಿಸೀವ್ ನಾಲೆಡ್ಜ್ ಆ್ಯಂಡ್ ದ ಎಬಿಲಿಟಿ ಟು ಸಸ್ಟೈನ್ ನಾಲೆಡ್ಜ್. ಆಫ್ಟರ್ 24 your brain will be able to disseminate the knowledge what is stored in the brain. ಅಂದಾಗ ಆ ನಾಲೆಜು 12ರಿಂದ 24-25 ವರ್ಷದವರೆಗೂ ಏನೇನು ಬ್ರೈನ್ ಕೆಪ್ಯಾಸಿಟಿ ಅಬ್ಸರ್ವ್ ಮಾಡಿರುತ್ತೋ 24 ವರ್ಷದಿಂದ ಸುಮಾರು 30-35-40 ವರ್ಷದವರೆಗೂ ದ ಬ್ರೈನ್ ಇಸ್ ಏಬಲ್ ಟು ಕಂಪ್ಲೀಟ್ಲಿ ನಾಟ್ ಡಿಸ್ಚಾರ್ಜ್, ಡಿಸ್ಸಮಿನೇಟ್ ನಾಲೆಡ್ಜ್. ಅದನ್ನು ವಿಸ್ತಾರವಾಗಿ ವಿಸ್ತರಣೆ ಮಾಡೋತಕ್ಕಂಥ ಎಬಿಲಿಟಿ ಬ್ರೈನ್ಗೆ 24ರಿಂದ. ಅದಕ್ಕೆ ನೋಡಿ 24 ವರ್ಷ ಆದಮೇಲೆ ಮೋಸ್ಟ್ ಆಫ್ ಅಸ್ ವಿಲ್ ಬಿಕಮ್ ಗುಡ್ ಟೀಚರ್ಸ್. ಅದಕ್ಕೆ ಏನಾಗುತ್ತೆ ಅಂದಾಗ ನಾವು ನಮ್ಮ ಸ್ಕಿಲ್ಸ್, ಟೀಚಿಂಗ್ ಸ್ಕಿಲ್ಸ್ ಎಲ್ಲ ನೋಡಿ ಸುಮಾರು 24 ವರ್ಷದಿಂದ ಅಲ್ಲಿಂದ ನಮ್ಮ ಪ್ರವೃತ್ತಿ ಅಷ್ಟೊಂದು ಚೆನ್ನಾಗಿ ವಿ ಆರ್ ಏಬಲ್ ಫಾರ್ ಅದರ್ಸ್ ಟು ಕಾಗ್ನೈಸ್ ವಾಟ್ ವಿ ಡಿಸ್ಸೆಮಿನೇಟ್ ಟು ಅದರ್ಸ್. ಅದಕ್ಕೆ ಬ್ಲ್ಯಾಕ್ ಬೋರ್ಡು, ವೈಟ್ ಬೋರ್ಡು ಎಲ್ಲ ಬೇಗ ಆಗುತ್ತೆ. ಅದೆಲ್ಲ ದ ಎಬಿಲಿಟಿ ಟು ರೈಟ್ ಆನ್ ದ ಬ್ಲ್ಯಾಕ್ ಬೋರ್ಡ್, ಟು ರೈಟ್ ಆನ್ ದ ವೈಟ್ ಬೋರ್ಡ್, ದ ಎಬಿಲಿಟಿ ಟು ಡಿಸಪೇಟ್ ನಾಲೆಡ್ಜ್ ಟು ಪೀಪಲ್ ಅಷ್ಟು ಬೇಗ ಗ್ರಿಪ್ಗೆ ಸಿಗತ್ತೆ. ಅದಕ್ಕೆ ಕೆಲವರು ನೋಡಿ
they are good teachers, they are good lecturers. Some of them are not that good, but they have knowledge, but they are not able to convey that communication gap ಅಂತ ನಾವು ಹೇಳ್ತೀವಿ ನೋಡಿ, ದಟ್ ಕಮ್ಯುನಿಕೇಷನ್ ಗ್ಯಾಪ್ ನಮಗೆ ಬರುತ್ತೆ. ಹೌ ಗುಡ್ ಆರ್ ವಿ? ನಾವು ಹೇಳಿದ್ದನ್ನೇ ಜೆರಾಕ್ಸ್ ಕಾಪಿ ಥರ ಇನ್ನೊಬ್ಬರಿಗೆ ಹೇಳ್ಕೊಡ್ತೀವ, ಅಥವಾ ಜೆರಾಕ್ಸ್ ಕಾಪಿ ಹೇಳಿದೆ ನಾವು ಸುತ್ತಿ ಬಳಸಿ ಹೋಗ್ತಿದ್ದೀವೋ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ಸ್ಟಿಕ್ ಟು ದ ಪಾಯಿಂಟ್. ನೀ ಏನು ಕಲ್ತಿದೆಯೋ ಅಷ್ಟು ಪಾಯಿಂಟನ್ನು ನೀನು ಡಿಸಮಿನೇಟ್ ಮಾಡು, ನೀನು ಹೇಳ್ಕೊಡು ಇನ್ನೊಬ್ಬರಿಗೆ. ಆಗ ಏನಾಗುತ್ತೆ, ಯು ಆರ್ ಅ ಗುಡ್ ಟೀಚರ್. ನೀನು ಚೆನ್ನಾಗಿ ನೀ ಹೇಳೋದು ಅರ್ಥ ಆಗುತ್ತೆ ನಮಗೆ ಅಂತ ಒಪಿನಿಯನ್ ಸಿಗುತ್ತೆ ನಮಗೆ. ಯು ಆರ್ ಏಬಲ್ ಟು, ಯಾಕೆಂದರೆ ಕ್ಲಾರಿಟಿ ಇರುತ್ತೆ. ನಾವು ಹೇಳ್ಕೊಡೋ ವಿಚಾರದಲ್ಲಿ, ನಾವು ಕನ್ವೆ ಮಾಡೋದರಲ್ಲಿ ಕ್ಲಾರಿಟಿ ಇರುತ್ತೆ. ನಾವು ಜಂಬಲ್ಡ್ ಅಪ್ ಆಗಿ ಹೇಳಿಬಿಟ್ರೆ, ಎ ಬದಲು ಬಿ ಬದಲು ಸಿ ಹೇಳೋ ಬದಲು ನಾವು ಝೆಡ್ಡು, ಎಕ್ಸು, ವೈ, ಎಫು, ಎಮ್ಮು ಇದೆಲ್ಲ ಹೇಳ್ತೀವಿ. ಆಗ ಯಾರಿಗೂ ತಲೆ ಬುಡ ಅರ್ಥ ಆಗಲ್ಲ. ವಿ ಆರ್ ನಾಟ್ ಏಬಲ್ ಟು ಲಾಜಿಕಲಿ ಕನ್ವಿನ್ಸ್ ಪೀಪಲ್ ಬಿಕಾಸ್ we don't have, most of us don't have the capacity to disseminate knowledge. ಅಲ್ವಾ ವಿಜಯ್ ಕುಮಾರ್? ಇದು ಮುಖ್ಯವಾಗಿ ನೋಡ್ಕೋಬೇಕು. ಅದಕ್ಕೆ ಸಿ 12 to 24 we have the ability, God has given us the ability to acquire knowledge. From 24 onwards up to 40 we have the power to disseminate the knowledge which is already stored in the brains. ಹೇಳ್ಕೊಳಕ್ಕೆ ಬರುತ್ತೆ ನಮಗೆ. ಅದು ಇನ್ನೊಬ್ರಿಗೆ ಅರ್ಥ ಆಗೋಂಗೆ ನಂಗೆ ಹೇಳ್ಕೊಡೋ ಸಾಧ್ಯತೆ ಇದೆಯಾ, ಸಾಮರ್ಥ್ಯತನ ಇದೆಯಾ ಅನ್ನೋದು ನೋಡಬೇಕು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡಾಗ ನಾವು ಯಾವ ಕೆಪ್ಯಾಸಿಟಿಲಿ ಇದ್ದೀವಿ ಅಂತಲ್ಲ, ವಾಟ್ ಎವರ್ ಕೆಪ್ಯಾಸಿಟಿ ಯು ಆರ್, ಅವರ್ ಬ್ರೈನ್ಸ್ ಆರ್ ಕಾನ್ಸ್ಟಿಟ್ಯೂಟ್ ಬಿಟ್ವೀನ್ ದ ಏಜ್ ಆಫ್ 12 to 24. ವಿ ಅಕ್ವೈರ್ ನಾಲೆಡ್ಜ್, ಎಳ್ಕೊಳ್ತೀವಿ, ಗ್ರಹಿಸ್ತೀವಿ. ಗ್ರಹಣಶಕ್ತಿ ಚೆನ್ನಾಗಿದೆ ನಮ್ಮಲ್ಲಿ. ಅದಾದಮೇಲೆ 24ರಿಂದ 36 40 ವರ್ಷ, 45 ವರ್ಷದವರೆಗೂ ನಮಗೆ ಮೆಂಟಲ್ ಕೆಪ್ಯಾಸಿಟಿ ಜೋರಾಗಿರುತ್ತೆ. ಜೋರಾಗಿದ್ದಾಗ ನಾವು ಏನೇನೆಲ್ಲ ಕಲ್ತಿದ್ದೀವೋ ಅದನ್ನು ವಿದ್ಯಾಭ್ಯಾಸ ಮಾಡ್ತೀವಿ. ಅದಕ್ಕೆ ನೋಡಿ, ಸಮ್ಟೈಮ್ಸ್ ವಿ ಬಿಕಮ್ ಗುಡ್ ಟೀಚರ್ಸ್. ಸಮ್ ಪೀಪಲ್ ಆರ್ ಗುಡ್ ಸ್ಟೂಡೆಂಟ್ಸ್, ಬಟ್ ಒನ್ಲಿ ವೆರಿ ಫ್ಯೂ ಆಫ್ ದೆಮ್ ಆರ್ ಗುಡ್ ಟೀಚರ್ಸ್. ಎಬಿಲಿಟಿ ಟು ಕಮ್ಯುನಿಕೇಟ್, ಎಬಿಲಿಟಿ ಆಫ್ ಕಮ್ಯುನಿಕೇಷನ್ ಅದೆಲ್ಲ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಏನು ಅಂದರೆ ನಮ್ಮ ಬ್ರೈನ್ ಕೆಪ್ಯಾಸಿಟಿ ಮೇಲೆ ಇದಾಗುತ್ತೆ. ನಾವು ಹೆಂಗೆ ಅಬ್ಸರ್ವ್ ಮಾಡಿದ್ದೀವಿ ಅದನ್ನು ಹೆಂಗೆ ವಾಪಸ್ ತಳ್ತೀವಿ. ಬ್ರೈನ್ ಈಸ್ ಅ ಪಾಯಿಂಟ್ ವೇರ್ ಎಲ್ಲ ಸೇರೋತಕ್ಕಂಥ ಜಾಗ, ಸೇರಾದ ಮೇಲೆ ಅದನ್ನು ಮತ್ತೆ ಇನ್ನೊಬ್ಬರಿಗೆ ಕೊಡೋತಕ್ಕಂಥ, ಡಿಸ್ಪರ್ಸ್ ಮಾಡೋತಕ್ಕಂಥ ಶಕ್ತಿ ನಮ್ಮ ಬ್ರೈನ್ ಸೆಲ್ಸ್ಗೆ ಇದೆ. All of us have got the capacity to absorb knowledge, and at the same time, if we really mind, we have the absorbing capacity to dispense of knowledge which has already been accumulated in our brains. ಇಲ್ಲ ಅಂದರೆ ಏನಾಗುತ್ತೆ, ಬ್ರೈನ್ ಯಾವಾಗಲೂ ಏನಾಗುತ್ತೆ ಅಂದರೆ ಒಂದು ಕಡೆ ರಿಸೀವಿಂಗು, ಒಂದು ಕಡೆ ಗಿವಿಂಗು. ಸೊ ಬ್ರೈನ್ ಯಾವ ಥರ ಕಂಡೀಷನ್ ಆಗಿರುತ್ತೆ ಅಂದರೆ, ಒಂದು ಕಡೆ ರಿಸೀವ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಕೊಡ್ತಾ ಇರುತ್ತೆ. ಸ್ಪಂದನಗಳು ಕೊಡುತ್ತೆ, ಸ್ಪಂದನಗಳನ್ನು ವಿಸ್ತರಣೆ ಮಾಡುತ್ತೆ. ಸೊ ಇದು ನಮ್ಮ ಬ್ರೈನ್ ಕೆಪ್ಯಾಸಿಟಿ. ಹಿಂಗೇನೆ ನೋಡಿ, ಇಫ್ ಯು ಲುಕ್ ಎಟ್ ಆಲ್ಬರ್ಟ್ ಐನ್ಸ್ಟೀನ್, ಇಫ್ ಯು ಲುಕ್ ಎಟ್ ಸೋ ಮೆನಿ ಪೀಪಲ್, ಮೆನಿ ಆಫ್ ದೆಮ್ ಹ್ಯಾವ್ ಬಿಕಮ್ ಪ್ರೊಫೆಸರ್ಸ್. ಹೆಂಗೆ ಪ್ರೊಫೆಸರ್ಸ್ ಆದರು ಅಂದರೆ, ದೇ ಆರ್ ಏಬಲ್ ಟು ನಾಟ್ ಓನ್ಲಿ ಟು ರಿಕಾಲ್, ದೇ ಆರ್ ಏಬಲ್ ಟು ಡಿಸ್ಪೆನ್ಸ್ ನಾಲೆಡ್ಜ್ ಸೋ ಈಸಿಲಿ. ಅವರೆಲ್ಲ ನೋಡಿ, ನಾವು ಬರೀ PhD ಮಾತ್ರ ಮಾಡಿದ್ರೇ ಇವರೆಲ್ಲ ಸಾಧ್ಯ ಅಂತ. ಬಟ್ ನಮ್ಮ ಬ್ರೈನ್ ಸೆಲ್ಸ್ ಅಷ್ಟೇ, ಆಲ್ ಆಫ್ ಅಸ್ ಆರ್ ಆಲ್ PhD ಓನ್ಲಿ. ವಿ ಹ್ಯಾವ್ ಗಾಟ್ ದ ಎಬಿಲಿಟಿ ಟು ಡಿಸ್ಪೆನ್ಸ್ ನಾಲೆಡ್ಜ್ ಆ್ಯಂಡ್ ಟು ಅಕ್ವೈರ್ ನಾಲೆಡ್ಜ್. ಸೊ ಇದೇ ಇರೋದು.
ವಿ ನೋ ವಾಟ್ ಟು ಅಕ್ವೈರ್ ಆ್ಯಂಡ್ ವಾಟ್ ಟು ಡಿಸ್ಪೆನ್ಸ್. ಎರಡೂ ಎಫೆಕ್ಟಿವ್ನೆಸ್ ಇದೆ, ನಮ್ಮಲ್ಲಿ ಎಫೆಕ್ಟಿವ್ ಆಗಿರ್ತೀವಿ. ಬ್ರೈನ್ ಸೆಲ್ಸ್ ಆಗಿದೆ, ನಮಗೇನು ಟಯರಿಂಗ್ ಇಲ್ವಲ್ಲ. ಬ್ರೈನ್ಗೆ ಫೆಟ್ಟಿಕ್ ಆಗುತ್ತೆ ಒಂದೊಂದು ಸಲ, ಬ್ರೈನ್ಗೆ ಸುಸ್ತಾಗುತ್ತೆ. ಬಟ್ ವಿ ಹ್ಯಾವ್ ಟು ಗೆಟ್ ಓವರ್ ದಟ್ ಸಿಸ್ಟಮ್. ಓ ಮೈ ಬ್ರೈನ್ ಇಸ್ ವೆರಿ ಅದಕ್ಕೆ ಏನು ಮಾಡೋದು ಅಂದಾಗ ಹೊರಗಡೆ ಕೂತ್ಕೊಳ್ಳೋದು ಒಂದು 5 ನಿಮಿಷ. ಕೂತ್ಕೊಂಡಾಗ ಬ್ರೈನ್ ರೀಚಾರ್ಜ್. ನಮಗೆ ಸೂರ್ಯನಿಂದ ನಮಗೆ ಏನೇನು ಬೇಕೋ ಇಂಧನ ಬ್ರೈನ್ಗೆ ಸೂರ್ಯನಿಂದ ಸಿಗುತ್ತೆ. ಆಗ ವಿ ಗೆಟ್ ಇನ್ಚಾರ್ಜ್, ವಿ ಗೆಟ್ ಅ ರೀಚಾರ್ಜ್ ಆಫ್ ಎನರ್ಜಿ. Sun is the main source of energy for a human being as well as all the living kingdom in this earth. ಈ ಭೂಮಿಯಲ್ಲಿ ಪ್ರತಿಯೊಬ್ಬನೂ ಕೂಡ ಸೂರ್ಯನಿಂದಾನೇ ಬೆಳಕು, ಗಾಳಿ, ಬೆಳಕು ತಗೊಳ್ಳತಕ್ಕಂಥದ್ದು. ಸೊ ಸನ್ ಈಸ್ ದಟ್ ಎನರ್ಜಿ ಪಾಯಿಂಟ್ ಆಫ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್. ಅದಕ್ಕೆ ಸೂರ್ಯನ ನೋಡಿಕೊಂಡೆ ನಾವು ಎಲ್ಲವುದು ಮಂತ್ರಗಳನ್ನೆಲ್ಲ ನಾವು ಸೂರ್ಯನ ಇಟ್ಕೊಂಡೇ ಹೇಳೋದು. ನಾವು ಅಸ್ಟ್ರಾಲಜಿ ನೋಡಿದ್ರೂ ಕೂಡ ಸೂರ್ಯನೇ ಮೇಯ್ನು, ಮಿಕ್ಕಿದೆಲ್ಲ ಗ್ರಹಗಳು ಸೂರ್ಯನ ಸುತ್ತ ಓಡಾಡ್ತಾ ಇದೆ. ಓಕೆ, ಇದು ಮುಖ್ಯವಾಗಿರತಕ್ಕಂಥ ಪಾಯಿಂಟ್. ಯಾಕಂದರೆ ಇಟ್ಸ್ ಅ ಕಲೆಕ್ಟಿವ್ ವಿಚಾರ. ನಮ್ಮ ಬ್ರೈನ್ ಹೆಂಗೆ ಅಂದರೆ ಇಟ್ಸ್ ಅ ಕಲೆಕ್ಟಿವ್ ಎನರ್ಜಿ ಕಾನ್ಷಿಯಸ್ನೆಸ್. ಬ್ರೈನ್ ಒಳಗಡೆ ಎಲ್ಲ ಮುಖ್ಯವಾದಂಥ ಮೊದಲನೇ ವಿಚಾರ ಸೂರ್ಯನಿಂದಾನೇ ನಮಗೆ ಇದೆಲ್ಲ ಬರೋದು, ನಾಲೆಡ್ಜ್ ಎಲ್ಲ ಬರೋದು. ಇದು ಮುಖ್ಯ. ಇದನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಸೊ ಫಸ್ಟು ನಮ್ಮ ಹ್ಯೂಮನ್ ಸಿಸ್ಟಮ್ ಹೇಗೆ ಅಂದಾಗ 12ರಿಂದ 24 ವರ್ಷ ಎಲ್ಲ ಅವನು ಸೂರ್ಯನಿಂದ ನಾಲೆಡ್ಜ್ ತೊಗೊಳ್ತಾನೆ. ಅದು ನಾಲೆಡ್ಜ್ ತೊಗೊಂಡು ಆದಮೇಲೆ ನಮಗೆ ವೈಟಮಿನ್ಸ್ ಎಲ್ಲ, ವೈಟಮಿನ್ ಕೆ, ವೈಟಮಿನ್ ಬಿ, ವೈಟಮಿನ್ ಎ, ಸಿ, ಬಿ, ಸಿ, ಡಿ ಎಲ್ಲ ಬರೋದು ಅಲ್ಲಿಂದಾನೆ, ಸೂರ್ಯನಿಂದಾನೆ. ನಾಲೆಡ್ಜು ಒಂದು ಕಡೆ ನಮ್ಮ ಬೋನ್ಸು ಅದೆಲ್ಲ ಸೂರ್ಯನಿಂದಾನೇ ನಮಗೆ ಬರೋದು. ವೈಟಮಿನ್ ಡಿ ಎಲ್ಲ ಸೂರ್ಯನಿಂದಾನೇ ಬರೋದು ನಮಗೆ. ಅಲ್ಲಿ ಬಂದರೆ ನಮಗೇನಾಗುತ್ತೆ, ನಾವು ಇಡೀ ಹೋಲ್ ಬಾಡಿ ಈಸ್ ಎನರ್ಜೈಸ್ಡ್ ಆ್ಯಂಡ್ ಸಿನರ್ಜೈಸ್ಡ್, ಸಿಂಕ್ ಆಗುತ್ತೆ. ಅದು ಸಿಂಕ್ ಆದ್ರೇ ನಮಗೆ ಆಲ್ ಅವರ್ ಸಿಸ್ಟಮ್ಸ್ ಆರ್ ವರ್ಕಿಂಗ್ ವಂಡರ್ಫುಲಿ ಆ್ಯಂಡ್ ಕೋಜಿನಿಯಲ್ ಎಕ್ಸ್ಪ್ರೆಷನ್. ನಾವು ಸಮರಸ, ಕೋಜಿನಿಯಲ್ ಅಂದರೆ ಸಮರಸ ಭಾವನೆ, ಕಾನ್ಜೆನಿಟಲ್ ಅಂದರೆ ನಮ್ಮ ಪಿತೃಗಳಿಂದ ಬಂದಿರತಕ್ಕಂಥದ್ದು. ಇಟ್ ಈಸ್ ಕಾನ್ಜೆನಿಟಲ್. ಸೊ ನಾವು ಸಮಾಜದ ಜೊತೆಗೆ ನಾವು ಬೆರೆತ್ಕೊಂಡು ನಾವು ಬಾಳಬೇಕು. ನಾವು ಅದು ಬಾಳಿದ್ರೇ ನಮಗೆ ಸಮಾಜದಲ್ಲಿ ನಮಗೆ ಹೆಸರು, ಕೀರ್ತಿ ಎಲ್ಲ ಬರುತ್ತೆ. ಇದು ಮುಖ್ಯವಾಗಿ ನಾವು ನೋಡತಕ್ಕಂಥದ್ದು. ಪ್ರತಿಯೊಂದರಲ್ಲೂ ಸೂರ್ಯನ ಇದಿಲ್ಲ ಅಂದರೆ, ಅವನ ಕೃಪೆ ಇಲ್ಲ ಅಂದರೆ ನಾವು ಏನಾದ್ರು ಒಂದರಲ್ಲಿ ಏನಾದ್ರು ಕೊರತೆ ಇದ್ದೇ ಇರುತ್ತೆ ಜೀವನದಲ್ಲಿ. ವಿ ಹ್ಯಾವ್ ಟು ಕೀಪ್ ದ ಹೋಲ್ ಸಿಸ್ಟಮ್ ವರ್ಕಿಂಗ್. And if it is working, then sun is beneficiary to us. ಅದಕ್ಕೆ ನಾವು ಝೋಡಿಯಾಕ್ ಸೈನ್ ನೋಡಿದ್ರು ಕೂಡ ಒಂದೊಂದು ತಿಂಗಳಿಗೂ ಕೂಡ ಸೂರ್ಯ ತನ್ನ ಜಾಗವನ್ನು ಚೇಂಜ್ ಮಾಡ್ತಾ ಇರ್ತಾನೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾ ಇರ್ತಾನೆ. 12 ತಿಂಗಳಿಗೆ 12 ಸಲ ಹೋಗ್ತಾನೆ. ಯಾಕೆ ಅಂದಾಗ ಸೂರ್ಯ ಯಾರ್ಯಾರು ಮನೆಯಲ್ಲಿರ್ತಾನೋ ಆ ಮನೆಯಲ್ಲಿ ತುಂಬ ಪ್ರಾಚೀನವಾಗಿ ಅವರು ಇರ್ತಾರೆ. ಪ್ರಾಚೀನ ಕಾಲದಿಂದ ಅವರು ಮತ್ತೆ ಮುಂದಕ್ಕೆ ಈ ಕಾಲಕ್ಕೆ ಬಂದು ಒಂದು ವಿಶೇಷವಾದಂಥ ಜ್ಞಾನೋದಯ ಆಗುತ್ತೆ ಅನ್ನೋದು ವರಹಾಮೀರನ ಮೂಲಕ ನಮಗೆ ಹೇಳಿರತಕ್ಕಂಥ ಒಂದು ಸೈನ್ಸ್, ಸ್ಪಿರಿಚುವಲ್ ಸೈನ್ಸ್. ಆ ಋಷಿ ಏನು ಮಾಡ್ದ ಅಂದರೆ, ಪ್ರತಿ ಸೂರ್ಯನ ಯಾವ್ಯಾವ ಗ್ರಹಗತಿಗಳಲ್ಲಿ ಸೂರ್ಯ ಇದ್ದಾನೆ ಅನ್ನೋದು ಎತ್ತಿದ್ದ ಕೈಯಲ್ಲಿ, ಅಲ್ಲಿ ಯಾವ ಮನೆಯಲ್ಲಿ ಯಾವ ಸೂರ್ಯ ಯಾವ ಥರ ಇದ್ದಾನೆ, ಅದರಲ್ಲಿ ಅವನೇನು ಚೆನ್ನಾಗಿದ್ದಾನೋ ಇಲ್ವೋ ಅನ್ನೋದೆಲ್ಲ ಕಂಡುಹಿಡಿತಾ ಬಂದರು. ಬಿಕಾಸ್ ದ ಹೋಲ್ ಲೈಫ್ ಎವಾಲ್ವ್ಸ್ ಅರೌಂಡ್ ದ ಸನ್.
ಸೂರ್ಯನ ಸುತ್ತ ಮಾತ್ರ ಎಲ್ಲ ಸೂರ್ಯನ ಕೃಪೆಗಿಂತ ಸೂರ್ಯನ ಕಿರಣಗಳು ಯಾವ್ಯಾವ ಮನೆಯಲ್ಲಿ ಬರುತ್ತೋ ಅಧಿಪತಿಯೇ ಸೂರ್ಯ ಆದಮೇಲೆ ಅವನಲ್ಲಿ ಪ್ರಚಂಡವಾಗಿರೋ ಬುದ್ಧಿ ಇದೆ ಅನ್ನೋತಕ್ಕಂಥದ್ದು ಕೆಲವು ಮನೆಗಳಲ್ಲಿ ಅದು ಪ್ರಚಂಡವಾಗಿರ್ತಾನೆ, ಅವನು ವಿಶೇಷವಾಗಿರ್ತಾನೆ ಅನ್ನೋದು ಪ್ರತೀತಿ ಬಂದಿದ್ದೆ. ಹಾಗೆ ಇದುವರೆಗೂ ನಾವು ಯಾವ ಥರ ಆಂಥ್ರೋಪಾಲಜಿ ಮತ್ತು ಅದಕ್ಕೆ ಬರೋದು, ಹೇಗೆ ನಾವು ಯಾವ ಥರ ಹುಟ್ಟಿದ್ದೀವಿ, ಯಾವ ರೀತಿ ನಾವು ಸೃಷ್ಟಿ ಆಗಿದ್ದೀವಿ ಮನುಷ್ಯರು, ಯಾವ ರೀತಿ ನಾವು ಅದನ್ನು ಕಲ್ಪಿಸ್ಕೊಂಡಿದ್ದೀವಿ, ನಮ್ಮ ಭಕ್ತಿ ಏನು, ನಮ್ಮ ಶ್ರದ್ಧೆ ಭಕ್ತಿ ಯಾವ ಥರ ಇರಬೇಕು, ದೇವರು ಅಂದರೆ ಏನು, ನೋಡದೇ ಇರೋ ದೇವ್ರನ್ನ ನಾವು ಇವಾಗ ಹೇಗೆ ನೋಡಬೇಕು ಅಂದಾಗ ಈ ರೀತಿ ಇನ್ಫರೆನ್ಸಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇನ್ಫರೆನ್ಸಸ್ ಅಂದರೆ ಇದರಿಂದ ಇದರಂತ ಹೇಳಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ. ಸೊ ಇನ್ಫರೆನ್ಸಸ್ ಏನು ಅಂದರೆ ಇದರಿಂದ ಇದಾಯಿತು ಅಂತ ಹೇಳಿ ಆ ಇನ್ಫರೆನ್ಸಸ್ನ ಮೂಲಕ ತಿಳ್ಕೊಂಡು ಇದು ಸೈನ್ಸ್, ಇನ್ಫರೆನ್ಷಿಯಲ್ ಸೈನ್ಸ್. ಒಂದು ಕಡೆ ಇನ್ಫರೆನ್ಷಿಯಲ್ ಸೈನ್ಸು, ಇನ್ನೊಂದು ಕಡೆ ಅದನ್ನು ವಿಭಾಗ ಮಾಡೋದು ಅದು ಡಿಫರೆನ್ಷಿಯಲ್ ಸೈನ್ಸ್. ಆ ಡಿಫರೆನ್ಷಿಯಲ್ ಸೈನ್ಸ್ ಬಂದಾದ ಮೇಲೆ ನಮಗೆ ಯಾವ ರೀತಿ ಭಾಗ ಮಾಡಬೇಕು, ಯಾವ ರೀತಿ ವಿಭಾಗ ಮಾಡಬೇಕು, ಎಷ್ಟರಿಂದ ಎಷ್ಟನ್ನು ಕೂಡಬೇಕು, ಎಷ್ಟರಿಂದ ಎಷ್ಟನ್ನು ನಾವು ಕಳಿಬೇಕು ಅನ್ನೋದೆಲ್ಲ ಡಿಫರೆನ್ಷಿಯಲ್ ಸೈನ್ಸ್ ಆಯಿತು. ಹಿಂಗಿದ್ರೆ ಹಿಂಗೆ ಅಂತ ಹೇಳಿ ಇದರಿಂದ ಇದು ಅಂತ ಹೇಳಿ ಆ ಡಿಫರೆನ್ಷಿಯಲ್ ಸೈನ್ಸು ಕೂಡ ಅಸ್ಟ್ರಾಲಜಿನಲ್ಲಿ ಅದನ್ನು ಹೇಳ್ತಾ ಬಂದರು. ಇಂಟಗ್ರಲ್ ಸೈನ್ಸು, ಡಿಫರೆನ್ಷಿಯಲ್ ಸೈನ್ಸು, ಕಲೆಕ್ಟಿವ್ ಸೈನ್ಸು, ನಾನ್ ಕಲೆಕ್ಟಿವ್ ಸೈನ್ಸು. ಇನ್ನೊಂದು ಕಡೆ ನೋಡಿದಾಗ ಕಲೆಕ್ಟಿವ್ ಸೈನ್ಸು, ರಿಪಲ್ಸಿವ್ ಸೈನ್ಸ್. ಇದು ವಿನೋದ, ರಿಪಲ್ಸಿವ್ ಸೈನ್ಸ್ ಅಂದರೆ ವಿರೋಧ. ದಿಸ್ ಇಸ್ ವಿನೋದ ವಿಚ್ ಇಸ್ ಕಾಂಜೆನಿಯಲ್ ವಿನೋದ. ಇನ್ನೊಂದು ವಿರೋಧ ಸೈನ್ಸ್. ವಿರೋಧ ಗಣಿತಗಳು, ವಿರೋಧ ಭಾವನೆಗಳು, ತದ್ವಿರುದ್ಧ ಭಾವನೆಗಳು, ಈಗ ಉದಾಹರಣೆಗೆ ಧೂಮಕೇತು ಒಂದು ನೋಡ್ತು ಅಂದರೆ ಧೂಮಕೇತು ಆಗಿದ್ದರಿಂದ ಅದು ವಿರೋಧವೋ. ವೆನ್ ಯು ಲುಕ್ ಅಟ್ ಕಾಮೆಟ್, COMET, ಕಾಮೆಟ್, ಧೂಮಕೇತು, ಕನ್ನಡದಲ್ಲಿ ಅದಕ್ಕೆ ಧೂಮಕೇತು ನೋಡಿದಾಗ ವಾಟ್ ವಿಲ್ ಹ್ಯಾಪನ್? ಧೂಮಕೇತು ನೀವು ನೋಡಿದ್ರೆ ಅದರಲ್ಲಿ ಏನಾಗುತ್ತೆ? ದ ಸ್ಟೆಲ್ಲರ್ ರೀಜನ್ ಈಸ್ ಅಫ್ಲಿಕ್ಟೆಡ್ ಆ್ಯಂಡ್ ಅಫೆಕ್ಟೆಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಒಂದು ಧೂಮಕೇತು ನೋಡಿದಾಗ ಯಾವ್ಯಾವ ರಾಶಿ, ಯಾವ್ಯಾವ ಇದರಲ್ಲಿ ಯಾವ್ಯಾವುದು ಗ್ರಾಚಾರಗಳು, ಯಾವ್ಯಾವ ರೀತಿ ಗ್ರಹಗತಿಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ನೋಡ್ತೀವಿ. ಅದು ಗ್ರಹಗತಿನ ನಮ್ಮ ಗತಿನೋ ಅಲ್ವೇ? ಆಗ ನೋಡ್ತೀವಿ. ಸೊ ಇದೆಲ್ಲ ಏನಾಗುತ್ತೆ? ಇದನ್ನು ಏನಂತೀವಿ ಅಂತ ನಾವು ನೋಡಿದಾಗ ಅದು ಸ್ಟೆಲ್ಲರ್ ಸೈನ್ಸ್ ಅಂತ ಹೇಳ್ತೀವಿ. ಬಿಕಾಸ್ ದ ಸೈನ್ಸ್ ಆಫ್ ದ ಸ್ಟಾರ್ಸ್ ಆ್ಯಂಡ್ ಹೌ ದ ಸ್ಟಾರ್ಸ್ ಕೋಆರ್ಡಿನೇಟ್ಸ್, ಸ್ಟೆಲ್ಲರ್ ಸೈನ್ಸ್. ಅದು ಯಾವ ರೀತಿ ವಿರೋಧವಾಗಿದೆಯೋ. ನೀವು ಅಸ್ಟ್ರಾಲಜಿಕಲ್ ಏನಂತೀರಾ? ನೀವು ಕಂಬಸ್ಟ್ ಅಂತೀರಾ. ಅದನ್ನು ಕಂಬಸ್ಟ್ ಅಂದರೆ ಏನಾಗುತ್ತೆ? ವಿರೋಧವಾಗಿದೆ ಅಂತೀರ, ಕಂಬಸ್ಟ್ ಆಗೋಗಿದೆ ಅಂತೀರ ನೀವು ಅಲ್ವೇ? ಏನು ಸ್ಟೆಲ್ಲರ್ ಸೈನ್ಸು ಶಾಸ್ತ್ರ ಎಲ್ಲ ಒಂದೇ, ಯಾವ ರೀತಿ ಇಂಟರ್ಪ್ರೇಟ್ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ಇರೋದು ನೋಡಿ. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಸೈನ್ಸ್ ಆಫ್ ಯುವರ್ ಬೀಯಿಂಗ್. ನಿಮ್ಮ ಇರುವಿಕೆ ಹಿಂದೆ ಇರೋತಕ್ಕಂಥ ಸೈನ್ಸ್ ತಿಳ್ಕೋಬೇಕು. ನಿಮ್ಮ ಇರುವಿಕೆ ಟುಡೇ ಇನ್ ಯುವರ್ ಸೈಕ್ ಅಲ್ಲ, ನಿಮ್ಮ ಇರುವಿಕೆ ಸೈಕ್. ಆ ಸೈಕಲ್ಲಿ ಅದರ ಹಿಂದೆ ಏನಿದೆ, ಅದರ ಹಿನ್ನೆಲೆ ಏನು? ಫಸ್ಟು ನಿಮ್ಮ ಆ್ಯನ್ಸಿಸ್ಟರ್ಸು, ನಿಮ್ಮ ಪೂರ್ವಿಕರು. ಆ ಪೂರ್ವಿಕರು ಬಂದಾದ ಮೇಲೆ ನಿಮ್ಮಲ್ಲಿ ಆ ಜೀನ್ ಸ್ಥಾಪನೆ ಆಗುತ್ತೆ. ನಿಮ್ಮಲ್ಲಿ ಒಂದು ಜೀನ್ ಸ್ಥಾಪನೆ ಆಗುತ್ತೆ, ಅದು ಸೈನ್ಸೇ. ಆ ಜೀನ್ ಸ್ಥಾಪನೆ ಆದಮೇಲೆ
ಎರಡನೇದು, ನಿಮ್ಮ ಯಾವ ರೀತಿ ಭಾವನೆ ಇದೆ ನಿಮಗೆ. ಈಗ ನಿಮಗಿದ್ದಿದ್ದು ನಿಮ್ಮ ತಾತನ ಭಾವನೆ ಇದ್ದಿದ್ದು ಒಂದೇ ಥರನೋ, ಅಥವಾ ನಿಮ್ಮ ಮುತ್ತಾತನ ಭಾವನೆನೋ ಒಂದೇ ಥರನೋ, ಅಥವಾ ನಿಮ್ಮ ಮುತ್ತಾತನ ಭಾವನೆನೋ ನಿಮ್ಮ ಭಾವನೆನೋ, ಅಥವಾ ನಿಮ್ಮ ಮುತ್ತಜ್ಜಿ ಭಾವನೆನೋ ನಿಮ್ಮ ಭಾವನೆನೋ ಒಂದೇ ಥರ ಇದೆಯೋ, ಯಾವ ರೀತಿ ಇದೆ? ಆಗ ಅದನ್ನು ನಾವು ಏನು ಹೇಳ್ತೀವಿ, ಅದನ್ನು ಇನ್ನೂ ಸ್ಪ್ಲಿಟ್ ಮಾಡ್ತಾ ಹೋದಾಗ ವಿಲ್ ಅಂಡರ್ಸ್ಟ್ಯಾಂಡ್ ದ ಜೆನೆಟಿಕ್ ಕೋಡ್ ಆಫ್ ಅವರ್ ಬೀಯಿಂಗ್. ನಿಮ್ಮ ಜೀನ್ ಯಾವ ಥರ ಇದೆ, ಆ ಜೀನ್ ಯಾವ ಥರ ಇದ್ದಾಗ ಅಂದಾಗ ಅದು ನಿಮಗೆ ಓಪನ್ನಾಗಿ ಹೇಳುತ್ತೆ ನಿಮ್ಮ ಸಂಸ್ಕಾರ ಯಾವ ರೀತಿ ಇದೆ. ಯುವರ್ ಜೆನೆಟಿಕ್ ಕೋಡ್ ಆ್ಯಂಡ್ ದ ವೇ ಯು ಎಕ್ಸ್ಪ್ರೆಸ್ and understand your life, that is there in your genetic code. ನಿಮ್ಮ ಜೀವಾಂಶ ರಾಶಿಗಳಿಂದ, ನಿಮ್ಮ ಜೆನೆಟಿಕ್ ಕೋಡಿಂದ ನಿಮ್ಮ ಒಂದು ಭಾವನೆ, ನಿಮ್ಮ ವಿಚಾರಗಳನ್ನ ತುಂಬ ಪ್ರತ್ಯೇಕವಾಗಿ ನೋಡೋತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ ಶಾಸ್ತ್ರ ಅಂದರೆ ಏನು? ಸೈನ್ಸೇ. ಹೌ ದ ಶಾಸ್ತ್ರ ಈಸ್ ಬಿಕಾಸ್ ದ ಜೆನೆಟಿಕ್ ಕೋಡ್ ಈಸ್ ವೆರಿ ಕ್ಲಿಯರ್ಲಿ ಡಿಫೈನ್ಡ್. ವಾಟ್ ಈಸ್ ದ ನೇಚರ್ ಆಫ್ ಯು, ವಾಟ್ ಈಸ್ ದ ನೇಚರ್ ಆಫ್ ಯುವರ್ ಫ್ಯಾಮಿಲಿ, ವಾಟ್ ಈಸ್ ದ ನೇಚರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ, ಆ್ಯಂಡ್ ಹೂಮ್ ಆರ್ ಯು ಗೋಯಿಂಗ್ ಟು ಕಾರ್ಲೇಟ್ ಯುವರ್ ಸೆಲ್ಫ್. ನಿಮ್ಮ ಫ್ಯಾಮಿಲಿಯಲ್ಲಿ ಮುಂದಕ್ಕೆ ನೀವು ನಿಮ್ಮ ಸೊಸೆ ಇವನ್ನೆಲ್ಲ ತರಬೇಕಾದ್ರೆ ಯಾವ ಥರ ಸೊಸೆ ಇರಬೇಕು, ಅದನ್ನು ಏನು ಮಾಡ್ತೀವಿ, ಆ ಜೆನೆಟಿಕ್ ಕೋಡ್ ಅಂದಾಗ ನಿಮ್ಮ ಸಂಸ್ಕಾರ, ನಿಮ್ಮ ಸಂಸ್ಕೃತಿ ಇದನ್ನೆಲ್ಲ ಮ್ಯಾಚ್ ಮಾಡ್ತಾಯಿದ್ರು ಪೂರ್ವಿಕರು. ನಾವು ಹಾಗೆ ಮ್ಯಾಚ್ ಮಾಡೋದು. ಸೊ ವಾಟ್ ಹ್ಯಾಪನ್ಸ್ ಅಂತ ನೋಡಿದಾಗ ತದ್ದು ವಿರುದ್ಧವಾಗಿ ಹೋಗ್ಬಿಟ್ರೆ ನಮಗೇನಾಗುತ್ತೆ, ದ ಆಂಥ್ರಪಾಲಜಿಕಲ್ ಕೋಡ್ ಅಂತ ಹೇಳೋಕ್ಕೆ ಮುಂಚೆ ಸಂಸ್ಕಾರ ಚೇಂಜ್ ಆಗುತ್ತೆ. ಆ ಸಂಸ್ಕಾರ ಚೇಂಜ್ ಆಗ್ತಾ ಇದ್ದಂಗೆ ಏನಾಡ್ದು, ಪೂರ್ವಿಕರಲ್ಲೇ ಇವೆಲ್ಲ ಭಾಳ ಪ್ರಚಂಡರು. ದೇ ಆರ್ ಏಬಲ್ ಟು ಎಕ್ಸ್ಪ್ರೆಸ್ ಆಲ್ ಆಫ್ ದೆಮ್ ವೆರಿ ಕ್ಲಿಯರ್ಲಿ. ಯಾಕಂದರೆ ನೀನು ಮುಂದಕ್ಕೆ ನೀನು ಯಾವ ಜಾತಿ ಹೆಣ್ಣು ತರ್ತೀಯೋ, ಯಾವ ಜಾತಿ ಗಂಡು ತರ್ತೀಯೋ ಗೊತ್ತಿಲ್ಲಲ್ಲ. ಯು ಆರ್ ನಾಟ್ ಫಾಲೋಯಿಂಗ್ ದಟ್ ಸೇಮ್ ಸಂಸ್ಕಾರ ಬಿಕಾಸ್ ದರ್ ಇಸ್ ಅನ್ ಕ್ರಾಸ್ ಪಾಲಿನೇಷನ್ ಆಫ್ ಯುವರ್ ಓನ್ ಎನರ್ಜಿ. ಹೆಂಗೆ ಗೊತ್ತಾಗತ್ತೆ? ದರ್ ಇಸ್ ಅ ಕ್ರಾಸ್ ಬ್ರೀಡ್ ಶುರು ಆಗುತ್ತೆ. ಆ ಕ್ರಾಸ್ ಬ್ರೀಡ್ ಶುರುವಾಗೋದು ಹೇಗೆ? ವಿ ಡೋಂಟ್ ನೋ. ಹಾಗೆ ನೀವೆಲ್ಲ ದೊಡ್ಡವ್ರು ಏನು ಮಾಡ್ತೀರಾ ಅಂದಾಗ, ಸರಿಯಿಲ್ಲ ಇವರು, ಇವನು ಏನಪ್ಪ ಇವನೇನೇನೋ ಜಾತಿ ಮದುವೆ ಆಗಿಬಿಟ್ಟಿದ್ದಾನೆ ಒಂಥರ ಶುರು ಆಗುತ್ತೆ. ಬಿಕಾಸ್ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಲೈಫ್ ಥ್ರೆಡ್. ಅವರ್ ಲೈಫ್ ಈಸ್ ಆಲ್ವೇಸ್ ಇನ್ ಅ ಥ್ರೆಡ್, ಒಂದು ದಾರ. ಆ ದಾರದಲ್ಲಿ ನಾವು ಇಡೀ ಜೀವಾಂಶ ಅಡಗಿದೆ. ದ ಲೈಫ್ ಥ್ರೆಡ್ ಈಸ್ ದೇರ್. ನಮ್ಮ ನೇಚರ್ ಇದೆಲ್ಲ ಥ್ರೆಡ್ಡಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಥ್ರೆಡ್ಡಲ್ಲಿ ಬಂದಿದೆ. ಆ ದಾರಾನೇ ನಾವು ಸೂತ್ರ ಅಂತ ಹೇಳೋದು. ಆ ಸೂತ್ರ ನಾವು ಫಿಸಿಕಲಾಗಿ ಏನು ಮಾಡ್ತೀವಿ ಅಂದಾಗ ಅದನ್ನು ಜನವಾರ ಥರ ಹಾಕ್ಕೊಂಡಿರ್ತೀವಿ, ಅದನ್ನು ಇದ್ರ ಥರ ಹಾಕ್ಕೊಂಡಿರ್ತೀವಿ, ಉಡುದಾರ ಥರ ಹಾಕ್ಕೊಂಡಿರ್ತೀವಿ. ಸೊ ನಾವೇನು ಮಾಡ್ತೀವಿ, ದಟ್ ಈಸ್ ನಥಿಂಗ್ ಬಟ್ ದ ಬೈಂಡಿಂಗ್ ಎಫೆಕ್ಟ್ ಫಾರ್ ಅವರ್ ಸೋಲ್, ಬಿಕಾಸ್ ದ ಸೋಲ್ ಹ್ಯಾಸ್ ಗಾಟ್ ಲಾಟ್ ಆಫ್ ಟ್ರೆಡಿಷನ್ಸ್. ಆ ಟ್ರೆಡಿಷನ್ಸ್ ಮಾಡ್ತಾ ಬಂದಾಗ ಏನಾಯಿತು ಅಂದಾಗ ದ ಕ್ರಾಸ್ ಪಾಲಿನೇಷನ್ ಹ್ಯಾಪನ್ಡ್. ಆಗ ಇಂಥ ಸಂಸ್ಕಾರ, ಇಂಥ ಫ್ಯಾಮಿಲಿ, ಇಂಥ ಕುಟುಂಬ ಮದುವೆ ಮಾಡ್ಕೊಳ್ಬೋದು. ಅದರಲ್ಲೇ ಏನಾಯಿತು, ಈ ಥ್ರೆಡ್ಡೇನೆ ಶುರುವಾಗಿದ್ದು ಏನಾಯಿತು ಅಂದರೆ ನಮ್ಮ ಗೋತ್ರ, ಆ ಗೋತ್ರ, ಈ ಗೋತ್ರ ಅಂತೆಲ್ಲ ಶುರುವಾಯಿತು. ಆ ಗೋತ್ರ ಶುರುವಾದಾಗ ನಾವು ಒಂದೇ ಗೋತ್ರದಲ್ಲಿ ಮದುವೆ ಆಗಬಾರ್ದು ಅಂತ ಬಂತು. ಯಾಕೆಂದರೆ ಸೇಮ್ ಥ್ರೆಡ್ ಕಂಟಿನ್ಯೂಸ್. ಸೊ ಒಂದೇ ಥ್ರೆಡ್ ಶುರು ಆದಾಗ ನಮಗೇನಾಯಿತು, ನಾವೆಲ್ಲ ಏನಾಗುತ್ತೆ ಅಂದಾಗ ಕೆಲವು ಅದದೇ ಗೋತ್ರಗಳಿರೋರನ್ನ ನಾವೇನು ಮಾಡ್ತೀವಿ ಅಂದಾಗ ಅಣ್ಣ ತಮ್ಮ, ಅಕ್ಕ ತಂಗಿ ಅಂತ ಭಾವಿಸ್ತೀವಿ. ನಾವು ಏನಾಗುತ್ತೆ ಅಂದರೆ ಒಂದೇ ಗೋತ್ರ ಮದುವೆ ಆದಾಗ ದರ್ ಇಸ್ ದ ಸೇಮ್ ಜೆನೆಟಿಕ್ ಕೋಡ್ ಆಫ್ ಕಾಂಪೋಸಿಷನ್, ವೈಬ್ರೇಷನ್ಸ್ ಜೆನೆಟಿಕ್ ಕೋಡ್.
ವೈಬ್ರೇಷನ್ಸು ಸೇರಿಸ್ಕೊಳ್ತೀವಿ. ಈ ವೈಬ್ರೇಷನ್ಸ್ನ ನಾವು ಈಗಿನ ಕಾಲದವರು ಅಷ್ಟು ಪ್ರಾಮುಖ್ಯ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಆ ಪ್ರಾಮುಖ್ಯ ಕನ್ಸಿಡರ್ ಮಾಡದೆ ಇದು ಯಾಕೆ ಅಂದರೆ ಇದರಿಂದನೇ ಕನ್ಸಿಡರ್ ಮಾಡಲಿಲ್ಲ. ನಮಗೆ ಸೈನ್ಸ್ ಎಕ್ಸ್ಪ್ಲೈನ್ ಮಾಡೋರು ಯಾರು ಇರಲಿಲ್ಲ. ಸೊ ಟುಡೇ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದಟ್ ಇನ್ ಅ ವೆರಿ ಸಿಂಪಲ್ ವೇ. ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಟು ಯು ಸಿಂಪ್ಲಿ, ಅವ್ರು ಇನ್ ಅ ಸಿಂಪಲ್ ವೇ. ಸಿಂಪ್ಲಿ ಅನ್ನೋದು ಸರಿ ಇಲ್ಲ, ಇನ್ ಅ ಸಿಂಪಲ್ ವೇ. ಆಗೇನಾಗುತ್ತೆ ಅಂದಾಗ ಗೊತ್ತು, ಓಕೆ ನೌ ವಿ ಆರ್ ನಾಟ್ ಸಪೋಸ್ ಟು invite somebody of that same, not the same gender, that same genre. ಸೊ ಅದೇ ಗೋತ್ರ, ಇದೇ ಶಾಖ, ಇಂಥ ಋಷಿಗಳಿಂದನೇ ಬರೋದು ಅಂತ ಹೇಳಿ ಅದನ್ನು ಸ್ಥಾಪನೆ ಮಾಡಿದ್ರು. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ನಮಗೇನು ಅಂಥ ಪೇಷನ್ಸ್ ಇಲ್ಲ. ಎಲ್ಲೋ ಒಬ್ರಿಬ್ಬರು ಸಿಗ್ತಾರೆ ನಮಗೆ, ಅದನ್ನು ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾರೂ ಇಲ್ಲ. ಎಕ್ಸ್ಪ್ಲೈನ್ ಮಾಡಿದ್ರೆ ಕೇಳೋಕ್ಕೆ ರೆಡಿ ಇಲ್ಲ. ಈಗ ನಮ್ಮಂಥವ್ರು ಏನಾದ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ಅಟ್ಲೀಸ್ಟ್ 50% ಕೇಳ್ತಾರೆ ಜನ. ಅದು ಕೇಳಿದಾಗ ಸರಿ ಹೋಗುತ್ತೆ, ಅಲ್ಲೇ ಬರೋದು ನಮಗೆ. ಅಲ್ಲಿ ಯಾಕೆ ಅಂದಾಗ ಫೈನಲಿ ವಿ ಗೋ ಬ್ಯಾಕ್ ಟು ದಟ್ ಸೇಮ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ನಮ್ಮ ಚೈತನ್ಯ ಹೇಗೆ ಸ್ಪ್ಲಿಟ್ ಆಗತ್ತೆ ನೋಡಿ. ಈಗ ತೊಗೊಳ್ಳಿ, ವಿಷ್ಣು ಚೈತನ್ಯ ತೊಗೊಳ್ಳಿ. ಲೆಟ್ ಅಸ್ ಲುಕ್ ಎಟ್ ಗಾಡ್ ಹೆಡ್ ಇಟ್ ಸೆಲ್ಫ್. ವಿಷ್ಣು ಏನು ಗೋತ್ರ? ವಿಷ್ಣು ಯಾವ ರೂಪದಲ್ಲಿ ಯಾವ ಗೋತ್ರ? ವಿಷ್ಣು ಆ್ಯಸ್ ರಾಮ ಯಾವ ಗೋತ್ರ? ವಿಷ್ಣು ಆ್ಯಸ್ ಕೃಷ್ಣ ಯಾವ ಗೋತ್ರ? ಅವನ ದಶಾವತಾರಗಳು ನೋಡಿದಾಗ ಯಾವ್ಯಾವ ಗೋತ್ರದಲ್ಲಿ ಅವನಿದ್ದ? ವಿಷ್ಣು ಆ್ಯಸ್ ಬುದ್ಧ, ವಾಟ್ ವಾಸ್ ಹಿ? ಸೊ ಇದನ್ನು ನಾವು ಅನಲೈಸ್ ಮಾಡಿದಾಗ, ಸೊ ಅಲ್ಲಿ ಅವನ ಜೆನೆಟಿಕ್ ಕೋಡ್ ಡಿಸ್ಪ್ಲೇಸ್ ಆಯಿತು. Even though he is the same Rama, he is the same Krishna, he is the same Vishnu, he is the same Krishna, still ಅವನ ಗೋತ್ರ ಡಿಫ್ರೆನ್ಷಿಯೇಟ್ ಆದಾಗ ಅವನೇ ವ್ಯಕ್ತಿ ಬೇರೆ ಆದ್ನಲ್ಲ. ಡು ಯು ಬಿಲೀವ್ ಇಟ್ ಆರ್ ನಾಟ್? ಹೇಳಿ. ದ್ಯಾಟ್ ಈಸ್ ದ ವೇ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಓನ್ ನೇಚರ್ ಆಫ್ ಯುವರ್ ಸೆಲ್ಫ್ ಅಲ್ವಾ? ಈಗ ನಿಮ್ಮ ಪೂರ್ವಿಕರಲ್ಲಿ ಆಲ್ ದಿ ಮೇಲ್ ಹೆಡ್ಸ್ ಆಫ್ ದಿ ಫ್ಯಾಮಿಲಿ, ನಿಮ್ಮ ಪೂರ್ವಿಕರಲ್ಲಿ ಯಾವ ಥರ ಇದ್ದರು? ನಿಮ್ಮ ಮುತ್ತಾತ, ಮುತ್ತಜ್ಜ, ನಿಮ್ಮ ಅಜ್ಜ, ಪಿಜ್ಜ, ಅವರ ಪಿಜ್ಜ, ಅವರು ಯಾವ ರೀತಿ ಇದ್ದರು, ಯಾವ ಗೋತ್ರದವ್ರನ್ನ ಮದುವೆ ಆದರು. ಈಗ ನಿಮ್ಮ ಗೋತ್ರ ಒಂದೇ ಥರ ಇದ್ದರು, ನಿಮ್ಮ ಪೂರ್ವೀಜರಲ್ಲಿದ್ದರು ಎಲ್ಲ ಗಂಡಸರೆಲ್ಲ ಒಂದೇ ಗೋತ್ರ ಅಂತ ಅಂದ್ಕೊಳ್ಳಿ. ನಿಮ್ಮ ಅಜ್ಜಿಯಿಂದ್ರೆಲ್ಲ ಬೇರೆ ಬೇರೆ ಗೋತ್ರದಲ್ಲಿರೋರು ತಾನೆ. ನಿಮ್ಮ ತಾತ ಮುತ್ತಜ್ಜನ ಮದುವೆ ಆದಮೇಲೆ ತಾನೆ ಗೋತ್ರ ಒಂದೇ ಆಯ್ತು ಅವ್ರದ್ದು. ಎಸ್ ಆರ್ ನೋ? ಅಲ್ವಾ? ಅಲ್ವಾ? ಮತ್ತು ಹಂಗಾರೆ ಅಲ್ಲೇ ಕ್ರಾಸ್ ಎಕ್ಸ್ಚೇಂಜ್ ಆಯ್ತಲ್ಲ. ವಾಸ್ ಇಟ್ ಪಾಸಿಬಲ್? ವಾಸ್ ಇಟ್ ಪಾಸಿಬಲ್ಗಿಂತ ವಾಸ್ ಇಟ್ ಪರ್ಮಿಟೆಡ್? ಅದು ಪರ್ಮಿಷನ್ ಸಿಕ್ತಾ? ಅವ್ರ ಪರ್ಮಿಷನ್ ಸಿಕ್ಕಾದ್ಮೇಲೆ ಅದೇ ಅಲ್ವಾ ರೆಫರೆನ್ಸ್ ಪಾಯಿಂಟು? ಎಕ್ಸಾಕ್ಟ್ಲಿ. ನೆಕ್ಸ್ಟು ಪದಿದ್ದು ಅದಕ್ಕೇ ಪರ್ಮಿಷನ್ ಸಿಕ್ಕಿದ್ದಾನೆ ಅದೇ ನಾರ್ಮ್ ಆಯಿತು. ನಿಮ್ಮ ಅಜ್ಜಿ ಹುಟ್ಟಿದ್ದು ಬೇರೆ ಯಾವುದೋ ಗೋತ್ರದಲ್ಲಿ, ಅವರು ಮದುವೆ ಆದಮೇಲೆ ಗೋತ್ರ ಚೇಂಜ್ ಆಯಿತು. ಯಾಕೆ ಗೋತ್ರ ಚೇಂಜ್ ಆಯಿತು? ಆ ರೂಲ್ಸ್ ಹೆಂಗೆ? ಅದು ಹೆಂಗೆ ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ಜೆನೆಟಿಕ್ ಲಾ ಅಂತ. ಯಾಕೆಂದರೆ ದಟ್ ವಾಸ್ ಅ ಮೇಲ್ ವರ್ಷನ್ ಆಫ್ ಮೇಲ್ ಲಾ. ಮೇಲ್ ಲಾ ನೋ ದಟ್ಸ್ ವಾಟ್ ಐ ಆಮ್ ಕಮಿಂಗ್ ಟು. ಯಾಕೆ ಮೇಲ್ ಮಾತ್ರ ಡಾಮಿನೇಟ್ ಆಯ್ತಲ್ಲಿ? ಇಲ್ಲಿ ಫೀಮೇಲ್ ಯಾಕೆ ಡಾಮಿನೇಟ್ ಆಗಿಲ್ಲ? ವೈ ಫೀಮೇಲ್ ಗೋತ್ರ ವಾಸ್ ನಾಟ್ ಡಾಮಿನೇಟಿಂಗ್? ಐ ಆಮ್ ಟೆಲಿಂಗ್ ಯು ವೆರಿ ಪರ್ಟಿಕ್ಯುಲರ್ಲಿ,
ಟಿಲ್ ವಿ ಗೆಟ್ ದ ಲೈಟ್ ಆಫ್ ವಿಸ್ಡಮ್, ಜ್ಞಾನೋದಯ ಆಗೋವರೆಗೂ ಯು ಆರ್ ಇಲ್ಲಿಟ್ರೇಟ್, ಐ ಆಮ್ ಇಲ್ಲಿಟ್ರೇಟ್. ಸೊ ಜಾತಿ ವಾಸ್ ಫಾರ್ಮ್ಡ್ ಟು ಹ್ಯಾವ್ ಅ ಸೋಷಿಯೋ ಎಕನಾಮಿಕ್ ಕಲ್ಚರ್. ಆದ್ದರಿಂದ ಜಾತಿ. ಈ ಸೋಷಿಯೋ ಎಕನಾಮಿಕ್ ಕಲ್ಚರ್ಲಿ ಏನಾಯಿತು, ತುಂಬ ಒಳಗಡೆ ನಮ್ಮಲ್ಲಿ ಮಿಕ್ಸ್ಚರ್ ಆಯಿತು. ನಮ್ಮಲ್ಲಿ ಪದ್ಧತಿಗಳು ಚೇಂಜ್ ಆಯಿತು. ಆ ಪದ್ಧತಿಗಳು ಚೇಂಜ್ ಆಗಿದ್ದು ಯಾಕೆ ಅಂದಾಗ ನಾವು ಸುಮ್ಮನೆ ಕ್ರಾಸ್ ಬ್ರೀಡ್ ಮದುವೆ ಎಲ್ಲ ಆಗಿದ್ದಲ್ಲ. ನಮ್ಮ ಸಂಸ್ಕಾರದಲ್ಲೇ ಸಾಕಷ್ಟು ಡೆಂಟ್ ಆಯಿತು. ಮೇಲೆ ಹೊಡೆದು ಡೆಂಟ್ ಆಯಿತು. ಯಾಕೆಂದರೆ ನಾವೇನೋ ಹೇಳೋದು ಬೇಡಪ್ಪ, ನಮ್ಮ ತಂದೆ ಏನು ಹೇಳಿದ್ರು ಹಾಗೆ ಮಾಡೋಣ, ಲೆಟ್ ಅಸ್ ಗೋ ಟು ಅವರ್ ಫಾದರ್ಸ್ ಲೆವೆಲ್, ಗ್ರ್ಯಾಂಡ್ ಫಾದರ್ಸ್ ಲೆವೆಲ್. ದಿನ ನೋಡೋ 108 ಗಾಯತ್ರಿ ನೀನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಬ್ರಾಹ್ಮಿನ್ಸು 108 ಗಾಯತ್ರಿ ಮಾಡಬೇಕು. ಅಕ್ಸ ಒಗದ್ನಂತೆ. ಆಮೇಲೆ ಒಗೀತಾ ಹಂಗೇ ಇದಾಯ್ತಂತೆ, ಕಡಿಮೆ ಆಯ್ತಂತೆ. ಇನ್ನು ಯಾರು ಒಗೆಯೋದು ಅಂತ ಹೇಳ್ಬಿಟ್ಟು ಆಮೇಲೆ ನೆನೆಸಿದ್ದಲ್ಲ ಫಸ್ಟು ಕಸ್ಕಾಕದಂತೆ. ಆಮೇಲೆ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗಂದಂತೆ ಒಣಗಕ್ಕೆ ಹಾಕಿದ್ನಂತೆ. ಸೊ ಈ ಥರ ಕಸ್ಟಮ್ ಏನಾಯಿತು ಅಂದರೆ ಡಿಸಿಪ್ಲಿನ್ಡ್ ಲೈಫ್. ಪೂರ್ವಿಕರಲ್ಲಿ ಅವ್ರು ಹೇಳಿರ್ತಕ್ಕಂಥ ಪದ್ಧತಿಗಳಿಗೆ ನಮಗೆ ಡಿಸಿಪ್ಲೀನು ಡೈಲ್ಯೂಟ್ ಆಯಿತು. ಈಗ ನಾವೇ ನೋಡ್ತಾ ಇರ್ತೀವಲ್ಲ, ಏನು ಡಿಸಿಪ್ಲಿನ್ ಇದೆ. ನಮಗಿದ್ದು ಡಿಸಿಪ್ಲಿನ್ ನಮ್ಮ ಮಕ್ಕಳಿಗಿಲ್ಲ, ಮಕ್ಕಳಿಗಿದ್ದು ಮೊಮ್ಮಕ್ಕಳಿಗೆ ಇಲ್ಲೇ ಇಲ್ಲ. ಇದೆಲ್ಲ ಬರುತ್ತೆ ನಮಗೆ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಅ ಡಿಸಿಪ್ಲಿನ್ಡ್ ಆ್ಯಂಡ್ ರಿಗರಸ್ ಲೈಫ್ ಇಲ್ಲ ನಮಗೆ. ಸೊ ಆ ರಿಗರಸ್ ಲೈಫ್ ಇಲ್ಲದೆ ಇದ್ದಾಗ ನಮಗೆ ವಿಗರ್, ನಾನು ಹೇಳ್ತಾ ಇದ್ದೀನಿ, ವಿಗರ್ ಆ್ಯಂಡ್ ವೈಟಾಲಿಟಿ ಎಲ್ಲಿಂದ ಬರಬೇಕು? ರಿಗರಸ್ ಲೈಫ್, ಡಿಸಿಪ್ಲಿನ್ಡ್ ಸ್ಟ್ರಕ್ಚರ್ಡ್ ಲೈಫ್. ಸೊ ನಮಗೆ ಏನಾಯಿತು? ವಿಗರ್ ಆ್ಯಂಡ್ ವೈಟಾಲಿಟಿ. ನಮಗೇನು ಬೇಕು? ತುಷ್ಟಿ ಪುಷ್ಟಿ ಅನ್ನೋ ಲೈಫ್ ಇಲ್ಲ. ವಿಗರ್ ಆ್ಯಂಡ್ ವೈಟಾಲಿಟಿ ಇಲ್ಲದೆ ಇರೋ ಲೈಫ್. ಈಗ ಆ ವಿಗರ್ ಆ್ಯಂಡ್ ವೈಟಾಲಿಟಿ ಇಲ್ಲದೆ ಇರೋದ್ರಿಂದ ಏನಾಯಿತು? ರಿಗರಸ್ ಡಿಸಿಪ್ಲಿನ್ಡ್ ಲೈಫ್ ಇಲ್ಲ ನಮಗೆ. ಸೊ ನಮ್ಮ ಒಳಗಡೆ ಇರತಕ್ಕಂಥ ತುಷ್ಟಿ ಪುಷ್ಟಿ ಇಲ್ಲ. ನಮ್ಮಲ್ಲಿ ಎನರ್ಜಿ ಲೆವೆಲ್ಸು 0 ಲೆವೆಲ್ಗೆ ಬಂತೀಗ. ಪ್ರತಿಯೊಂದಕ್ಕೂ ನಾವು ಮಾತ್ರೆ ತೊಗೊಳತಕ್ಕಂಥ ವಿಚಾರ ಬಂತು. ಮಾತಿದ್ರೆ ಒಂದು ವೈಟಮಿನ್ಗೆ ಒಂದು ವೈಟಮಿನ್ ಟ್ಯಾಬ್ಲೆಟ್ ತೊಗೋಬೇಕು, ಇಲ್ಲ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತೊಗೋಬೇಕು. ಈ ಥರದ್ದೆಲ್ಲ ನಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ಗಿಂತ ಅಡಿಷ್ನಲ್ ಟ್ರಾನ್ಸ್ಫರ್ಮೇಷನ್ ಆಗಬೇಕು. ಏನಾಗುತ್ತೆ? ಈ ಥರ ಮೆಡಿಸಿನ್ಗಳಿಂದ ನಮ್ಮೊಳಗಡೆ ಇರೋತಕ್ಕಂಥ ವಿಚಾರಗಳನ್ನು ಒಂದು ವ್ಯಕ್ತಿತ್ವಕ್ಕೆ, ಒಂದು ಇರೋ ವ್ಯಕ್ತಿತ್ವನ ಚೇಂಜ್ ಮಾಡೋಕ್ಕೆ ನಾವು ಒಂದು ಶಕ್ತಿತ್ವ, ಇಂಧನ ಬೇಕು. ಇನ್ ಅ ಫಾರ್ಮ್ ಆಫ್ ಅ ಟ್ಯಾಬ್ಲೆಟ್ ಆರ್ ಎನರ್ಜಿ, ವೈಟಾಲಿಟಿ ಇರಬೇಕಾದ್ರೆ ನಮಗೆ ಒಂದು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಆರು ತೊಗೋಬೇಕು. ಅದರಲ್ಲಿ ಸಿಗೋತಕ್ಕಂಥ ಎನರ್ಜಿ, ವೈಟಾಲಿಟಿ ನಮಗೆ ಸಾಮಾನ್ಯ ಲೈಫಲ್ಲಿ ದೇವರು ಕೊಟ್ಟಿರೋತಕ್ಕಂಥ ಎನರ್ಜಿ, ವೈಟಾಲಿಟಿ ನಮಗಿಲ್ಲ. ವಿಗರಸ್ ಲೈಫ್ ಇಲ್ಲ, ಇರೋದಿದೆ. ದಿಸ್ ದ ಹೋಲ್ ಪಾಯಿಂಟ್ ಇನ್ ಅವರ್ ಲೈಫ್. ಸ್ವಲ್ಪ ತುಷ್ಟಿ ಪುಷ್ಟಿ ತೊಗೋಬೇಕು. ನಮಗೆ ಮೆಂಟಲ್ ಸ್ಟೆಬಿಲಿಟಿ ಯಾಕಿಲ್ಲ ಅಂದರೆ ನಮಗೆ ಆಕ್ಸಿಜನೇಟೆಡ್ ಬ್ಲಡ್ ಇಲ್ಲ ಬುದ್ಧಿಗೆ. ಬ್ರೈನ್ಸಿಗೆ ಬೇಕಾಗಿರೋದು ಆಕ್ಸಿಜನೇಟೆಡ್ ಬ್ಲಡ್. ಹೌ ಡು ಯು ಸಪ್ಲೈ ಆಕ್ಸಿಜನೇಟೆಡ್ ಬ್ಲಡ್ ಟು ಯುವರ್ ಬ್ರೈನ್? ಎಲ್ಲಿದೆ ಆಕ್ಸಿಜನೇಟೆಡ್ ಬ್ಲಡ್ಡು ನಮ್ಮ ಬ್ರೈನ್ಗೆ? ಆಯುರ್ವೇದದಲ್ಲಿದೆ. ಹೆಲ್ಪ್ ಯು ಟು ಗಿವ್ ಯು ಆಕ್ಸಿಜನೇಟೆಡ್ ಬ್ಲಡ್. ಯಾಕೆ ಅಂದರೆ ಫೈನಲಿ ವಿ ಆರ್ ಅರೈವಿಂಗ್ ಆಟ್ ಅ ಸೋರ್ಸ್ ಕಾಲ್ಡ್ ಆಸ್ ಇಂಟ್ಯೂಷನ್. ಓಂ ಜಯ ಮಾತಾ. ಓಂ ಜಯ ಗುರುದೇವ. Intuition is in some ways like instinct, and in other ways absolutely unlike instinct. Instead, kshanika, all the sensations which come from the external world. In still other ways, it is like intellect, and yet other ways absolutely against intellect.
Intuition is like instinct because you cannot do anything about it. It is the part of your consciousness, just as instinct is the part of your body. But just as you can allow your instincts to be fulfilled, you can give total freedom to your intuition to be fulfilled also. ಈಗ ಸಿಂಪಲ್ ಉದಾಹರಣೆ ಅಂದರೆ ಇನ್ಸ್ಟಿಂಕ್ಟ್ ನಾವು ಹೇಗೆ ಈಗ ಮಂಗಳಾರತಿ ತೊಗೋಬೇಕು ಅಂದಾಗ ನಾವು ಎಲ್ಲಿ ನಿಂತ್ಕೊಂಡು ಈಗ ಕೌಶಿಕ್ ಏಜಲ್ಲಾದ್ರೂ ಅವ್ನಿಗೆ ಯಾವ ಡಿಸ್ಟೆನ್ಸಲ್ಲಿ ತೊಗೊಂಡು ಮಂಗಳಾರತಿ ತೊಗೋಬೇಕು ಕೈ ಅನ್ನೋದು ಗೊತ್ತಿರುತ್ತೆ, ಅದು ಇನ್ಸ್ಟಿಂಕ್ಟ್. ಸೊ ಅವ್ನ ಕೈ ಸುಟ್ಕೊಳ್ದೆ ಮಂಗಳಾರತಿ ತೊಗೊಳ್ಳೋ ಒಂದು ನ್ಯಾಕ್ ಅವನಿಗೆ ಅವ್ನು ಬರುತ್ತೆ. ಸೊ ಅದು ಒಂದು ಅದು ಹೆಂಗೆ ಫುಲ್ಫಿಲ್ ಮಾಡಿ ಮಂಗಳಾರತಿ ತೊಗೊಳ್ಳೋದು ಅನ್ನೋ ಒಂದು ಆಕ್ಟಿವಿಟಿ ಅವ್ನು ಕಂಪ್ಲೀಟ್ ಮಾಡ್ತಾನೋ ಹಾಗೆ ಒಂದು ಪ್ರೇರಣೆ ಆಗುತ್ತೆ ಅವನಿಗೆ, ಹಿಂಗೆ ಮಾಡಬೇಕು. ಈಗ ಗುರುಜಿ ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು ಅಂತ ಅವ್ನಿಗೆ ಯಾರು ಹೇಳ್ಕೊಟ್ಟಿರಲ್ಲ. ಕೆಲವರು ಮಕ್ಳಿಗೆ ಹಂಗೆ ತನಗೆ ತಾನೇ ಬರುತ್ತೆ. ಈಗ ದೇವಿ ಫೋಟೋ ಮುಂದೆ ಹೋಗಿದ ತಕ್ಷಣ ಕೈ ಮುಗಿಬೇಕು ಅಂತ ಬರುತ್ತೆ. ಅದು ಇಂಟ್ಯೂಷನ್. ಅದು ಕೆಲವ್ರಿಗೆ ಪೂರ್ವಜನ್ಮ ಸಂಸ್ಕಾರದಿಂದ ಬಂದಿದ್ರು ಆ ಸಂಸ್ಕಾರ ಆವಾಗ ಅರಳತ್ತದ. ಆ ಫೋಟೋ ಮುಂದೆ ಹೋಗಿದ ತಕ್ಷಣ ಅರಳುತ್ತೆ. ಇಲ್ಲ ಗುರುಜಿ ನೋಡಿದಾಗ ಹಾಯ್ ಅನ್ಬಾರ್ದು, ಜೈ ಮಾತಾ ಹೇಳಬೇಕು ಅಂತ ಬರುತ್ತೆ. ಸೊ ದಟ್ ಈಸ್ ಇಂಟ್ಯೂಷನ್. ಸೊ ಆ ಅದನ್ನು ಅವ್ನು ಫುಲ್ಫಿಲ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾರೆ. ದಾಟಿ ಎರಡೂ ನಾವು ಸರಿಸಮವಾಗಿ ಮಾಡ್ಬೋದು. ಅಂದರೆ ಡೇ ಟು ಡೇ ಆಕ್ಟಿವಿಟಿ ನೋಡಿದಾಗ Intuition can give you answers to the ultimate questions. Instinct and intuition are both independent of you. ಪ್ರೇರಣಾ ಶಕ್ತಿ ಅನ್ನೋದು ಅಂದರೆ ಇಂಟ್ಯೂಷನ್ ಅಂತ ಏನು ಹೇಳ್ತೀವೋ ಅದು ಎಲ್ಲದಕ್ಕೂ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ಒಂದು ಸಾಮರ್ಥ್ಯ ಇರುವಂಥದ್ದು. ನಮಗೆ ಎರಡೂ ಶಕ್ತಿಗಳು ನಮ್ಮಲ್ಲಿದೆ. ಆದರೆ ಎರಡೂ ಶಕ್ತಿನ ನಾವು ಬೇಕಾದರೆ ಉಪಯೋಗಿಸ್ಬೋದು, ಇಲ್ಲ ಅಂದರೆ ಇಲ್ಲ ಅನ್ನೋ ಹಾಗೆ ಇಂಡಿಪೆಂಡೆಂಟ್ ಆಫ್ ಯು ಅಂದರೆ ನಮ್ಮ ಮೇಲೇ ಇದು ಸಾಮರ್ಥ್ಯ ಅವಲಂಬಿತವಾಗಿ ಎರಡೂ ಬೇರೆ ತನಗೆ ತಾನೇ ಇದೆ ಅನ್ನೋದು ಇದು. ಅದಕ್ಕೆ ಅಂದರೆ ಯಾಕೆಂದರೆ ಎಲ್ಲರಿಗೂ ಒಂದೇ ಲೆವೆಲಲ್ಲಿ ಇರಲ್ಲ. ಅದು ಒಬ್ರೊಬ್ಬರ ಲೆವೆಲ್ ಒಂದೊಂದು ಥರ ಇರುತ್ತೆ. ಒಬ್ರಿಗೆ ಕೆಲವ್ರಿಗೆ ಇನ್ಸ್ಟಿಂಕ್ಟ್ ವಿಪರೀತ ಇರುತ್ತೆ. ಕೆಲವರು ಈ ಆಕ್ಸಿಡೆಂಟ್ಸ್ ಮಾಡ್ಕೊಳ್ಳೋದು, ಬೀಳೋದು, ಸುಮ್ಮನೆ ಏಟ್ ಮಾಡ್ಕೊಳ್ಳೋದೆಲ್ಲ ಅವ್ರಿಗೆ ಇನ್ಸ್ಟಿಂಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಕೆಲವು ಸತಿ ಇಂಟ್ಯೂಷನ್ ಜಾಸ್ತಿ ಇರ್ಬೋದು. ಸೊ ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ದಿರೋ ಸಾಧ್ಯತೆನೇ ಜಾಸ್ತಿ. ಎರಡೂ ತನಗೆ ತಾನೇ ಇಂಡಿಪೆಂಡೆಂಟ್ ಆಗಿ ಇರುತ್ತೆ. Instinct is in the power of unconscious nature, and intuition is in the hands of the superconscious universe, of which we are just small icebergs. We can melt and become one with it. ಈ ಇನ್ಸ್ಟಿಂಕ್ಟ್ ಅನ್ನೋದು ಹೆಂಗೆ ಅಂದರೆ ನಮಗೆ ನಾವು ಯಾವಾಗಲೂ ಧ್ಯಾನ ಮಗ್ಲದಲ್ಲೇ ಇರಬೇಕಂತಿಲ್ಲ. ಉದಾಹರಣೆಗೆ ನಾವು ಕಣ್ಮುಟ್ಟು ನಿದ್ದೆ ಮಾಡ್ತಾ ಇದ್ರು ನಮಗೊಂದು ಸೊಳ್ಳೆ ಕಚ್ಚಿದ್ರು ಕೈ ತನಗೆ ತಾನೇ ಹೋಗಿ ಅದು ಉಜ್ಕೊಳ್ಳೋದು ಇಲ್ಲ ಕೆರ್ಕೊಳ್ಳೋದು ಎಲ್ಲ ಮಾಡುತ್ತೆ. ಇದಕ್ಕೆ ಅವ್ರು ಹೇಳೋದು ಇನ್ಸ್ಟಿಂಕ್ಟ್ ಹ್ಯಾಸ್ ದ ಪವರ್ ಆಫ್ ಈಸ್ ಇನ್ ದ ಪವರ್ ಆಫ್ ಅನ್ಕಾನ್ಷಿಯಸ್ ನೇಚರ್. ಯಾವಾಗಲೂ ನಮ್ಮ ಪ್ರಜ್ಞೆಯಲ್ಲಿ ಇರಬೇಕು ಅನ್ನೋದು ಏನಿಲ್ಲ. ಆದರೆ ಇದರಲ್ಲಿ ನಾವು ಪ್ರೇರಣಾ ಶಕ್ತಿ ನಮಗೆ ಬರಬೇಕು ಅಂದರೆ ನಾವು ಅದು ಸೂಪರ್ ಕಾನ್ಷಿಯಸ್ಗೆ ಯೂನಿವರ್ಸಿಂದ ಬರಬೇಕು, ಅಂದರೆ ವಿಶ್ವ ಚೈತನ್ಯದಿಂದನೇ ಬರಬೇಕು ನಮಗೆ ಪ್ರೇರಣಾ ಶಕ್ತಿ ಅಂತ. ಅಂದರೆ ನಮ್ಮ ಹ್ಯಾಂಡನ್ನು ಓಪನ್ ಇದ್ರೇ ವಿಶ್ವ ಚೈತನ್ಯಕ್ಕೆ, ಅಲ್ಲಿಂದ ನಮ್ಗೆ ಶಕ್ತಿ ಬರತ್ತೆ ಅಂತ ಇದರ ಅರ್ಥ. ಜಸ್ಟ್ ಸ್ಮಾಲ್ ಐಸ್. ಆ ವಿಶ್ವ ಚೈತನ್ಯದಲ್ಲಿ ನಾವೆಲ್ಲ ಒಂದು ಸಣ್ಣ ಭಾಗ ಆಗಿರೋದ್ರಿಂದ ನಮಗೂ ಅದನ್ನು ರಿಸೀವ್ ಮಾಡೋ ಒಂದು ಇದಿರತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ವಿ ಕ್ಯಾನ್ ಮೆಲ್ಟ್ ಆ್ಯಂಡ್ ಬಿಕಮ್ ಒನ್ ವಿತ್ ಇಟ್. ಅದ್ರ ಜೊತೆಗೆ ಒಂದಾಗಕ್ಕೆ ಸೇರೋದಕ್ಕೋಸ್ಕರ ಒಂದು ಅವಕಾಶ ನಮಗೆ ಸುಲಭವಾಗಿ ಸಿಗತ್ತೆ ಅಂತ. The fulfillment of instinct is always dependent on something other than you. Intuition leads you only to yourself. ಈಗ ನಾವು ಇಂಟ್ಯೂಷನ್ ಅನ್ನೋದು ಹೇಗೆ ಇನ್ಸ್ಟಿಂಕ್ಟ್ ಫಸ್ಟು ಏನು ಅಂದರೆ ಬರೀ ನಮಗೆ ಸಂಬಂಧಪಟ್ಟಿದ್ದಲ್ಲ, ಒಂದು ಎಕ್ಸ್ಟರ್ನಲ್ ಅದರ್ ದೆನ್ ನೀವು ಅಂದರೆ ಇನ್ನೊಂದು ಏಜೆನ್ಸಿ ಯಾವಾಗಲೂ ಇದ್ದೇ ಇರುತ್ತೆ. ಅದು ಪಂಚಭೂತಗಳಿರ್ಬೋದು, ಆ್ಯನಿಮಲ್ಸ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಹೊಡೆಯೋಕ್ಕೆ ಬರ್ತಾರೆ ಅಂತ ನಮ್ಗೆ ಅನ್ಸಿದ್ರೆ 2 ಹೆಜ್ಜೆ ನಾವು ಹಿಂದೆ ಹೋಗ್ಬೋದು. ಅದೆಲ್ಲ ನಮಗೇನಾಗುತ್ತೆ, ಅದರ್ ದೆನ್ ಅಸ್ ದೇರ್ ಇಸ್ ಒನ್ ಮೋರ್ ಕ್ಯಾರೆಕ್ಟರ್ ಆರ್ ಸಮಥಿಂಗ್ ದಟ್ ವಿಲ್ ಬಿ ದೇರ್ ಆರ್ ಏಜೆನ್ಸಿ. ಈಗ ಒಂದು ಬಿಲ್ಡಿಂಗ್ ಹಿಂಗೆ ಮಳೆ ಬರ್ತಾ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಆಟೋಮೆಟಿಕಲಿ ವಿ ಗೋ ಟು ದ ಶೆಲ್ಟರ್. ದಟ್ ಈಸ್ ಇನ್ಸ್ಟಿಂಕ್ಟ್ ಬಿಕಾಸ್ ದೇರ್ ಇಸ್ ಒನ್ ಮೋರ್ ಏಜೆನ್ಸಿ ಕಾಲ್ಡ್ ಮಳೆ ದೇರ್. ಬಟ್ ಇಲ್ಲೇನು ಹೇಳ್ತಾರೆ ಅಂದರೆ ಇಂಟ್ಯೂಷನ್ ಹಂಗಲ್ಲ. ದೇರ್ ಇಸ್ ನೋ ಡಿಪೆಂಡೆನ್ಸ್ ಆನ್ ಎನಿಥಿಂಗ್. ನಾವು ಬರೀ ನಮಗೆ ಒಳಗಡೆ ಇಟ್ ಕ್ಯಾನ್ ಲೀಡ್ ಅಸ್ ಟು ಅವರ್ ಸೆಲ್ಫ್. ಫೈನಲಿ ಇನಿಷಿಯಲಿ ನಮಗೆ ಬರೋ ಇಂಟ್ಯೂಷನ್ನು, ಈಗ ಯಾರೋ ಫೋನ್ ಮಾಡ್ತಾರೆ ಅನ್ಸುತ್ತೆ, ಇವ್ರಿಗೆ ಯಾವುದೋ ಒಂದು ಈ ಥರ ರೋಗ ಇದೆ ಅಂತ ನಂಗೆ ಅನಿಸ್ತದೆ. ಇದೆಲ್ಲ ನಮಗೆ ಇನಿಷಿಯಲಿ ಇದಾದ್ರೂ ಫೈನಲಿ ಡೀಪ್ ಆದಾಗ ಇಂಟ್ಯೂಷನ್ನು ನಮ್ಮ ಆತ್ಮಕ್ಕೆ ನಮ್ಗೆ ಕರ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಹೇಳಿರೋದವರು. Intuition leads you only to yourself. It has no dependence
no need for the other. Hence its beauty, freedom and its independence. ಹೇಳು. ಅದೇ ಪ್ರೇರಣಾ ಶಕ್ತಿಗೆ ಏನು ಅಂದರೆ ಬೇರೆ ಯಾವ ಏಜೆನ್ಸಿ ಬೇಕಾಗಿಲ್ಲ. ನಾವು ನಾವೇ ಸೂಪರ್ ಕಾನ್ಷಿಯಸ್ ಕನೆಕ್ಟ್ ಆದರೆ ನಮಗೆ ಬರೋವಂಥ ಒಂದು ಪ್ರೇರಣಾ ಶಕ್ತಿ. ಅದಕ್ಕೆ ಅದರದ್ದೇ ಒಂದು ಸೌಂದರ್ಯ ಇದೆ. ಅದಕ್ಕೆ ಕಂಡೀಷನ್ಸ್ ಇಲ್ಲದೆ ಇರೋದ್ರಿಂದ ರಿಯಾಕ್ಷನ್ ಮೋಡ್ ಅಲ್ಲ ಅದು. ಇಟ್ಸ್ ನಾಟ್ ಲೈಕ್ ಇನ್ಸ್ಟಿಂಕ್ಟ್ ಇಸ್ ಮೋರ್ ರಿಯಾಕ್ಷನ್ ಆ್ಯಂಡ್ ರೆಸ್ಪಾನ್ಸಿವ್, ವೆರಸ್ ಇಂಟ್ಯೂಷನ್ ಇಸ್ ಆ್ಯಕ್ಚುಲಿ ಸೆಲ್ಫ್ ಪ್ರಾಂಪ್ಟಿಂಗ್. ಅದಕ್ಕೆ ಅದು ಇಂಡಿಪೆಂಡೆನ್ಸ್ ಅಂತ ಹೇಳಿದ್ದಾರೆ. ಫ್ರೀಡಮ್ ಆ್ಯಂಡ್ ಇಂಡಿಪೆಂಡೆನ್ಸ್. ಅದೇ ಇದರಲ್ಲಿ ಯಾವುದಕ್ಕೂ ಕಂಡೀಷನ್ಸೇ ಇಲ್ಲ. ಇದಕ್ಕೆ ಫ್ರೀಡಮ್ ಅಂದರೆ ವಿತೌಟ್ ಎನಿ ಕಂಡೀಷನ್ಸ್ ಇರಲ್ಲ. ಅದಕ್ಕೋಸ್ಕರ ಟೋಟಲ್ ಫ್ರೀಡಮ್. ಹಿಂಗಿದ್ರೇ ಇಂಟ್ಯೂಷನ್ನು, ಹಂಗಿದ್ರೇ ಇಂಟ್ಯೂಷನ್ ಅಂತಲ್ಲ. ಎಂಥವ್ರಿಗೂ ಎಷ್ಟೋ ಸತಿ ಪ್ರೇರಣೆ ಆಗುತ್ತೆ ಏನೋ ಮಾಡಬೇಕು ಅಂತ. ಆವಾಗ ಮಾಡೋದು ಆ್ಯಕ್ಷನ್ ಆಗಬೇಕು ಅಂತಿದ್ರೆ ಅದು ಆಗೋಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಟ್ಯೂಷನ್. Intuition is an exalted state needing nothing. In a way, intuition is like intellect because it is intelligence. ಪ್ರೇರಣಾ ಶಕ್ತಿ ಅನ್ನೋದು ಆ್ಯಕ್ಚುಲಿ ಕನೆಕ್ಟಿಂಗ್ ಟು ದ ಕಾಸ್ಮಿಕ್ ಇಂಟೆಲಿಜೆನ್ಸ್. ಅದಕ್ಕೆ ಇದಕ್ಕೆ ಅದು ಇದು ಅನ್ನೋ ಒಂದು ಡಿಪೆಂಡೆನ್ಸಿ ಅನ್ನೋದಿಲ್ಲ. ಅದಕ್ಕೆ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ದು. ಮತ್ತು ಇನ್ನೊಂದೇನೆಂದರೆ ಅದು ಬುದ್ಧಿ ಶಕ್ತಿ ಅಂತಲೂ ಹೇಳ್ಬೋದು. ಬಿಕಾಸ್ ಇಟ್ ಈಸ್ ಇಂಟೆಲಿಜೆನ್ಸ್ ಅಂತಲೇ ಹೇಳಿದ್ದಾರೆ. ಯಾಕೆಂದರೆ ಅದು ವಿಶ್ವ ಚೈತನ್ಯದಿಂದ ಬರೋ ಅಂಥದ್ದಾಗಿರೋದ್ರಿಂದ ಇದೇನು ನಾವು ನಮ್ಮ ಮೆಂಟಲ್ ಪ್ರೋಗ್ರಾಮಿಂಗ್ ಅಲ್ಲ. ಸೊ ಅದರಿಂದ ಅದರಲ್ಲಿ ಇಂಟೆಲಿಜೆನ್ಸ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. Intellect and intelligence are similar only in appearance. The intellectual person is not necessarily intelligent, and the intelligent person is not necessarily intellectual. ಇಲ್ಲಿ ಇಂಗ್ಲೀಷಲ್ಲಿ 2 ಪದಗಳು ಹೇಳಿದ್ದಾರೆ, ಇಂಟೆಲೆಕ್ಟ್ ಮತ್ತು ಇಂಟೆಲಿಜೆನ್ಸ್ ಅಂತ. ಎರಡೂ ಒಂದೇ ಅಲ್ಲ, ಒಂದೇ ಥರ ಇದ್ರೂ ಅಂತ ಬಾಹ್ಯ ನೋಟದಲ್ಲಿ. ಅಂದರೆ ಕೆಲವರು ಇಂಟೆಲೆಕ್ಚುಯಲ್ ಎಲ್ಲನೂ ಬುದ್ಧಿಯಿಂದ ಪ್ರಾಸೆಸ್ ಮಾಡೋವಂಥವ್ರಿಗೆ ಇಂಟೆಲೆಕ್ಚುಯಲ್ ಅಂತಾರೆ. ಇಂಟೆಲಿಜೆಂಟ್ ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡು, ಹಾರ್ಟಿಂದ ಬರೋವಂಥದ್ದು, ಅನುಭವನ ತೊಗೊಂಡು ಪ್ರತಿಯೊಂದು ಇದರಲ್ಲಿ ಕೌಂಟ್ ಆಗುತ್ತೆ. ಒನ್ ಇಂಟೆಲಿಜೆಂಟ್ ಪರ್ಸನ್ ವಿಲ್ ಆಲ್ವೇಸ್ ವರ್ಕ್ ವಿತ್ ಮೇನ್ಲಿ ಕಾಮನ್ ಸೆನ್ಸ್, ಪ್ರೆಸೆನ್ಸ್ ಆಫ್ ಮೈಂಡ್, ಇದೆರಡು ವಿಚಾರ ಇದ್ದೇ ಇರುತ್ತೆ. ಮತ್ತು ಅನುಭವದಿಂದ ಅವ್ನು ಕಲ್ತಿರ್ತಾನೆ. ಇಂಟೆಲೆಕ್ಚುಯಲ್ ಏನಾಗುತ್ತೆ ಅಂದರೆ ಹೆಂಗೆ ಟ್ರೈನ್ ಆಗಿರುತ್ತೋ ಅವ್ನ ಮೈಂಡು, ಅವ್ನ ಬುದ್ಧಿ, ಅದಕ್ಕೆ ತಕ್ಕಂತಲೇ ಅವ್ನು ಹೋಗ್ತಾನೆ ಹೊರತು ಅವ್ನ ಗಟ್ ಫೀಲಿಂಗ್ನ, ಅವ್ನ ಮನಸ್ಸಲ್ಲಿ ಏನು ಅನ್ಸುತ್ತೆ, ಅವ್ನ ಹಾರ್ಟ್ ಏನನ್ನುತ್ತೆ ಅನ್ನೋದು ಅವ್ನು ಕೇಳಲ್ಲ. ಇಂಟೆಲೆಕ್ಚುಲಿ ಓನ್ಲಿ ಹಿಲ್ ಥಿಂಕ್ 2+2 ಅಂದರೆ ಹೀಗೆ ಇರಬೇಕು, ಹೀಗೆ ಹೋಗಬೇಕು ಅಂತ ಹಿಲ್ ಟ್ರೈ ಟು ಪ್ರಾಸೆಸ್ ದಟ್ ಇನ್ ದ ಇಂಟೆಲೆಕ್ಚುಯಲ್ ವೇ. ಸೊ ಬೋತ್ ಬೇರೆ ಬೇರೆ ಇದೆ ಅಂತ ಹೇಳ್ಬೋದು ಇಲ್ಲಿ. ಅದೇ ಎರಡು ಒಂದೇ ಥರ ಅಂತ ಅನ್ಸಿದ್ರು, ಈಗ ಇಂಟೆಲೆಕ್ಚುಯಲ್ ಪರ್ಸನ್ ಮೇಕ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮ್ ಆರ್ ಅಕಾಡೆಮಿಕ್ಸ್, ಬಟ್ he need not necessarily be intelligent. So no, as I would see it, it is one is the knowledge that we acquire from the external means is intellect. The knowledge that we gather from within is intelligence. You can find a farmer so intelligent that even a great professor, a great intellectual will look like a pygmy in front of him. Correct. In India, there is a woman, Shakuntala, who has been around the world in almost all universities exhibiting her intuition. She is not a mathematician. She is not even much educated. She is not even much educated. Even when Albert Einstein was alive, she was giving her demonstration in front of him in the early 50s. She would sit with a chalk in her hand before the board. You would ask any kind of question about mathematics or arithmetic, and you would not even have finished the question, and she would have started writing the answer. Albert Einstein gave her a certificate. She showed the certificate to me when I was in Madras in mid-60s. She showed me all her certificates, and the one from Einstein says, I asked this woman a question which I take 3 hours to solve because I have to follow the whole method. I cannot just jump from the question to the answer. I know that nobody can do it in less time that I can. That is 3 hours. But the whole procedure has to be followed. If you miss even a single step, dash, 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 anta ide. The figures were so big
that it took the whole board for her to write the answer. And before he had even finished the question, she started writing the answer. He was puzzled because it was impossible. He asked, "How do you do it?" She said, "I don't know how I do it. It simply happens. You ask me, and the figures start appearing before my eyes somewhere inside. I can see 1, 2, 3, and I can just go on writing." Shakuntala was born with her intuition functioning, but I felt really sad for her because she became just an exhibition. Exactly. Nobody cared that a woman who was born with intuition functioning can become enlightened very easily. Yes. She is just standing on the brink. One step and she becomes the ultimate in consciousness. Correct. But she is not aware because this gift is just a freak of nature. Correct. Abridged from Misery to Enlightenment, Osho Times International, Yes. Osho International Foundation. Yes. Jai Gurudev. This is the beauty of intuition in the form of Shakuntala Devi. How do you do it? ಇದು ಸಿದ್ಧಿ ಏನೇ ಇರ್ಬೋದು, ಫೈನಲ್ ಆಗಿ ವಾಟ್ ವಾಸ್ ಮಿಸ್ಸಿಂಗ್? ಪ್ಲೀಸ್ ಟೆಲ್ ಮೀ ವಾಟ್ ವಾಸ್ ಮಿಸ್ಸಿಂಗ್ ಇನ್ ಹರ್, which I want you to nurture it, cultivate Allah. I want you to nurture it. ನೀವು ಅದನ್ನು ಜೋಪಾನವಾಗಿ ಬೆಳೆಸಬೇಕು. ಶಕುಂತಲಾ ದೇವಿಯಲ್ಲಿ ಇಂಟ್ಯೂಷನ್ ಇತ್ತು. ಶಕುಂತಲಾ ದೇವಿನಲ್ಲಿ ಇಂಟ್ಯೂಷನ್ ಇತ್ತು. ವಾಟ್ ವಾಸ್ ಮಿಸ್ಸಿಂಗ್ ಇನ್ ಶಕುಂತಲಾ ದೇವಿ? Because right from the beginning she only thought, she only thought about herself as a mathematician. So why did she think so? ನಾನು ಬರೀ ಒಂದು ಮ್ಯಾಥಮೆಟಿಕ್ಸ್ನಲ್ಲಿ ನಾನು ಪ್ರಸಿದ್ಧಿಯಾಗಿದ್ದೀನಿ. ನಾನು ಬೆಳಗ್ಗೆ ಹೇಳಿದ್ನಲ್ಲ, ಪೈ ಈಕ್ವಲೆಂಟ್. ಅವಳು 3.14 ಈಸ್ ದಿ ಆನ್ಸರ್. ಡೆಸಿಮಲ್ಸಲ್ಲಿ 3.14, 22/7 ಕ್ಯಾಲ್ಕುಲೇಟರ್ ಮಾಡು. 22/7 ಎಷ್ಟಾಗುತ್ತೆ ನೋಡು. 22 ಡಿವೈಡೆಡ್ ಬೈ 7 ಎಷ್ಟಾಗುತ್ತೆ? ಅಲ್ಲ, 3.14 ಸರಿ. ಅದಾದಮೇಲೆ ಆಮೇಲೆ ಮುಂದಕ್ಕೆ ಇರುತ್ತಲ್ಲ, ಆ ಥರ ಬೋರ್ಡ್ ಹಿಂಗೋಗಿ ಅಂತ ಹೋಗ್ತಾ ಇತ್ತು. ಅದು ಯಾಕೆ ಹಂಗಾಯ್ತು? 2 ಕ್ವಶನ್ ನಾನು ಕೇಳಿದೆ. ಮ್ಯಾಥಮೆಟಿಕ್ಸ್ ಅದು ಯಾಕೆ ಹಂಗೆ ಬಂತು? ಶಿ ವಾಸ್ ನಾಟ್ ಅವೇರ್ ಆಫ್ ದ ಕಾನ್ಷಿಯಸ್ನೆಸ್. ಯಾಕೆ?
ವೈ ಶಿ ವಾಸ್ ನಾಟ್, ಒಂದು ನಿಮಿಷ, ಒಂದೊಂದಾಗಿ ವೈ ಶಿ ವಾಸ್ ನಾಟ್ ಅವೇರ್ ಆಫ್ ಅವರ್ ಕಾನ್ಷಿಯಸ್ನೆಸ್. ಅದೊಂದು ಕಡೆ ಕರೆಕ್ಟು, ಸಿದ್ಧಿ ಕರೆಕ್ಟು. ಗೈಡರ್ ಯಾಕೆ ಅದು ಕರೆಕ್ಟೇ, ಯಾಕೆ? ಅದು ಕರೆಕ್ಟೇ. ಕಂಪ್ಯೂಟರ್ ಆ ಬ್ರೈನ್ಗಿಂತ ಏನು ರೀ ಫೆಸಿಲಿಟೀಸ್ ಬೇಕು? ಒಂದು ಕಂಪ್ಯೂಟರ್ ಇದ್ದರೆ ಸಾಕಾಗಿತ್ತು ರೀ. ವಿಚ್ ಐ ವಿಲ್ ನಾಟ್ ಅಕ್ಸೆಪ್ಟ್ ದಟ್. ಕರೆಕ್ಟು. ಯಾಕೆ ಎಕ್ಸಾಕ್ಟ್ಲಿ. ಶಿ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್ ಆಲ್ ದ ಸಿದ್ಧೀಸ್ is there only because of God's grace. Point number 1, ಎರಡು ಕ್ವಶನ್, ಎರಡನೇ ಆನ್ಸರು. Because she didn't do any kind of sadhana to understand God's grace. ಅದು ಹೇಗೆ ಬಂತು ಅಂತ ಗೊತ್ತಾಗಿರಲಿಲ್ಲ. ಅದಕ್ಕೆ ಅಲ್ಲ ಒಂದು ವರ್ಡ್ ಯೂಸ್ ಮಾಡ್ತಾರೆ ನೋಡಿ, ಫ್ರೀಕ್ ಅಂತ. ಶಿ ವಾಸ್ ಅ ಫ್ರೀಕ್. ಅವಳಿಗೆ ದೇವರ ಕೃಪೆ ಅನ್ನೋದು ಅವಳಿಗೆ ರಿಯಲೈಸ್ ಆಗಲಿಲ್ಲ. ಇವಂದು ನೀವು ಹೇಳ್ದಂಗೆ ಮ್ಯಾಥಮೆಟಿಕ್ಸ್ 3 ಪಾಯಿಂಟ್ ಸೋ ಹಂಗೆ ನೀವು ಬೋರ್ಡಿಂಗ್ ಹಿಂಗಿಲ್ಲ, ಹಿಂಗಿಲ್ಲ ಸರಿ ಒಂದು ಹಾವು ಥರ ಬರ್ತಲ್ಲ. ವೈ? ಬಿಕಾಸ್ ಬೇಸಿಕ್ ಥಿಂಗ್ ಇಸ್ ಶಿ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಗ್ರೇಸ್. ಅದು ಬಿಕಾಸ್ ಆಫ್ ಅವಳದಲ್ಲ. ಪೈ 22/7 ಈಸ್ ದ ಪೈ. ನಿಮಗೆ ಗೊತ್ತಲ್ಲ 22/7. ನೀವು ಪೈ ಅಲ್ಲ, ನಿಮ್ಮ ಪೈ ಅಲ್ಲ. ದಿಸ್ ಈಸ್ ಡಿಫ್ರೆಂಟ್ ಮ್ಯಾಥಮೆಟಿಕಲ್ ಪೈ. ಅಲ್ಲ? ಯಾಕೆ ಅಂದರೆ ಫ್ರೀಕು ಅವಳಿಗೆ ಏನಾಯಿತು ಅಂದರೆ, ದೇವರ ಕೃಪೆಯಿಂದ ಇದು ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ರೆ ಕೊನೆವರೆಗೂ ಅವಳು ಎನ್ಲೈಟೆಂಡ್ ಬೀಯಿಂಗಾಗಿ ಉಳಿದುಬಿಟ್ಟಿರೋದು. ಹೇಗೆ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಮತ್ತು ಎಲ್ಲ ರೀತಿ ಗುರು ಬಾಂಧವ್ಯರನ್ನ ಗುರುಗಳೆಲ್ಲ ಹೇಗಿದ್ದರೋ ಆ ರೀತಿ ಅವಳಿಗೆ ಇರಲಿಲ್ಲ. ಯಾಕಂದರೆ ಮಿಕ್ಕಿದವರೆಲ್ಲ ದೇವರ ಕೃಪೆಯ ಮೇಲೆ ಡಿಪೆಂಡ್ ಆಗಿದ್ರು. ಇವಳು ಮ್ಯಾಥಮೆಟಿಕ್ಸು ಫ್ರೀಕ್. ಈಸ್ ಅ ಮ್ಯಾಥಮೆಟಿಕ್ಸ್ ಫ್ರೀಕ್ ಅಂತ ಅವಳು ಗೊತ್ತಿದ್ರು ಕೂಡ ಅವಳು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದು ಶಿ ಓನ್ಲಿ ಅವಳ ಬ್ರೈನ್ ವಾಸ್ ಸೋ ಇಂಟಿಗ್ರಲ್ ಕ್ಯಾಲ್ಕುಲೇಷನ್ನಲ್ಲಿ, ಇಂಟಿಗ್ರೇಟೆಡ್ ಕ್ಯಾಲ್ಕುಲೇಟಿವ್ ಮೆಥಡ್ಸ್ ಅವಳು ತಿಳ್ಕೊಂಡು ಬಂದಳು. ಬಟ್ ಅವಳೇ ಏನು ಅನ್ನೋದು ಅವಳು ಗೊತ್ತಿಲ್ಲ. ಅದು ಓನ್ಲಿ ಬಿಕಾಸ್ ಆಫ್ ಒಂದು ವರ್ಡ್ ದೇವರ ಕೃಪೆ. ನಾನು ಸುಮಾರು ಜನ ಕೇಳಿದ್ರು 96ಇಂದ ಒಂದೇ ಮಾತು ಹೇಳಿದ್ದು, ನಾನೇನು ಸಾಧನೆ ಮಾಡಿಲ್ಲ, ಏನೂ ಮಾಡಿಲ್ಲ, ಅದು ಓನ್ಲಿ ಬಿಕಾಸ್ ಆಫ್ ದೇವಿ ನಿಮಿಷಾಂಬೆಯ ಕೃಪೆ ಅಷ್ಟೇ. ನಾನೇನು ಸರ್ಕಸ್ ಮಾಡಿಲ್ಲ, ಏನೂ ಮಾಡಿಲ್ಲ, ದೇವಿ ಕೃಪೆ. ಆ ಕೃಪೆಗೆ ಪಾತ್ರರಾಗಿದ್ದೀನಿ ಅಷ್ಟೇ. ದಟ್ಸ್ ಆಲ್. ಸೊ ನೀವುಗಳು ಮಾಡಬೇಕಾದ್ರೆ ಎಲ್ಲರೂ ಏನು ಮಾಡಿದ್ರು, ದೇವಿಯ ಕೃಪೆ, ಗುರುಗಳ ಕೃಪೆ ಅಷ್ಟೇ. ಇನ್ನೇನು ಅದಕ್ಕೆ ನಿಮಗೆ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಎನಿ ರೀಸನ್. ನೀವು ಅದಕ್ಕೆ ಮೂಲ ಏನು? ದೇವಿ ಕೃಪೆ ಅಷ್ಟೇ. ಇದು ಇಂಟ್ಯೂಷನ್. ಈಗ ಆ ಇಂಟ್ಯೂಷನ್ ಬಂದರೇನೇ ಚೆನ್ನ. ಆ ಇಂಟ್ಯೂಷನ್ ಪವರ್ ಬಂದರೇ ಇಲ್ಲಿ ಸಾಧನೆ ಮಾಡಬೇಕಾದ್ರೆ, ಸಾಧನೆಗೆ ದ ಪೀಕ್, ದ ಐಸಿಂಗ್ ಆಫ್ ದಟ್ ಸಾಧನ ಈಸ್ there is a layer formed on the brain cells, and that layer is called as intuitive power. ಆ ಬ್ರೈನ್ ಸೆಲ್ಸ್ ಮೇಲೆ ನಮಗೆ ಅದು ಲೇಪನೆ ಆದಾಗ ನಮಗೆ ಪ್ರೇರಣಾ ಶಕ್ತಿ ಜೋರಾಗುತ್ತೆ. ಪ್ರೇರಣಾ ಶಕ್ತಿ ಇದ್ರೇ, ಯಾಕೆಂದರೆ ಬ್ರೈನಿಗೆ ಏಜಿಂಗ್ ಇಲ್ಲ.
ಏಜಿಂಗ್ ಆಗಿದ್ದರೆ ಇಷ್ಟೊತ್ತಿಗಾಗಲೇ ನಿಮಗೆ ಡೆಮೆನ್ಷಿಯಾ ಆಗಬೇಕಾಗಿತ್ತು. ಬ್ರೈನ್ ಸೆಲ್ಸಲ್ಲಿ ಮರವಿನ ಶಕ್ತಿ ಜಾಸ್ತಿ ಆಗೋದು. ನೀವು ಅಂದ್ಕೊಂಡಿರೋ ಮರವಿನ ಶಕ್ತಿ ಆಗಲ್ಲ. ಮರವಿನ ಶಕ್ತಿ ಬಂದಾಗ ಮೆಮರಿ ಪವರ್ ಕಡಿಮೆ ಆಗ್ತಿದ್ದಾಗ ನಮ್ಮಲ್ಲಿ ಕಾಗ್ನಿಷನ್ ಪವರ್ ಕಡಿಮೆ ಆಗುತ್ತೆ. ಉದಾಹರಣೆಗೆ ಯಾರೋ ನಿಮ್ಮ ರಿಲೇಟಿವ್ಸ್ ಬಂದರೂ ಕೂಡ ನಿಮಗೆ ಅವರ ರಿಲೇಟಿವ್ ಅಂತಲೇ ಗೊತ್ತಾಗಲ್ಲ. ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದೇ ಆರ್ ರಿಲೇಟಿವ್. ಯಾವಾಗಲೂ 20 ವರ್ಷ ಆದಮೇಲೆ ನೀವು ನೋಡಿದ್ರೆ ತಕ್ಷಣ ನೀವು ಕಂಡಿಯಕ್ಕಾಗಲ್ಲ. ದಟ್ ಇಸ್ ನ್ಯಾಚುರಲ್. ಬಟ್ ಮೊನ್ನೆ ನೋಡಿದ್ದು ಇವತ್ತು ನಿಮಗೆ ನೋಡೋಕ್ಕಾಗಿಲ್ಲ, ನಿಮ್ಗೆ ಗೊತ್ತಾಗಲಿಲ್ಲ, ಗುರ್ತು ಸಿಗಲಿಲ್ಲ ಅಂದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಡೆಮೆನ್ಷಿಯಾ. ಈಗ ಮೊನ್ನೆ ಬಂದವರು ನಿಮಗೆ ಗುರ್ತು ಸಿಗಲಿಲ್ಲ, ಇಲ್ಲ ಅಂದರೆ ಎಲ್ಲೋ ನೋಡೋದಾಗಿದೆಯಲ್ಲ, ಎಲ್ಲೋ ನೋಡೋದಾಗಿದೆ, ಮೊನ್ನೆ ಎಲ್ಲೋ ನಮ್ಮ ಮನೇಲೆಲ್ಲೋ ಬಂದಂಗಿದೆ ಅಂತ ನೋಡಿದಾಗ ದಟ್ ಮೀನ್ಸ್ ಅದು ಡೆಮೆನ್ಷಿಯಾ ಅಂತಲೇ ಹೆಸರು ಅರ್ಥ. 2+2 = 8 ಅಂದರೆ 2+2 = ವಾಟ್ ಅಂತ ಕೇಳಿದ್ರೆ ಅದು ಡೆಮೆನ್ಷಿಯಾ ಅಲ್ವಾ. ನಿಮ್ಮ 2 × 2 ಅದು ಬೇರೆ, 22 × 22 ಅದು ಬೇರೆ. ಅದೆಲ್ಲ ನಾರ್ಮಲ್ ಫೆಟೀಗ್. ಓಕೆ, ಇದೆಲ್ಲ ಗೊತ್ತಾಗತ್ತೆ. ಹೀಗೇ ಹಳೆ ಕಾಲದಲ್ಲಿ ಇವರೆಲ್ಲ ಇದ್ದರು. ಸಾಕ್ರೆಟೀಸು ಇವರೆಲ್ಲ ಇದ್ದಿದ್ದು ಈ ಕಾಲದಾನೆ. ಪ್ಲಾಟೋ, ಈ ರೀತಿ ಎಲ್ಲ ಪೀಪಲ್ ಇದ್ದಿದ್ದು ಹೇಗೆ ಅಂದರೆ ಅವರಲ್ಲಿ ತುಂಬ ಇಂಟ್ಯೂಟಿವ್ ಪವರ್ ಚೆನ್ನಾಗಿತ್ತು. ಸಾಕ್ರೆಟೀಸು, ಪ್ಲಾಟೋ, ಆರ್ಕಿಮಿಡೀಸು ಇವರೆಲ್ಲ ಇದ್ದಿದ್ದು ಹೇಗೆ ಅಂದರೆ ಸೈಂಟಿಫಿಕ್ ಕ್ರಿಯೇಷನ್, ಸೈಂಟಿಫಿಕ್ ಎಕ್ಸ್ಪರಿಮೆಂಟ್ಸ್ ಇದೆಲ್ಲ ಮಾಡೋಕ್ಕೆ ಶುರುವಾಗಿದ್ದು ಹೇಗೆ ಅಂದರೆ ಇಂಟ್ಯೂಟಿವ್ ಪವರಿಂದಾನೇ. ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಹೊಳಿತಾಯಿತು. ಹಾಗೆ ಮಾಡೋದು, ಅದನ್ನು ಎಸ್ಟಾಬ್ಲಿಷ್ ಮಾಡೋದು, ಸ್ಟೆಬಿಲೈಸ್ ಮಾಡೋದು. ಆ ಸ್ಟೆಬಿಲೈಸ್ ಮಾಡಿದಾಗ ದೆನ್ ದೇ ಬಿಕಮ್ ದ ಸೈಂಟಿಸ್ಟ್ಸ್ ಆಫ್ ಡಿಸ್ಕವರೀಸ್. ದೇ ಆರ್ ಕಾಲ್ಡ್ ಆಸ್ ಸೈಂಟಿಸ್ಟ್ discoverers. They are able to remove the cover of all that which was previously existing. ಈ ಶಕುಂತಲಾದೇವಿಗೂ ಹಾಗೇನೆ ತನ್ನ ಒಳಗಡೆ ಇರೋ ಬ್ರೈನ್ ಪವರ್ ಹೆಂಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಅವಳು ಥೀಸ್ಟ್ ಅಲ್ಲ, ಅಲ್ಲಿ ಆ ವಿಚಾರ ಅಲ್ಲ. ಅಲ್ಲಿ ಅವಳಿಗೆ ಇದೆಲ್ಲ ದೇವರ ಕೃಪೆಯಿಂದ ಇದು ಸಾಧ್ಯ ಅಂತ ಗೊತ್ತಾಗಿದ್ದರೆ ಅವಳು ಇನ್ನೂ ಹೈಗೊಟ್ಟೋಗಿರೋಳು. Okay, he was a genius. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.